सृष्टिस्थित्यप्येहानीतिदृशितमो बन्धमोक्षाश्च यस्मादस्य श्रीब्रह्मरुद्रप्रभृतिसुरनरद्वीषशत्रात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाप्रियो यो गुरुरपि परमश्चिन्तयेतं महान्तम् जन्माद्यस्येतोन्मयादितरतश्चार्थेष्वभिज्ञस्वराट् तेने ब्रह्मरतायादितमये मुह्यन्तियं सूरयः तेजो वारिमृतां यथा विनिमयो यत्तत्ते सर्गो मृषा धाम्ना स्वेन सदा निरस्तकुहकं सत्यं परं धीमहि व्याप्तिर्यस्य निजे निजेन महसा पक्षे सपक्षे स्थितिर्व्यावृत्तिश्च विपक्षतोऽथ विषये सत्कर्मवैवाहिते नैवास्ति प्रतिपक्षयुक्तिरतुलं शुद्धं प्रमाणं समे भूयात्तत्त्वविनिर्णयाय भगवान् आनन्दतीर्थो मुनिः यं प्रौरजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेतुस्तं सर्वभूतहृदयं मुनिमानतोऽस्मि नमोऽस्तु तात्विका देवा विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि यस्य वाक्कामधेनुर्नः कामितार्थान् प्रयच्छति सेवेतं जय योगीन्द्रं कामबाणच्छिदं सदा नौमिन्यायसुधाविकर्जयमुनीन् श्रीपादराट्सन्मणीन् व्यासार्यान् विविधागमाप्तिविहरान् शिवादिराजानपि वन्देऽहं समरान्धभूत्तमगुरुं नैदर्थ्यवाराम्निधिं श्रीसत्यव्रतराघवेन्द्रमणिपान् सद्बोधसध्यानपान् विद्यायां विबुधाचार्यं वेदज्ञानाब्धिचन्द्रं दुर्मदध्वान्तमार्तण्डं सत्यध्यानमुनिं भजे सत्याभिज्ञकराब्दोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान् शास्त्रेषु पारदर्श्वानं शास्त्रज्ञेश्च वत्सलं दीनबन्धोद्धारकरं सत्यात्मानं गुरुं भजे वेदेशमणिसत्पादसेवासम्प्राप्तवैभवान् यादवार्यान् वरसुधाण्डीकाकारान्वयं नमः विद्यापीठविधातारं विद्यावारिधिचन्द्रं विद्यार्थिवत्सलं वन्दे महामहिमसद्गुरुम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरिः ओम्। स्वस्त्यस्तु सताम् अखिलसन्मङ्गलानि सन्तु। श्लोकैकश्रवणपठनमात्रेण कथावक्तुश्च श्रोतॄणां निखिलकलितकल्मषापनोदनपटुतरे धर्माद्यखिलपुरुषार्थसाधने भूते श्रीमद्भागवते अद्य कथाप्रारम्भे सति किञ्चित् पूर्वप्रमेयानुवादः। हरिः ओम् हरिः ओम् हरिः ओम्। ಕಳೆದ ದಿನ ಅಷ್ಟಮ ಸ್ಕಂದದಲ್ಲಿ ಭಗವಂತ ಗಜೇಂದ್ರನನ್ನು ಮೋಚನೆ ಮಾಡಿದ್ದು, ದೇವತೆಗಳಿಗೆ ಆಪತ್ತು ಬಂದಾಗ ಸಮುದ್ರ ಮಥನವನ್ನು ಮಾಡಿ ಧನ್ವಂತರಿ ರೂಪದಿಂದ ಅಮೃತವನ್ನು ತಂದು ಮೋಹಿನಿ ರೂಪದಿಂದ ಮತ್ತೊಂದು ರೂಪವನ್ನು ತೆಗೆದುಕೊಂಡು ಅದರಿಂದ ಎಲ್ಲ ದೇವತೆಗಳಿಗೂ ಅಮೃತವನ್ನು ಉಣಬಡಿಸಿದ್ದಾನೆ ಅಂತನ್ನುವಂತಹ ಪ್ರಮೇಯವನ್ನು, ಜೊತೆಗೆ ನವಮಸ್ಕಂದದಲ್ಲಿ ವಿಶೇಷವಾಗಿ ಸೂರ್ಯವಂಶದ ರಾಜರು ಹಾಗೂ ಚಂದ್ರವಂಶದ ರಾಜರ ಬಗ್ಗೆ ಪ್ರಶ್ನೆ ಬಂದಾಗ ಶ್ರಾದ್ದದೇವನ 10 ಜನ ಮಕ್ಕಳು, ಅದಕ್ಕಿಂತ ಮೊದಲು ಹುಟ್ಟಿದಂತಹ ಇಲ ಅಥವಾ ಸುದ್ಯುಮ್ನ ಅವನ ಕಥೆ, ಜೊತೆಗೆ ಅವನ 10 ಜನ ಮಕ್ಕಳಲ್ಲಿ ಏನೇನಾಯಿತು ಅಂತನ್ನುವ ಕಥೆಗಳನ್ನೆಲ್ಲ ಕೇಳಿದ್ದೇವೆ. ನಿನ್ನೆ ಕೇಳುವಾಗ ನಾಭಾಗನ ಕಥೆಗೆ ಮುಗಿಸಿದ್ವಿ. ನಾಭಾಗನ ಮಗನೇ ಅಂಬರೀಷ ಮಹಾರಾಜ. ಸವೈ ಮನಃ ಕೃಷ್ಣ ಪದಾರವಿಂದಯೋರ್ವಚಾಂಸಿ ವೈಕುಂಠ ಗುಣಾನುವರ್ಣನೆ ಕರೋ ಹರೇರ್ಮಂದಿರ ಮಾರ್ಜನಾದಿ ಶುಶ್ರುತಿಂಚಕಾರಾಚ್ಯುತ ಸತ್ಕಥೋದಯೇ. ಮಹಾಭಗವದ್ಭಕ್ತ. ಅವನ ಪ್ರತಿಯೊಂದು ಇಂದ್ರಿಯವೂ ಕೂಡ ದೇವರಿಗಾಗಿ ಮೀಸಲು. ಮನಸ್ಸು ದೇವರನ್ನ ಸ್ಮರಣೆ ಮಾಡೋದರಲ್ಲಿ, ಧ್ಯಾನ ಮಾಡೋದರಲ್ಲಿ ತೊಡಗಿಸಿದ್ದಾನೆ. ಮಾತುಗಳನ್ನು ದೇವರನ್ನು ಕೊಂಡಾಡುವುದರಲ್ಲಿ ತೊಡಗಿಸಿದ್ದಾನೆ. ಮಹಾದೊಡ್ಡ ರಾಜನಾಗಿದ್ದರೂ ಕೂಡ ದೇವರ ಮನೆಯನ್ನು ತಾನೇ ಕೈಯಿಂದ ಸ್ವಚ್ಛ ಮಾಡ್ತಾನೆ. ಶ್ರುತಿಂಚಕಾರಾಚ್ಯುತ ಸತ್ಕಥೋದಯೇ. ಕಿವಿಗಳಿಂದ ಭಗವಂತನ ಕಥೆಯನ್ನು ಕೇಳುತ್ತಾನೆ. ಮೂಗಿನಿಂದ ಭಗವಂತನಿಗೆ ಅರ್ಪಿತವಾದ ನಿರ್ಮಾಲ್ಯದ ಆಗ್ರಹಣವನ್ನು ಮಾಡುತ್ತಾನೆ. ಪಾದದಿಂದ ಭಗವಂತನ ತೀರ್ಥಕ್ಷೇತ್ರಗಳಿಗೆ ಯಾತ್ರೆಯನ್ನು ತಾನು ಮಾಡುತ್ತಾನೆ. ಈ ರೀತಿಯಾದಂತಹ ರಾಜ ಇದ್ದಾನೆ. ಅವನ ರಾಜ್ಯದಲ್ಲಿ ಪ್ರಜೆಗಳು ಸ್ವರ್ಗವನ್ನು ಬಯಸಲಿಲ್ಲಂತೆ. ಅಂಥ ಶ್ರೇಷ್ಠ ರೀತಿಯಲ್ಲಿ ತಾನು ರಾಜ್ಯವನ್ನು ಆಳ್ತಾ ಇದ್ದಾನೆ. ಇವನು ಅಖಂಡ ಏಕಾದಶಿ ವ್ರತವನ್ನು ಮಾಡಿದ. ನಿಜವಾಗಿ ಏಕಾದಶಿ ಮಾಡಬೇಕಾದದ್ದೇ ಅಖಂಡ ಏಕಾದಶಿ ಮಾಡಬೇಕು. ಅಖಂಡ ಏಕಾದಶಿ ಅಂದರೆ ಹೇಗೆ ಅಂತಂದರೆ, ದಶಮಿಯ ದಿವಸ 1 ಹೊತ್ತು ಊಟವನ್ನು ಮಾಡಬೇಕು. ಅದಾದ ಮೇಲೆ ಏನು ತಗೊಳ್ಳೋ ಹಾಗಿಲ್ಲ. ಏಕಾದಶಿ ಪೂರ್ಣ ಉಪವಾಸ. ಮತ್ತೆ ದ್ವಾದಶಿಯ ದಿವಸ 9 ಊಟ ಆದರೆ ಮುಗಿದು ಹೋಯ್ತು. ಮತ್ತೆ ತ್ರಯೋದಶಿನೇ ತಿನ್ನಬೇಕು. ಈ ರೀತಿಯಾದಂತಹ ಏನು ಉಪವಾಸ ಇರ್ತದೆ, ಇದಕ್ಕೆ ಅಖಂಡ ಏಕಾದಶಿ ವ್ರತ ಅಂತಂತಾರೆ. ನಿತ್ಯ ವ್ರತಗಳಿಗೆ ಉದ್ಯಾಪನ ಇರುವುದಿಲ್ಲ. ಆದರೆ ಈ ಅಖಂಡ ಏಕಾದಶಿ ವ್ರತಕ್ಕೆ ಉದ್ಯಾಪನವನ್ನು ಮಾಡಬಹುದು ಅಂತ ಶಾಸ್ತ್ರ ತಿಳಿಸಿದೆ. ಆ ನಿಟ್ಟಿನಲ್ಲಿ
ಅಖಂಡ ಏಕಾದಶಿ ವ್ರತವನ್ನು ಮಾಡಿದ ಈ ಮಹಾರಾಜ ಅಂಬರೀಷ ಮಹಾರಾಜ ಕಾರ್ತಿಕ ಮಾಸದಲ್ಲಿ ತಾನು ಯಮುನಾ ನದಿಯ ತೀರದಲ್ಲಿ ಮಧುವನ ಅಂತಿತ್ತು, ಅಲ್ಲಿ ಅದರ ಉದ್ಯಾಪನವನ್ನು ಇಟ್ಟುಕೊಂಡಿದ್ದ. ಎಲ್ಲ ದೊಡ್ಡ ದೊಡ್ಡ ಜ್ಞಾನಿಗಳನ್ನು ಕರೆದಿದ್ದಾನೆ. ಇನ್ನೇನು ಊಟಕ್ಕೆ ಕೂಡಿಸಬೇಕು, ಅನೇಕ ದಾನಗಳನ್ನು ಮಾಡುತ್ತಾನೆ. ಅವನು ಮಾಡಿದ ದಾನಗಳ ಬಗ್ಗೆ ಹೇಳ್ತಾರೆ, 600 ಕೋಟಿ ಆಕಳಗಳನ್ನು ದಾನ ಮಾಡಿದ್ದಾರಂತೆ. ಸುಮ್ಮನೆ ಹಾಗೆ ಅಲ್ಲ, ಒಂದೊಂದು ಆಕಳ ದಾನ ಅಂತಂದ್ರೆ ಗೋದಾನ ಅಂದ್ರೆ ಹೇಗೆ ಮಾಡಬೇಕು ಅಂತಂದ್ರೆ ಅದರ ಕೋಡುಗಳಿಗೆ ಶೃಂಗಗಳಿಗೆ ಬಂಗಾರದ ಕಟ್ಟು ಹಾಕಿಸ್ಬೇಕು, ಕಾಲಿನ ಖುರ ಉಗುರೇನಿರುತ್ತೆ ಅದಕ್ಕೆ ಬೆಳ್ಳಿದು ಹಾಕಿಸ್ಬೇಕು, ಅದಾದ್ಮೇಲೆ ಅದಕ್ಕೆ ವಸ್ತ್ರವನ್ನ, ಆಮೇಲೆ 1 ವರ್ಷಕ್ಕೆ ತಿನ್ಲಿಕ್ಕೆ ಏನೋ ಧಾನ್ಯ ಬೇಕೋ ಅದರ ಸಮೇತವಾಗಿ ದಾನ ಮಾಡಬೇಕು. ಇಂಥದ್ದು ಎಷ್ಟು ಮಾಡಿದ, ಒಂದಲ್ಲ ಎರಡಲ್ಲ 600 ಕೋಟಿ ಆಕಳಗಳನ್ನು ಇವನು ದಾನ ಮಾಡಿದ್ದಾನೆ. ಆಗ ಆ ದ್ವಾದಶಿ ಏನಿದೆ ಅದು ಅಲ್ಪ ದ್ವಾದಶಿ ಬಂದಿದೆ. ಶ್ರೀಮದಾಚಾರ್ಯರು ಏಕಾದಶಿಗೆ ಎಷ್ಟು ಹೊತ್ತು ಕೊಡ್ತಾರೋ ದ್ವಾದಶಿಗೂ ಕೂಡ ಸಮಾನವಾದಂತಹ ಮಹತ್ವ ಇದೆ. ಏಕಾದಶಿ ಉಪವಾಸ ಮಾಡಿ ಆಲಸ್ಯದಿಂದ ಬೇಗ ಏಳದೆ, ಹಿಂದಿನ ದ್ವಾದಶಿ ಇತ್ತು ನೋಡ್ರಿ, ಅಲ್ಪ ದ್ವಾದಶಿ ಇರ್ತದೆ, ಸ್ವಲ್ಪೇ ಹೊತ್ತಿರ್ತದೆ, ಅದಾದ್ಮೇಲೆ ತ್ರಯೋದಶಿ ಬರ್ತಿರ್ತದೆ, ಅಷ್ಟರೊಳಗೆ ಬಾರಣಿ ಮಾಡಲೇಬೇಕು ಅಂತಿದೆ. ಅಂಥ ದ್ವಾದಶಿ ಬಂದಿತ್ತು. ಎಲ್ಲರನ್ನ ಇನ್ನೇನು ಊಟ ಕೂಡಿಸ್ಬೇಕು. ದುರ್ವಾಸ ಋಷಿಗಳು ಬಂದರು. ಅವರಿಗೆ ನಮಸ್ಕಾರ ಮಾಡಿ, ಸ್ವಾಮಿ ಬರ್ರಿ ನೀವು ಊಟಕ್ಕೆ ಬನ್ರಿ ಅಂತ ಹೇಳಿದ್ರೆ, ನಾವು ಯಮುನಾ ನದಿಯಲ್ಲಿ ಸ್ವಲ್ಪ ಅನ್ನಕ್ಕೆ ಉಳಿದಿದೆ, ಸ್ನಾನ ಮಾಡ್ಕೊಂಡು ಬರ್ತೀನಿ ಅಂತ ಹೋದ್ರು ಅವರು. ಅಲ್ಲಿ ಹೋಗಿ ಸ್ನಾನ ಮಾಡಿದ ಕೂಡಲೇ ದೇವರ ನೆನಪಾಯಿತು, ಅಲ್ಲೇ ಧ್ಯಾನ ಮಾಡ್ತಾ ಕುಳಿತು ಬಿಟ್ರು. ಇತ್ತ ಎಲ್ಲ ಬ್ರಾಹ್ಮಣರಿಗೆ ಕೃಷ್ಣಾರ್ಪಣೆ ಹೇಳಿದ ಅಂಬರೀಷ ಮಹಾರಾಜ, ಆದರೆ ತನಗೆ ಕಾಲು ಮೀರ್ತಾ ಇದೆ. ಅಲ್ಪ ದ್ವಾದಶಿ ಮುಕ್ತಾಯವಾಗ್ತಾ ಇದೆ. ಎಲ್ಲ ಬ್ರಾಹ್ಮಣರಿಗೆ ಕೇಳಿದ, ಆ ಬಂದ ಋಷಿಗಳನ್ನ ಬಿಟ್ಟು, ದುರ್ವಾಸ ಋಷಿಗಳನ್ನು ಬಿಟ್ಟು ಕೂಡುವಂತೆ ಇಲ್ಲ, ಕೂಡದೇ ಇರುವಂತೆನೂ ಇಲ್ಲ, ಏನು ಮಾಡಬೇಕು ಅಂತ ಕೇಳಿದ್ದಕ್ಕೆ ಆಗ ಅವರು ಹೇಳ್ತಾರೆ, ಅವಶ್ಯವಾಗಿ ತೀರ್ಥವನ್ನು ತೆಗೆದುಕೊಳ್ಳಬಹುದು. ನೀರೇನಿದೆ, ನೀರನ್ನು ಕುಡಿದ್ರೆ ತಿಂದಂತೆಯೂ ಹೌದು, ತಿನ್ನದೇ ಇದ್ದಂತೆಯೂ ಹೌದು. ಅಂತೇನೆ ಮನೆಯಲ್ಲಿ ಎಲ್ಲರೂ ಒಮ್ಮೆ ಊಟ ಕೊಡ್ಲಿಕ್ಕೆ ಆಗೋದಿಲ್ಲ, ಹೆಣ್ಮಕ್ಳು ಬಡಿಸ್ಬೇಕಾಗುತ್ತೆ. ಅಷ್ಟರಲ್ಲಿ ದ್ವಾದಶಿ ಮುಗಿದು ಹೋಗ್ತಾ ಇರ್ತದೆ. ಅವಾಗ ಏನು ಮಾಡ್ಬೇಕು, ಮನೆ ಯಜಮಾನ ಏನು ಮಾಡ್ತಾನೆ ಅಂದರೆ, ಎಲ್ಲರಿಗೂ ಮೊದಲು ಈ ತೀರ್ಥ ಕೊಟ್ಟು ತೀರ್ಥ ಪಾರಣೆಯನ್ನಾದರೂ ಮಾಡಿಬಿಡು ಅಂತ ಹೇಳಿ ತೀರ್ಥವನ್ನು ಕೊಟ್ಟು ಆಮೇಲೆ ಉಳಿದವರು ಊಟ ಕೊಡುವಂತಹ ಪದ್ಧತಿಯನ್ನು ನಾವು ಕಾಣುತ್ತೇವೆ. ಆ ನಿಟ್ಟಿನಲ್ಲಿ ಎಲ್ಲರೂ ಹೇಳಿದರು ತೀರ್ಥವನ್ನು ತೆಗೆದುಕೊಳ್ಳಬಹುದು ಅಂತ ಹೇಳಿದ್ದಕ್ಕೆ ತೀರ್ಥವನ್ನು ತೆಗೆದುಕೊಂಡಿದ್ದಾನೆ. ಆಮೇಲೆ ಸ್ವಲ್ಪ ಹೊತ್ತಾದ ಮೇಲೆ ದುರ್ವಾಸ ಋಷಿಗಳು ಬಂದರು. ನೋಡ್ತಾರೆ, ಬಹುದೇ ಚೇಟಿ ತಂಧಿ, ಗೊತ್ತಾಯ್ತು, ನನ್ನನ್ನು ಬಿಟ್ಟು ನೀನೇನೋ ಸ್ವೀಕಾರ ಮಾಡಿದ್ದಿ, ನನಗೆ ಸಿಟ್ಟು ಬಂತು ಅಂತ ಹೇಳಿ ತಮ್ಮ ಜಟಾದಿಂದಾಗಿ ಏವಂ ಬ್ರುವಾಣ ಉತ್ಕೃತ್ಯ ಜಟ ಅಮರೋಷ ವಿದೀಪಿತ, ಸಿಟ್ಟಿನಿಂದ ತಮ್ಮ ಜಟೆಯನ್ನು ಝಾಡಿಸಿದರೆ ಒಂದು ಕೃತ್ಯ ನಿರ್ಮಾಣ ಆಗಿದೆ, ಒಂದು ಭೂತ ನಿರ್ಮಾಣ ಆಗಿತ್ತು. ಅದು ಬಂದು ಇನ್ನೇನು ಅಂಬರೀಷ ಮಹಾರಾಜನನ್ನು ಪಡೆಯಬೇಕು ಅನ್ನುವಷ್ಟರಲ್ಲಿ ಭಗವಂತನ ಸುದರ್ಶನ ಚಕ್ರ, ದೇವರು ಎಂತಹ ಅನುಗ್ರಹವನ್ನು ಮಾಡಿದ್ದಾನೆ ಅಂಬರೀಷನ ಮೇಲೆ ಅಂತಂದ್ರೆ, ಅವನ ರಕ್ಷಣೆಗಾಗಿ ತನ್ನ ಚಕ್ರವನ್ನು ಕೊಟ್ಟಿದ್ದಂತೆ. ಆ ಚಕ್ರ ಕೃತ್ಯವನ್ನು ನಾಶ ಮಾಡಿ, ತದಾ ಕೃತ್ಯಾಂ ತಾಂ ಚಕ್ರಂ ಕ್ರುದ್ಧಾಹ ನಿರ್ಭಾವಕಃ, ಸಿಟ್ಟಿಗೆದ್ದ ಹಾವನ್ನ ಅದು ಬೆಂಕಿಗೆ ಹೋದ್ರೆ ಹೇಗೆ ಸತ್ತು ಹೋಗಬೇಕೋ ಹಾಗೆ ಆ ಕೃತ್ಯ ನಾಶ ಆಯಿತು ಚಕ್ರದಿಂದ. ದುರ್ವಾಸ ಬುದ್ಧುರೇ ಭೀತಃ ದಿಕ್ಷು ಪ್ರಾಣ ಪರೀಕ್ಷೆಯ, ದುರ್ವಾಸ ಋಷಿಗಳನ್ನೇ ಬೆನ್ನು ಹತ್ತಿ ಬಿಟ್ಟಿದೆ. ಅನೇಕ ಪ್ರಸಂಗಗಳಲ್ಲಿ ನಾವು ನೋಡೋದೇನು ಅಂತಂದ್ರೆ, ಕೇಳೋದೇನು ಅಂದ್ರೆ, ದುರ್ವಾಸ ಋಷಿಗಳಿಂದ ಇಂಥವರಿಗೆ ದುಃಖ ಆಯಿತು, ಅವರಿಗೆ ಬಹಳ ತೊಂದರೆ ಆಯಿತು ಅಂತ. ಆದರೆ ಈ ಬಾರಿ ಮಾತ್ರ ವಿಪರೀತ ಆಗೋಯ್ತು. ದುರ್ವಾಸ ಋಷಿಗಳಿಗೆ ಭಯ ಬಂದ್ಬಿಡ್ತು. ಅವರು ಓಡ್ತಾ ಓಡ್ತಾ ಹೋಗ್ತಾರೆ, ಚಕ್ರ ಬೆನ್ನು ಹತ್ತಿದೆ. ಆಗ ಬ್ರಹ್ಮದೇವರ ಹತ್ರ ಹೋದ್ರು, ನಮ್ಮ ರಕ್ಷಣೆ ಮಾಡಬೇಕು ಅಂತ. ಅವರು ಹೇಳ್ತಾರೆ, ಸ್ಥಾನಂ ಮದೀಯಂ ಸಹ ವಿಶ್ವಮೇ ತತ್ ಕ್ರೀಡಾವಸಾನೆ ದ್ವಿಪರಾರ್ಧ ಸಂಜ್ಞೆ, ನನ್ನ ಕೈಯಲ್ಲಿ ಏನಿಲ್ಲ, ನನಗೆ ಸುಮ್ಮನೆ ಈ ಪೋಸ್ಟ್ ಕೊಟ್ಟದ್ದು ಎಷ್ಟು ಅಂದರೆ 100 ವರ್ಷ ಮಾತ್ರ, ಅದಾದ್ಮೇಲೆ ನಾನು ಹೊರಟು ಹೋಗಬೇಕು, ಸುದರ್ಶನ ಚಕ್ರದ ಮೇಲೆ ನನ್ನ ಅಧಿಕಾರ ಇರೋದಿಲ್ಲ ಅಂತ ಹೇಳಿದ್ರು. ರುದ್ರದೇವರ ಹತ್ರ ಹೋದರೆ, ವಯಂ ನದಾದ ಪ್ರಭವಾಮ ಭೂಮ್ನೋ ಭವಂತಿ ಕಾಲೇನ ಭವಂತಿ ಹೀದೃಶಾ, ನನ್ನ ಕೈಯಲ್ಲೂ ಆಗೋದಿಲ್ಲ ಅಂತ ಹೇಳಿದ್ರು. ಹಾಗಾದ್ರೆ ದೇವರ ಹತ್ರ ಹೋಗೋಣ ಅಂತ ವೈಕುಂಠಕ್ಕೆ ಹೋಗಿ ದೇವರ ಹತ್ರ ಹೋದರೆ ದೇವರು ಹೇಳ್ತಾನೆ, ಅಹಂ ಭಕ್ತ ಪರಾಧೀನ, ನಾನು ಮಾಡಬಹುದು ಆದರೆ ನಾನು ಭಕ್ತ ಪರಾಧೀನ, ನನ್ನ ಭಕ್ತ ಅಂಬರೀಷ ಮಹಾರಾಜ, ಹೀಗಾಗಿ ನಾನೇನು ಮಾಡ್ಲಾರೆ ಅಂತನ್ನೋ ರೀತಿಯಲ್ಲಿ ಹೇಳ್ತಾರೆ. ತಮೇವ ಶರಣಂ ಯಾಹಿ ನಾಭಾಗ ತನಯಮ್ಮನೇ, ಹೀಗಾಗಿ ಆ ನಾಭಾಗನ ಮಗನಾದ ಅಂಬರೀಷನ ಹತ್ತಿರನೇ ನೀವು ಹೋಗಬೇಕು ಅಂತ ಹೇಳಿದ್ದಾನೆ. ದೇವರು ಯಾರ ಅಧೀನನೂ ಅಲ್ಲ. ತಾತ್ಪರ್ಯದಲ್ಲಿ ಆಚಾರ್ಯ ಹೇಳುವಾಗ ಹೇಳ್ತಾರೆ, ದೇವರು ಯಾರ ಅಧೀನನೂ ಅಲ್ಲ, ಆದರೆ ತನ್ನ ಭಕ್ತರ ಮಾತನ್ನ ನಡೆಸೋದನ್ನ ತನ್ನ ಇಚ್ಛೆಯಿಂದ ತಾನು ಆ ರೀತಿಯಾಗಿ ಪರಮಾತ್ಮ ಮಾಡ್ತಾ ಇದ್ದಾನೆ. ಸಾಧುವಿರ್ಗ್ರಸ್ತ ಹೃದಯ ಭಕ್ತೈರ ಭಕ್ತ ಜನಪ್ರಿಯ, ನನ್ನನ್ನು ಭಕ್ತರು ತಮ್ಮ ಭಕ್ತಿಯಿಂದ ಕಟ್ಟಿ ಹಾಕಿದ್ದಾರೆ, ನಾನು ಭಕ್ತ ಜನಪ್ರಿಯ ನಾನು, ಹೀಗಾಗಿ ನಾನೇನು ಮಾಡಲಾರೆ ಅಂತ ಹೇಳಿದ್ದಕ್ಕೆ ಅನಿವಾರ್ಯವಾಗಿ ದುರ್ವಾಸ ಋಷಿಗಳು ಮತ್ತೆ ಅಂಬರೀಷ ಮಹಾರಾಜನ ಹತ್ರ ಬರ್ತಾ ಇದ್ದಾರೆ. ಪ್ರಾಯಶಃ ಓಡುವಾಗ ಈ ವಿಚಾರ ಮಾಡಿರ್ಬೇಕು ಅವರು.
ಇನ್ನೊಮ್ಮೆ ಇವರ ಕಡೆ ಮುಖ ಮಾಡೋದು ಬೇಡ ಅಂತ ವಿಚಾರ ಮಾಡಿ ಹೋಗಿರ್ಬೇಕು. ಆದ್ರೆ ಅನಿವಾರ್ಯವಾಗಿ ಬಂದ್ರು. ಬಂದದ್ದೇ ಬಂದು ತತ್ಪಾದೋ ದುಃಖಿತೋ ಗ್ರಹೀತ ಕಾಲನ್ನೇ ಹಿಡಿದಿದ್ದಾರೆ. ಅಂಬರೀಷ ಮಹಾರಾಜನಿಗೆ ನಮಸ್ಕಾರವನ್ನ ಮಾಡಿದ್ದಾರೆ. ಆಗ ಆ ಬೆನ್ ಹತ್ತಿದೆ ಸುದರ್ಶನ ಚಕ್ರ. ಏನು ಆಣೆ ಹಾಕ್ತಾನೆ ಅಂಬರೀಷ ಮಹಾರಾಜ, ಅದನ್ನು ಕೇಳಬೇಕು, ಬಹಳ ಮಹತ್ವದ್ದು. ಯದ್ಯಸ್ತಿದರ್ಥಂ ಇಷ್ಟಂ ವಾ ಸ್ವಧರ್ಮೋ ವಾ ಸಂಸ್ಥಿತಃ ಕಾಲಂ ಕುಲಂ ನೋ ವಿಪ್ರದೈವತ್ಯಂ ಚೇತ್ ದ್ವಿಜೋ ಭವತು ವಿಜ್ವರಃ. ನಾವೇನಾದರೂ ದಾನ ಧರ್ಮ ಮಾಡಿದ್ರೆ, ನಾನು ಜನರಿಗೆ ಒಳ್ಳೇದಾಗಲಿ ಅಂತ ಕೆರೆಗಳನ್ನ ಇವುಗಳನ್ನೆಲ್ಲ ಕಟ್ಟಿಸಿ ಅನ್ನಛತ್ರವನ್ನ ಇಟ್ಟು ನಾನು ದಾನ ಮಾಡಿದ್ದೇ ಆಗಿದ್ರೆ, ನಾನು ನನ್ನ ಧರ್ಮವನ್ನ ಚೆನ್ನಾಗಿ ನಾನು ಅನುಷ್ಠಾನ ಮಾಡಿದ್ದೇ ಆಗಿದ್ರೆ, ನಮ್ಮ ಕುಲದಲ್ಲಿ ಹಿಂದೆ ಬಂದವರ ಎಲ್ಲರೂ ಕೂಡ ಬ್ರಾಹ್ಮಣರನ್ನ ದೇವರು ಎಂಬುದಾಗಿ ಕಂಡಿದ್ದರೆ ಈ ಬ್ರಾಹ್ಮಣನಿಗೆ ಬಂದ ಭಯ ಹೋಗಲಿ ಅಂತಂದಂತೆ. ಭಯ ಹೋಯಿತು. ಹೀಗೆ ನಮ್ಮ ಧರ್ಮದ ಮೇಲೆ ನಮಗೆ ಆಣೆ ಹಾಕಿ ಬರಬೇಕು. ಆ ರೀತಿಯಾಗಿ ನಾವು ಧರ್ಮವನ್ನು ಅನುಷ್ಠಾನ ಮಾಡಬೇಕು. ಏಕಾದಶಿ ಮಾಡಿದ್ಯೋ ಇಲ್ವೋ ಅಂತಂದ್ರೆ ನಾವು ತಡವರಿಸ್ತೇವೆ, ಹೇಳಲಿಕ್ಕೆ ಆಗೋದಿಲ್ಲ. ಸುಮ್ಮನೆ ಉದಾಹರಣೆಗೆ ಹೇಳಿದ್ವಿ. ಹೀಗಾಗಿ ಧರ್ಮವನ್ನು ಹೇಗೆ ಮಾಡಬೇಕು ಅಂತಂದ್ರೆ ಪ್ರಸಂಗ ಬಂದರೆ ಅದರ ಮೇಲೆ ಆಣೆ ಹಾಕಿ, ಹಾಗಾದ್ರೆ ಅದರಿಂದ ಈ ಕೆಲಸ ಆಗಲಿ ಅಂತ ಅಂಬರೀಷ ಮಹಾರಾಜ ಹೇಳಿದ. ದ್ವಿಜೋ ಭವತು ವಿಜ್ವರಃ. ಆಗ ದುರ್ವಾಸ ಋಷಿಗಳಿಗೆ ಭಯ ಪರಿಹಾರ ಆಯಿತು. ಆ ದುರ್ವಾಸ ಋಷಿಗಳು ಅಂಬರೀಷ ಮಹಾರಾಜನನ್ನು ಕೊಂಡಾಡಿ ಹೋಗ್ತಾರೆ. ಅವರಂತಾರೆ, ಅಹೋ ಅನಂತ ದಾಸಾನಾಂ ಮಹಿತ್ವಂ ದೃಷ್ಟಮದ್ಯಮೆ ಕೃತಾಗಸೋಪಿ ಯದ್ರಾಜನ್ ಮಂಗಲಾನಿ ಸಮೀಹತೆ. ಇದು ಭಗವದ್ಭಕ್ತರ ದೊಡ್ಡ ಗುಣ ಇದು. ಏನು ಅಂದ್ರೆ ತಮ್ಮ ವಿಷಯದಲ್ಲಿ ಯಾರು ಅಪಚಾರವನ್ನು ಮಾಡಿರ್ತಾರೆ, ಅಪರಾಧವನ್ನು ಮಾಡಿರ್ತಾರೆ, ಅವರಿಗೂ ಕೂಡ ಒಳ್ಳೆಯದಾಗಲಿ ಅಂತನ್ನುವ ರೀತಿಯಲ್ಲಿ ಮನೋಭಾವವನ್ನು ಪಡೆದವರು ಇವರು ಭಗವದ್ಭಕ್ತರು ಅಂತ ಈ ರೀತಿಯಾಗಿ ಹೇಳ್ತಾರೆ. ಅಷ್ಟರಲ್ಲಿ ಏನಾಗಿತ್ತು ಅಂತಂದ್ರೆ ಅಂಬರೀಷ ಮಹಾರಾಜ ತೀರ್ಥ ತೆಗೆದುಕೊಂಡದ್ದಕ್ಕೆ ಚಕ್ರ ಬೆನ್ನತ್ತಿ ಇವರೇನು ದುರ್ವಾಸ ಋಷಿಗಳು ಓಡ್ತಾ ಓಡ್ತಾ ಬೇರೆ ಎಲ್ಲ ಲೋಕಗಳಿಗೆ ಹೋಗಿ ಬಂದರು. ಹೋಗಿ ಬರುವಷ್ಟರಲ್ಲಿ 1 ವರ್ಷ ಕಳೆದಿತ್ತು. ಆ 1 ವರ್ಷದ ಉಪವಾಸನೆ ಮಾಡಿದ್ದಾರೆ ಇವನು ಅಂಬರೀಷ ಮಹಾರಾಜ. ಅವನು ಹೇಳ್ದ, ಸ್ವಾಮಿ ನೀವು ಹೋದಾಗಲಿಂದ ತೀರ್ಥ ಪಾಲನೆಯೇ ನಡೆದಿದೆ, ನೀವು ಬೇಗನೆ ಬಂದರೆ ನಿಮ್ಗೆ ಊಟ ಕೂಡ್ತೀನಿ ಅಂತಂದ. ನಮ್ಮ ಮನೆಗೆ ಬರುವ ಅತಿಥಿಗಳು ಸ್ವಲ್ಪ ಹಿಂದೆ ಮುಂದೆ ಮಾಡಿದ್ರು, 12ಕ್ಕೆ ಬರ್ತೀನಿ ಅಂತ ಹೇಳಿದ್ರು, 1ಕ್ಕೆ ಬಂದ್ರು ಅಂದ್ರೆ ಸಿಟ್ಟು ಬಂದು ಹೋಗುತ್ತೆ ನಮಗೆ. ಕಾಮನ್ ಸೆನ್ಸ್ ಇದೆಯೋ ಇಲ್ವೋ, ಮುಂದಿನವ್ರು ಊಟ ಹುಡುಗಿ ಹೇಗೆ ಮಾಡಬೇಕು ಅನ್ನೋದು ಅವ್ರ ತಲೆಯಲ್ಲೇ ಬರೋದಿಲ್ಲ ಅಂತಂತೀವಿ ನಾವು. ಅಂಥದ್ದು ಈ ಅಂಬರೀಷ ಮಹಾರಾಜ 1 ವರ್ಷ ಕಾಲ ದುರ್ವಾಸ ಋಷಿಗಳು ಬರಬೇಕು ಅನ್ನೋ ಸಲುವಾಗಿ ಇದು ಅತಿಥಿ ಸತ್ಕಾರದ ಪರಾಕಾಷ್ಠೆ ಇದು. ಅತಿಥಿಗಳು ತಡ ಮಾಡಿದಾಗ ಬೇಸರ ಮಾಡಿಕೊಳ್ಳಬಾರದು. ಅದರಿಂದ ಪುಣ್ಯ ಬರುತ್ತಿರ್ತದೆ, ಬೇಸರ ಮಾಡಿಕೊಂಡ್ರೆ ಆ ಪುಣ್ಯನೂ ಹೊರಟು ಹೋಗುತ್ತೆ. ಹೀಗಾಗಿ ಅಂಬರೀಷ ಮಹಾರಾಜ ಅವರಿಗೆ ಕರೆದಿದ್ದಾನೆ. ಈಗ ಕೂಡಲೇ ಸ್ನಾನ ಮಾಡಿ ಬಂದರು. ಅವರು ಬಹಳ ತಡ ಮಾಡ್ಲಿಕ್ಕೆ ಹೋಗಲಿಲ್ಲ, ಹಿಂದಿನ ನೆನಪಿತ್ತವರಿಗೆ. ಹೀಗಾಗಿ ಬೇಗನೆ ಬಂದರು. ಅವರಿಗೆ ಭೋಜನಕ್ಕೆ ಹಾಕಿ ತಾನು ಕೂಡ ಭೋಜನವನ್ನ ಮಾಡಿದ್ದಾನೆ. ಕ್ರಿಯಾಕಲಾಪೈ ಸಮವಾಹ ಭಕ್ತಿಂ ಯಯಾ ವಿರಿಂಚಾದಿ ಮಧಶ್ಚಕಾರ. ಈ ಅಂಬರೀಷ ಮಹಾರಾಜ ಬ್ರಹ್ಮಾದಿಗಳಿಗಿಂತಲೂ ಹೆಚ್ಚು ಭಕ್ತಿಯನ್ನು ಮಾಡಿದ. ಆ ಬ್ರಹ್ಮದೇವರ ಸತ್ಯಲೋಕವು ಕೆಳಗೆ ಬಂತು, ಭೂಮಿ ಇದು ಬಹಳ ಶ್ರೇಷ್ಠ ಆಯಿತು ಅಂತನ್ನುವಂತೆ ಭಾಗವತದಲ್ಲಿ ಬರ್ತದೆ. ಆಚಾರ ತಾತ್ಪರ್ಯದಲ್ಲಿ ಹೇಳುವಾಗ ಬ್ರಹ್ಮದೇವರು ಮಾಡುವ ಭಕ್ತಿಯ ಕೋಟ್ಯಾಂಶ ಭಕ್ತಿ ಅಂಬರೀಷ ಮಹಾರಾಜನಿಗಿಲ್ಲ. ಆದರೂ ಕೂಡ ಸುಮ್ಮನೆ ಇವನಿಗೆ ಪ್ರಸಿದ್ಧಿ ಬರಲಿ ಅಂತನ್ನುವ ರೀತಿಯಲ್ಲಿ ಈ ಮಾತುಗಳನ್ನು ತಿಳಿಯಬೇಕು ಅಂತ ಹೇಳಿದ್ದಾರೆ. ಇವನಿಗೆ 3 ಜನ ಮಕ್ಕಳು ಹುಟ್ಟಿದ್ದಾರೆ. ವಿರೂಪ, ಕೇತುಮಾನ್, ಶಂಭು ಅಂತ 3 ಜನ ಮಕ್ಕಳಾಗಿದ್ದಾರೆ. ಇವರ ವಂಶದಲ್ಲಿ ಇನ್ನೂ ಅನೇಕ ಜನರೆಲ್ಲ ಬರ್ತಾರೆ ಅನ್ನೋದನ್ನು ತಿಳಿಸಿದ್ದಾರೆ. ಆಮೇಲೆ ಮತ್ತೊಬ್ಬ ಈ ವೈವಸ್ವತ ಮನವಿನ ಮತ್ತೊಬ್ಬ ಮಗ ಇಕ್ಷ್ವಾಕು, ಇವನಿಗೆ ಎಲ್ಲಕ್ಕಿಂತ ದೊಡ್ಡವ. ಇವನಿಗೆ ತಸ್ಯ ಪುತ್ರ ಶತಜ್ಯೇಷ್ಠ 100 ಜನ ಮಕ್ಕಳು ಹುಟ್ಟಿದ್ದಾರೆ. ಅದರಲ್ಲಿ ವಿಕುಕ್ಷಿ, ನಿಮಿ, ದಂಡಕ ಅಂತ 3 ಪ್ರಧಾನ ಅಂತ ಹೇಳ್ತಾರೆ. ಒಮ್ಮೆ ಏನಾಯಿತು ಅಂತಂದರೆ ಇಕ್ಷ್ವಾಕು ತಾನು ಶ್ರಾದ್ದ ಮಾಡುವಾಗ ಮಕ್ಕಳಿಗೆ ಹೇಳಿದ, ಮೊಲಗಳನ್ನು ಹೊಡೆದು ಮಾಂಸವನ್ನು ತರಬೇಕು ಶ್ರಾದ್ದಕ್ಕೆ ಅಂತ ಹೇಳಿದ. ಮಗ ಹೋಗಿದ್ದ, ಆ ಮೊಲಗಳನ್ನು ಕೊಂದು ತರ್ತಾ ಇರುವಾಗ, ಆಗಿನ ಕಾಲಕ್ಕೆ ಮಾಂಸ ತಿನ್ನೋದದು ವಿಹಿತವಾಗಿತ್ತು. ಅದನ್ನು ತರುವಾಗ ಶಾಂತೋ ಭುಭುಕ್ಷಿತೋ ವೀರಃ, ಬಹಳ ಹಸಿವಾಯಿತು ಅನ್ನೋ ಸಲುವಾಗಿ ಸ್ವಲ್ಪ ತಿಂದು ತೆಗೆದುಕೊಂಡು ಬಂದ. ತಗೊಂಡು ಬಂದರೆ ಅಲ್ಲಿ ಬಂದಂತಹ ಬ್ರಾಹ್ಮಣರಿಗೆ ಗೊತ್ತಾಯಿತು, ಇದು ತಿಂದು ಉಳಿದದ್ದಿದು ಅಂತ ಗೊತ್ತಾಯ್ತು ಅವರಿಗೆ. ಹೀಗಾಗಿ ಶಾಪ ಕೊಡ್ತೀನಿ ಅಂತಂದಾಗ ದೇಶಾನ್ ನಿರ್ಯಾಸಯಾಮಾಸ ಸುತಂ ತ್ಯಕ್ತ ವಿಧಿಮೃಷ. ಇಕ್ಷ್ವಾಕುರಾಜ ಏನು ದಂಡ ಕೊಟ್ಟ ತನ್ನ ಮಗನಿಗೆ ಅಂದರೆ, ಊರು ಬಿಟ್ಟು ಹೋಗಬೇಕು ನೀನು ಅಂತ ಅವನನ್ನು ಗಡೀಪಾರು ಮಾಡಿದ್ದಾನೆ ಅಂತ ಹೇಳ್ತಾರೆ. ಇವರ ವಂಶದಲ್ಲೇ ಮುಂದೆ ಪುರಂಜಯ ಅಂತ ಹುಡ್ತಾನೆ. ಪುರಂಜಯಸ್ತಸ್ಯ ಸುತಃ ಇಂದ್ರವಾಹ ಇತೀರಿತಃ. ಪುರಂಜಯಗೆ ಹೆಸರು ಕಕುತ್ಸ್ಥ ಅಂತ ಹೆಸರು ಬರ್ತದೆ. ಅವನಿಗೆ ಇಂದ್ರ ಬಂದು ಕೇಳಿದ, ನಮ್ಮ ದೇವಾಸುರ ಸಂಗ್ರಾಮದಲ್ಲಿ ನಿಮ್ಮ ಸೇವೆ ಆಗಬೇಕು ಅಂತ ಕೇಳಿದರೆ ಅವನು ಹೇಳಿದ, ಪುರಂಜಯ ಅವಶ್ಯ ಬರ್ತೀನಿ, ಆದರೆ ನಂದೊಂದು ಬೇಡಿಕೆ ಇದೆ. ಏನು ಅಂದರೆ,
ನನ್ನ ವಾಹನ ಯುದ್ಧದಲ್ಲಿ ಎಂಥದ್ದಿರಬೇಕು ಅಂತಂದ್ರೆ ಬೇರೆ ಯಾರು ಆ ವಾಹನದ ಮೇಲೆ ಹತ್ತಿರಬಾರ್ದು, ಅಂತಹ ಸ್ಪೆಷಲ್ ವಾಹನದ ಮೇಲೆ ಕುಳಿತುಕೊಂಡು ಅಥವಾ ನಿಂತು ನಾನು ಯುದ್ಧ ಆಡ್ತೀನಿ ಅಂತ ಹೇಳಿದ. ಅಂಥದ್ದು ಯಾವ್ದು ಹುಡುಕ್ಬೇಕ್ರಿ? ಅದಕ್ಕೆ ಇಂದ್ರ ಹೇಳಿದ, ನಾನೇ ಎತ್ತಾಗಿ ಬರ್ತೀನಿ, ನನ್ನ ಇಣಿ ಆ ಏನು ಮೇಲೆ ಗಂಟಿರ್ತದೆ ನೋಡ್ರಿ, ಅದಕ್ಕೆ ಕಕುತ್ ಅಂತಂತಾರೆ, ಅದರ ಮೇಲೆ ನಿಂತು ನೀನು ಯುದ್ಧ ಆಡು ಅಂತ ಹೇಳಿದ. ಆಯಿತು ಅಂತ ಹೇಳಿ ಯುದ್ಧ ಆಡಿ ದೇವತೆಗಳಿಗೆ ಜಯವನ್ನ ತಂದುಕೊಟ್ಟ ಅನ್ನೋದಕ್ಕಾಗಿ ಇವನಿಗೆ ಕಕುತ್ ಸ್ಥಾ ಅಂದ್ರೆ ಇರೋದು ಅಂತ ಅರ್ಥ. ಕಕುತ್ ಅಂದ್ರೆ ಆ ಇಣಿಯ ಮೇಲೆ ನಿಂತು ಯುದ್ಧ ಮಾಡಿದ ಈ ರಾಜನಿಗೆ ಕಕುತ್ಸ್ಥ ಅಂತ ಹೆಸರು ಬಂತು. ಇವರ ವಂಶದಲ್ಲಿ ಬಂದ ಎಲ್ಲರಿಗೂ ಕೂಡ ಕಾಕುತ್ಸ್ಥ ಅಂತನ್ನೋ ಹೆಸರು ಬರ್ತದೆ. ಕಕುತ್ಸ್ಥನ ವಂಶದಲ್ಲಿ ಬಂದವರೆಲ್ಲರೂ ಕಾಕುತ್ಸ್ಥರು. ರಾಮದೇವರಿಗೂ ಕೂಡ ಈ ಹೆಸರಿನಿಂದ ಕರೆಯೋದನ್ನ ನಾವು ಅನೇಕ ಕಡೆಗೆ ಕಾಣುತ್ತೇವೆ. ಮುಂದೆ ಇವರ ವಂಶದಲ್ಲಿ ಶಾಬಸ್ತಿ ಅಂತ ಬರ್ತಾನೆ. ಅವನು ಒಂದು ದೊಡ್ಡ ಊರನ್ನ ಶಾಬಸ್ತಿ ನಿರ್ಮಿತಾಪುರಿ ಶಾಬಸ್ತಿ ಅನ್ನುವ ಊರನ್ನ ನಿರ್ಮಾಣ ಮಾಡಿದ್ದಾನೆ. ಕೋಲಯಾಶ್ವ ಹುಟ್ಟಿದ್ದಾನೆ. ಕೋಲಯಾಶ್ವ ಏನಿದ್ದಾನೆ ಪ್ರೀತರ್ಥಂ ಉದಂಕಸ್ಯ, ಕೋಲಯಾಶ್ವ ಏನಿದ್ದಾನೆ ಉದಂಕ ಋಷಿಗಳಿಗೆ ದುಂಧು ಅಂತನ್ನುವ ಒಬ್ಬ ದೈತ್ಯನಿಂದ ಬಹಳ ಕಾಟ ಇತ್ತು ಅನ್ನೋದಕ್ಕಾಗಿ ಅವನೇನ್ ಮಾಡಿದ್ರು ಅಂತಂದ್ರೆ ಕೋಲಯಾಶ್ವನಿಗೆ ಕೇಳಿಕೊಂಡ್ರು. ಅವನ 21,000 ಮಕ್ಕಳನ್ನು ಕಳಿಸ್ತಾನೆ, ಆ ದುಂಧುವನ್ನು ಕೊಂದು ಬರ್ರಿ ಅಂತ. ಇದರ ಕಥೆಯೆಲ್ಲ ಬಹಳ ಹರಿವಂಶದಲ್ಲಿ ವಿಸ್ತಾರವಾಗಿ ಬರ್ತದೆ. ಅವನು ಮರಣಲ್ಲೇ ಮಲಗಿರ್ತಾನೆ. ಅವನನ್ನು ಹೊಡಿಲಿಕ್ಕೆ ಹೋದರೆ ಅವನೇ ಎಲ್ಲರನ್ನ ಕೊಂದು ಬಿಡ್ತಾನೆ. ಕೆಲವು ಜನ 3 ಜನ ಮಾತ್ರ ಉಳಿತಾರೆ. ದೃಢಾಶ್ವ, ಕಪಿಲಾಶ್ವಶ್ಚ, ಭದ್ರಾಶ್ವ ಇತಿ ಭಾರತ, ಹೀಗೆ ಅವರು ಉಳಿದಿದ್ದಾರೆ. ಆಮೇಲೆ ಇವನೇ ಹೋಗಿ ಅವನನ್ನು ಕೊಂದು ಬರ್ತಾನೆ ಅನ್ನೋದಕ್ಕಾಗಿ ಇವನಿಗೆ ದುಂಧುಮಾರ, ದುಂಧು ಅನ್ನೋ ದೈತ್ಯ ಅವನನ್ನ ಮಾರ ಅಂದ್ರೆ ಕೊಂದವನು, ಅದಕ್ಕಾಗಿ ದುಂಧುಮಾರ ಅಂತನ್ನುವ ಹೆಸರು ಬರ್ತದೆ. ಇವರ ವಂಶದಲ್ಲಿ ಮುಂದೆ ಬರ್ತಾ ಇರುವಾಗ ಯುವನಾಶ್ವ ಎಂಬಂತಹ ರಾಜ ಬಂದಿದ್ದಾನೆ. ಮಕ್ಕಳಾಗಿರಲಿಲ್ಲ, ಋಷಿಗಳಿಗೆ ಕೇಳಿದ ಮಕ್ಕಳಾಗಬೇಕು ಅಂತ ಅವರು ಒಂದು ಯುಕ್ತಿಯನ್ನು ಮಾಡಿಸಿದ್ರು. ಇಂದ್ರನನ್ನು ಕುರಿತು ಒಂದು ಯಾಗ ಮಾಡಿಸಿದ್ರು. ಒಂದು ಜಲವನ್ನು ಅಭಿಮಂತ್ರಣ ಮಾಡಿ ಇಟ್ಟಿದ್ರು, ಹೆಂಡತಿಗೆ ಮಾರನೇ ದಿವಸ ಕೊಡಬೇಕು ಅಂತ. ಇವನ ರಾತ್ರಿಯಲ್ಲಿ ಎಚ್ಚರ ಆಯಿತು, ನೀರಡಿಕೆ ಆಗಿತ್ತು, ಅದೇ ನೀರನ್ನು ಕುಡಿದು ಬಿಟ್ಟ. ನೋಡ್ರಿ ಋಷಿಗಳ ತಪಸ್ಸು ಎಂಥದ್ದು ಅಂತಂದ್ರೆ ಅವನೇ ಬಸರಾದ. ಎಲ್ಲೂ ಲೋಕ ವಿಚಿತ್ರ ಇದು, ಎಂದೆಂದೂ ಕಂಡಿಲ್ಲ. ಅವನಿಗೆ ಗರ್ಭಧಾರಣೆ ಆಯಿತು, ಆ ಕೂಸು ಹುಟ್ಟಿ ಬರ್ತದೆ. ದೇವರ ಕೃಪೆಯಿಂದ ಅವನು ಉಳಿತಾನೆ. ಯುವನಾಶ್ವ ಸಾಯಲಿಲ್ಲ, ಅವನು ಹುಟ್ಟಿದ. ಕುಕ್ಷಿಂ ನಿರ್ಭದ್ಯ ದಕ್ಷಿಣಂ, ಬಲಭಾಗದಿಂದ ಹೊಟ್ಟೆ ಹೊಡೆದು ಕೂಸು ಹೊರಗೆ ಬಂದಂತ. ಅವನು ಆ ಯುವನಾಶ್ವ ಚಕ್ರವರ್ತಿಯ ಮಗನಾಗಿ ಹುಟ್ಟಿದ. ಆಗ ಕೂಸು ಅಳ್ಳಿಕ್ಕೆ ಪ್ರಾರಂಭ ಆಯ್ತಂತೆ. ತಾಯಿ ಇದ್ರೆ ಹಾಲು ಕುಡಿಸ್ತಾಳೆ, ಎದೆ ಹಾಲು ಕುಡಿಸ್ತಾಳೆ, ನನಗ್ಯಾರು ಹಾಲು ಕುಡಿಸೋವರು ಅಂತಂದದ್ದಕ್ಕೆ ಇಂದ್ರ ತನ್ನ ಅಮೃತಮಯವಾದ ಬೆರಳನ್ನು ಚೀಪಿಸಿದಂತೆ. ಮಾಂಧಾತ, ನನ್ನ ಬೆರಳನ್ನು ನೀನು ಕುಡಿ ಅಂತ ಈ ರೀತಿಯಾಗಿ ಕೊಟ್ಟದ್ದಕ್ಕೆ ಅವನಿಗೆ ಮಾಂಧಾತ ಅಂತ ಹೆಸರು ಬಂತು. ಯುವನಾಶ್ವನ ಮಗ, ಇವನಿಗೆ ಯೌವನಾಶ್ವ ಅಂತೂ ಅಂತಾರೆ. ಇವನ ನಿಜವಾದ ಹೆಸರು ಮಾಂಧಾತ ಅಂತ. ಮಾಂಧಾತನ ಬಗ್ಗೆ ಹೇಳುವಾಗ ಯಾವತ್ ಸೂರ್ಯ ಉದಯತಿ ಸ್ಮ ಯಾವತ್ ಚಂದ್ರ ಪ್ರತಿಷ್ಠತಿ ಸರ್ವಂ ತದ್ ಯೌವನಾಶ್ವಸ್ಯ ಮಾಂಧಾತು ಕ್ಷೇತ್ರ ಮುಚ್ಚತೆ. ಎಲ್ಲಿ ಸೂರ್ಯ ಉದಯ ಆಗತ್ತೆ, ಎಲ್ಲಿ ಸೂರ್ಯಾಸ್ತ ಆಗತ್ತೆ, ಎಲ್ಲವೂ ಮಾಂಧಾತನ ರಾಜ್ಯದೊಳಗೇ ಬರ್ತದೆ. ಅವನ ರಾಜ್ಯದಲ್ಲಿ ಸೂರ್ಯಾಸ್ತ ಆಗ್ತಿರಲಿಲ್ಲ ಅನ್ನುವ ರೀತಿಯಲ್ಲಿ ಹೇಳ್ತಾರೆ. ಇವನಿಗೂ ಅನೇಕ ಜನ ಮಕ್ಕಳು ಹುಟ್ಟಿದ್ದಾರೆ. ಪುರುಕುತ್ಸ, ಆಮೇಲೆ ಅಂಬರೀಷ, ಮುಚುಕುಂದ ಅಂತ ಈ ರೀತಿಯಾಗಿ ಮಕ್ಕಳು ಹುಟ್ಟಿದ್ದಾರೆ. ಅದಾದ ಮೇಲೆ 50 ಜನ ಹೆಣ್ಣು ಮಕ್ಕಳಾಗಿದ್ದಾರೆ. 50 ಜನ ಹೆಣ್ಣು ಮಕ್ಕಳಾದರೆ ಸೌಭರಿ ಋಷಿಗಳು ಅಂತ ಒಬ್ಬರು ಯಮುನಾ ನದಿಯ ತೀರದಲ್ಲಿ ತಪಸ್ಸನ್ನು ಮಾಡ್ತಾ ಕುಳಿತವರು. ಒಮ್ಮೆ ತಪಸ್ಸು ಮಾಡುವಾಗ ಸಾಮಾನ್ಯವಾಗಿ ಕಣ್ಣು ಮುಚ್ಚಿರ್ತಾರೆ. ಯಾವಾಗ ಒಮ್ಮೆ ಕಣ್ಣು ತೆಗೆದ್ರು ಆ ನೀರಿನಲ್ಲಿ ನೋಡ್ತಾರೆ, ಹೆಣ್ಣು ಗಂಡು ಮೀನು ಅಡ್ಡಾಡ್ತಾ ಇದೆ. ಅದನ್ನು ನೋಡಿ ನಾನು ಮದುವೆ ಆಗಬೇಕು ಅಂತ ಅನಿಸ್ತವ್ರಿಗೆ. ಒಂದೇ ಕ್ಷಣದಲ್ಲಿ ಬಂದರು. ಮಾಂಧಾತನ ಸಭೆಗೆ ಬಂದರು. ಹೇಳಿದ್ರು, ನಿನಗೆ 50 ಜನ ಮಕ್ಕಳಿದ್ದಾರೆ ಅಂತ ನನಗೆ ಗೊತ್ತಿದೆ, ಒಬ್ಬಳನ್ನು ಕೊಟ್ಟು ಮದುವೆ ಮಾಡು. ಬಹಳ ಮುದುಕರಾಗಿದ್ದಾರೆ. ಅವರ ವರ್ಣ ಬರ್ತದೆ. ಒಲಿ ಫಲಿತ ಏಜಕ್ಕಃ, ಮಾತನಾಡೋದು ಧ್ವನಿ ಸರಿಯಾಗಿ ಬರ್ತಾ ಇಲ್ಲ, ಎಲ್ಲ ಜೋತು ಬಿದ್ದಿದೆ ಚರ್ಮ. ಇವ್ರು ಕೇಳ್ತಾ ಇದ್ದಾರೆ ಮದುವೆ ಆಗಬೇಕು ಅಂತ. ಮೊದಲಿಗೆ ಮಾಂಧಾತ ಅನ್ಕೊಂಡ, ಇವ್ರ ಮೊಮ್ಮಗನ ಮದುವೆ ಇರಬೇಕೋ ಏನೋ ಅಂತ ಅನ್ಕೊಂಡ. ಇವ್ರು ಹೇಳಿದ್ರು ಇಲ್ಲ, ನಂದೇ ಮದುವೆ ಅಂತಂದ್ರು. ಆಗ ರಾಜನಿಗೆ ಬಹಳ ಪ್ರಾಣ ಸಂಕಟ ಇದು. ಇಲ್ಲ ಅಂತಂದ್ರೆ ಇವನಿಗೆ ಶಾಪ ಕೊಟ್ಬಿಡ್ತಾರೆ. ಹ್ಞೂ ಅಂದ್ರೆ ಮಕ್ಕಳು ಕೇಳೋದಿಲ್ಲ. ಅದಕ್ಕಾಗಿ ಮಾಂಧಾತ ಒಂದು ಉಪಾಯ ಮಾಡಿದ. ಅವಶ್ಯವಾಗಿ ಕೊಡ್ತೀನಿ ರೀ, ಹೆಣ್ಣು ಮಕ್ಕಳ ಒಪ್ಪಿದ್ರೆ ಕೊಡ್ತೀನಿ. ಈಗಿನ ಕಾಲದ ಹೆಣ್ಮಕ್ಳು ಏನು ಗೊತ್ತಲ್ಲ, ಅವ್ರಿಗೆ ಬಹಳ ಬೇಡಿಕೆ ಇರ್ತದೆ. ನೀವೇ ಹೋಗ್ರಿ, ಅವ್ರ ಅಂತಃಪುರಕ್ಕೆ ಹೋಗ್ರಿ, ಯಾರು ಒಪ್ತಾರೋ ಅವರನ್ನ ನೀವು ಮದುವೆ ಮಾಡಿ ಕೊಡ್ತೀನಿ ಅಂತಂದ್ರು. ಆಯಿತು ಅಂತ ಹೊರಟ್ರೆ ಇವರು ಒಳಗೆ ಹೋಗ್ತಾ ಹೋಗ್ತಾ ಏನು ಮಾಡಿದ್ರು ಅಂತ ತಮ್ಮ ಯೋಗ ಸಾಮರ್ಥ್ಯದಿಂದ ದಿವ್ಯ ರೂಪ ತಗೊಂಡ್ಬಿಟ್ರು. ಒಬ್ಬರನ್ನ ಕೊಟ್ಟರು ಮುಗಿದು ಹೋಗ್ತಿತ್ತೋ ಏನೋ. 50 ಜನ ಬೆನ್ನ ಹತ್ತಿಬಿಟ್ರು, ನಾನೇ ಮದುವೆ ಆಗ್ತೀನಿ ಇವ್ರನ್ನ ಅಂತ. 50 ಜನರನ್ನ ಮದುವೆ ಆಗಿ ಸೌಭರಿ ಋಷಿಗಳು ಕರೆದುಕೊಂಡು ಹೋಗ್ತಾರೆ ಅಂತ ಈ ರೀತಿಯಾಗಿ ಹೇಳ್ತಾರೆ.
ಶಾಸ್ತ್ರದಲ್ಲಿ ನೋಡ್ತಾ ಇರುವಾಗ ಈ ಸೌಭರ ಋಷಿಗಳು ಅವರ ಪ್ರಾರಬ್ಧ ಕರ್ಮ 50 ಜನ್ಮದ್ದಿತ್ತಂತೆ. ಅದಕ್ಕೆ 50 ಜನ್ಮ ಯಾಕೆ ತಾಳ್ಬೇಕು, ಒಂದೇ ಸರಿ 50 ರೂಪವನ್ನು ತೆಗೆದುಕೊಂಡ್ರು 50 ಜನ ಮಡದಿಯರು ಸಂಸಾರವನ್ನು ಮಾಡಿ ತಮ್ಮ ಏನೊಂದು ಆ ಪ್ರಾರಬ್ಧ ಕರ್ಮ ಇತ್ತು ಅದನ್ನು ಮುಗಿಸಿದ್ರು ಅಂತ ಅನೇಕ ಕಡೆಗೆ ನಾವು ಇದನ್ನ ಕೇಳುತ್ತೇವೆ. ಇವರ ವಂಶದಲ್ಲಿ ತ್ರಸದ್ಯಸ್ಸು, ಪುರುಕುತ್ಸ, ಅನರಣ್ಯ ಹೀಗೆಲ್ಲ ಬರ್ತಾ ಇದ್ದಾರೆ. ಅದಾದ ಮೇಲೆ ತ್ರಿಶಂಕು ಕೂಡ ಇವರ ವಂಶದಲ್ಲೇ ಬಂದವ. ತ್ರಿಶಂಕುವಿನ ಕಥೆಯೆಲ್ಲ ನಿಮಗೆ ಗೊತ್ತಿದೆ. ಅವನು ಇದೇ ದೇಹದಿಂದಾಗಿ ತಾನು ಸ್ವರ್ಗಕ್ಕೆ ಹೋಗಬೇಕು. ಸಶರೀರೋ ಗತ ಸ್ವರ್ಗಂ ಅದ್ಯಾಪಿ ದಿವಿದೃಶ್ಯತೆ ಭಾಗವತ ಉಲ್ಲೇಖ ಮಾಡುತ್ತೆ. ಇಂದಿಗೂ ಕೂಡ ಅವನು ಆ ತ್ರಿಶಂಕು ಸ್ವರ್ಗದಲ್ಲಿ ತ್ರಿಶಂಕು ಕಾಣಿಸ್ತಾನೆ, ಭೂಲೋಕದಿಂದಲೇ ಕಾಣಿಸ್ತಾನೆ ಅಂತ ಅಲ್ಲಿ ಉಲ್ಲೇಖ ಬರ್ತದೆ. ತ್ರಿಶಂಕುವಿನ ಮಗ ಹರಿಶ್ಚಂದ್ರ. ಹರಿಶ್ಚಂದ್ರ ಪ್ರಸಿದ್ಧಿ ನಿಮಗೆ ಗೊತ್ತಿದೆ. ಸತ್ಯ ಹರಿಶ್ಚಂದ್ರ ಅಂತ ಇವನ ಹೆಸರಿದೆ. 99.99 ಸತ್ಯನೇ ಹೇಳಿದ್ದಾನೆ. ಆದ ಒಂದು ಮಾತ್ರ ಇಲ್ಲಿ ಬೇರೆ ಮುಖದಿಂದ ಇಲ್ಲಿ ಉಲ್ಲೇಖ ಬರ್ತದೆ. ಅವನಿಗೆ ಮಕ್ಕಳಾಗಿರಲಿಲ್ಲ. ವರುಣನಿಗನ್ನ ಕುರಿತು ಯಾಗ ಮಾಡಿ ದೇವರಿಗೆ ಪ್ರಾರ್ಥನೆ ಮಾಡಿದ. ವರುಣನಿಗೆ ಮಗ ಹುಟ್ಟಿದರೆ ಅವನನ್ನ ಬಲಿ ನಿನಗೆ ಕೊಡ್ತೀನಿ ಅಂತ ಪ್ರಾರ್ಥನೆ ಮಾಡಿ ಯಾಗ ಮಾಡಿದ. ಆಯಿತು, ಒಂದು ಮಗ ಹುಟ್ಟಿದ. ಅವನ ಹೆಸರೇ ರೋಹಿತ ಅಥವಾ ಲೋಹಿತ. ಹುಟ್ಟಿದ ಕೂಡಲೇ ವರುಣ ಬಂದ, ಮಗುವಾಗಿದೆ ಮತ್ತು ಕೊಡು ಮತ್ತು ಹೇಳಿದ್ದೆಲ್ಲ, ಯಾಗ ಮಾಡಿ ನನಗೆ ಬಲಿ ಕೊಡ್ತೀನಿ ಅಂತ ಹೇಳಿದ್ದೆಲ್ಲ, ಕೊಡು ಆ ಮಗುವನ್ನು ಬಲಿ ಕೊಡು ಅಂತ. ಹೇಗೆ ಕೊಡ್ತಾನೆ? ಸತ್ಯ ಹರಿಶ್ಚಂದ್ರ ಹೇಳಿದ, ಇಲ್ಲ ಇನ್ನೂ ಹಲ್ಲೇ ಬಂದಿಲ್ಲ, ಅದನ್ನು ಬಲಿ ಕೊಡ್ಲಿಕ್ಕೆ ಬರೋದಿಲ್ಲ ಅಂತ. ಹಲ್ಲು ಬಂತು, ಇಲ್ಲ ಸಂಸ್ಕಾರ ಆಗಿಲ್ಲ, ಇನ್ನು ಉಪನಯನ ಆಗಿಲ್ಲ. ಹೀಗೆ ಮುಂದೆ ದೂಡ್ತಾ ಹೋಗ್ತಾನೆ. ಅದಾದ ಮೇಲೆ ಏನಾಯಿತು ಅಂತಂದ್ರೆ, ರೋಹಿತೋ ಗ್ರಾಮ ಮೇಯಾಯ ತಮ್ಮಿಂದ ಪ್ರತ್ಯಷೇಧದ ಮಗನಿಗೆ ಹೇಳ್ದ, ನೀನು ಇಲ್ಲಿಂದ ಹೊರಟೋಗು, ವರುಣ ಬಂದ ಅಂದ್ರೆ ಕಾಡ್ತಾನೆ, ನಿನ್ನನ್ನು ಬಲಿ ಕೊಡು ಅಂತ ಬಹಳ ಕೇಳ್ತಾನೆ. ಹೀಗಾಗಿ ನೀನು ಒಂದು ಕೆಲಸ ಮಾಡು, ಮನೆ ಬಿಟ್ಟು ಹೋಗ್ಬಿಡು, ಅವನು ಎಲ್ಲೋ ಹೋಗ್ಯಾನೆ ಅಂತ ಹೇಳಿಬಿಡ್ತೀನಿ ಅಂತ. ಅವನು ಬೇರೆ ಬೇರೆ ಕಡೆ ಅಡ್ಡಾಡ್ತಾ ಇರ್ತಾನೆ. ಆದರೆ ಅದಕ್ಕೆ ವರುಣನಿಗೆ ಸಿಟ್ಟು ಬಂದು ಏನು ಮಾಡಿದ ಅಂತಂದ್ರೆ, ಇವನಿಗೆ ಉದರ ರೋಗ, ಹೊಟ್ಟೆಯಲ್ಲೆಲ್ಲ ನೀರು ತುಂಬ ಹೋಯ್ತು, ಬಹಳ ತೊಂದರೆ ಆಗ್ಲಿಕ್ಕೆ ಶುರು ಆಯ್ತು ಹರಿಶ್ಚಂದ್ರನಿಗೆ. ಆ ಸುದ್ದಿ ಬೇರೆ ಕಡೆ ಅಡ್ಡಾಡ್ತಾ ಇರೋ ರೋಹಿತನಿಗೆ ಗೊತ್ತಾಯಿತು. ಅವನು ಮತ್ತೆ ಹಿಂದಿರುಗಿ ಮನೆಗೆ ಬರಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅಲ್ಲಿ ದಾರಿಯಲ್ಲಿ ಬರ್ತಾ ಇರುವಾಗ ಅಜೀಗರ್ತ ಅಂತ ಒಬ್ಬರು ಅವರ ಮಗನನ್ನ ಮಾರ್ತಾ ಇದ್ರು. ಅವನ 3 ಜನ ಮಕ್ಕಳು, ಅದರಲ್ಲಿ ಒಬ್ಬ ಶುನಶೇಪ ಅಂತ. ಅವನನ್ನ ಹಣ ಕೊಟ್ಟು ಕೊಂಡು ರೋಹಿತ ಕರ್ಕೊಂಡ್ಬರ್ತಾನೆ. ನನ್ನ ಬದಲಿ ಸಬ್ಸ್ಟಿಟ್ಯೂಟ್ ಇವನನ್ನ ಬಲಿ ಕೊಡ್ಲಿಕ್ಕೆ ಬರ್ತದೆ ಅಂತ ಕರ್ಕೊಂಡು ಬಂದು ತಂದೆಗೆ ಹೇಳ್ತಾನೆ, ನಾನು ಉಳಿತೀನಿ, ಚಿಂತೆ ಮಾಡಬೇಡ, ಇನ್ನೊಬ್ಬನನ್ನು ಕರ್ಕೊಂಡ್ಬಂದೀನಿ, ಶುನಶೇಪನನ್ನು ಕರ್ಕೊಂಡು ಬಂದಿದ್ದೀನಿ, ಇವರನ್ನು ಬಲಿ ಕೊಟ್ಟರಾಯಿತು ಅಂತ. ಆಗ ಯಾಗವನ್ನು ಮಾಡ್ತಾರೆ. ಅಲ್ಲಿ ದೊಡ್ಡ ದೊಡ್ಡ ಋಷಿಗಳೆಲ್ಲ ಬರ್ತಾರೆ. ವಿಶ್ವಾಮಿತ್ರರು ಬಂದು ಅವರು ಋಗ್ವೇದದ ಮಂತ್ರಗಳನ್ನು ಹೇಳ್ತಾರೆ. ಆ ಬ್ರಹ್ಮಸ್ಥಾನದಲ್ಲಿ ಜಮದಗ್ನಿ ಋಷಿಗಳು ಬರ್ತಾರೆ. ವಸಿಷ್ಠರು ಸಾಮವೇದದ ಮಂತ್ರಗಳನ್ನು ಹೇಳ್ತಾರೆ. ಆಗ ಆ ಶುನಶೇಪನನ್ನು ಬಲಿ ಕೊಡಬೇಕು ಅಂತ ಹೋದರೆ ದಿವ್ಯವಾದಂತಹ ಮಂತ್ರಗಳನ್ನು ಹೇಳಿ ಶುನಶೇಪ ವರ್ಣನ ಸ್ತೋತ್ರವನ್ನು ಮಾಡುತ್ತಾನೆ ವೇದ ಮಂತ್ರಗಳಿಂದಾಗಿ. ಅದು ಮುಂದೆ ಬರ್ತದೆ, ಅಂತೂ ಆ ಕಥೆಯನ್ನು ಇಲ್ಲೇ ನಾನು ಉಲ್ಲೇಖ ಮಾಡ್ತೀನಿ. ಆಗ ಶುನಶೇಪನ ಮಂತ್ರದ ಪ್ರಭಾವವನ್ನು ನೋಡಿ ಬಹಳ ಚಕಿತರಾಗ್ತಾನೆ ವಿಶ್ವಾಮಿತ್ರ ಋಷಿಗಳು. ವರುಣ ಬಂದು ಅನುಗ್ರಹ ಮಾಡುತ್ತಾನೆ, ನನಗೆ ಬೇಡ, ಇವನ ಬಲಿ ಬೇಡ ಅಂತ ಅವನನ್ನು ಬಿಟ್ಟು ಬಿಡ್ತಾನೆ. ಇತ್ತ ರೋಹಿತನು ಬಂದು ಬಿಡ್ತಾನೆ. ಹರಿಶ್ಚಂದ್ರ ಅವನು ಮುಕ್ತನಾಗ್ತಾನೆ, ರೋಗ ಮುಕ್ತನಾಗಿ ಬಿಡ್ತಾನೆ. ಆ ಶುನಶೇಪನ ಮಂತ್ರ ಪ್ರಭಾವವನ್ನ ನೋಡಿ ವಿಶ್ವಾಮಿತ್ರ ಋಷಿಗಳಿಗೆ 100 ಜನ ಮಕ್ಕಳಿದ್ರು. ಕರೆದು ಹೇಳ್ತಾರೆ ವಿಶ್ವಾಮಿತ್ರರು, ಶುನಶೇಪ ನಿಮ್ಮೆಲ್ಲರಿಗಿಂತ ಜ್ಞಾನಿ ಇದ್ದಾನೆ, ನೀವೆಲ್ಲರೂ ನಮಸ್ಕಾರ ಮಾಡ್ರಿ. ಇನ್ಮೇಲೆ ನಿಮ್ಮ ಅಣ್ಣ ಅವನು, ನಾನು ಅವನನ್ನು ದತ್ತಕ್ಕೆ ತೆಗೆದುಕೊಳ್ತಾ ಇದ್ದೀನಿ, ನಿಮ್ಮ ಅಣ್ಣ ನಮಸ್ಕಾರ ಮಾಡ್ರಿ ಅಂತ ಹೇಳಿದ್ರೆ ಮೊದಲೇ 50 ಜನ ಇಲ್ಲ ಅಂತಂದ್ರು. ಅವರು ಹೇಳ ಮಂತ್ರದ್ರಷ್ಟ ಅಲ್ರಿ, ಅವ್ರು ದೊಡ್ಡ ದೊಡ್ಡ ಋಷಿಗಳವರು. ಇವನೇ ನಾನು ನಮಸ್ಕಾರ ಮಾಡೋದಿಲ್ಲ ಅಂತಂದ್ರು. ಉಳಿದ ಮಧುಚ್ಛಂದ ಅಂತ ಅನ್ನೋದರಿಂದ ಪ್ರಾರಂಭ ಮಾಡಿ 51ನೇ ಮಗ ಅಲ್ಲಿಂದ ಪ್ರಾರಂಭ ಮಾಡಿ ನಾವು ಅವಶ್ಯವಾಗಿ ಹೋಗ್ತೀವಿ ಅಂತಂದ್ರು. ಆಗ ಮೊದಲನೇ 50 ಜನರಿಗೆ ವಿಶ್ವಾಮಿತ್ರ ಋಷಿಗಳು ಶಾಪ ಕೊಡ್ತಾರೆ, ನೀವು ಆಂಧ್ರರು ಅಂತ ಅನಿಸಿಕೊಳ್ಳ್ರಿ, ನೀವು ಯಾವುದಕ್ಕೂ ಮಡಿಗೆ ಬರೋದಿಲ್ಲ, ಏನು ನಿಮಗೆ ಯಾರು ನಮಸ್ಕಾರ ಮಾಡೋದಿಲ್ಲ, ದಕ್ಷಿಣೆ ಕೊಡೋದಿಲ್ಲ ಅಂತ ಹೇಳಿ ಶಾಪ ಕೊಡ್ತಾರೆ ಅಂತ ಹೇಳಿ ಮುಂದೆ ಕಥೆ ಬರ್ತದೆ. ಹೀಗಾಗಿ ಅಂತೇನೆ ಆ ವಿಷ್ಣು ಸಹಸ್ರನಾಮದಲ್ಲಿ ಚಾಣೂರ ಆಂಧ್ರ ನಿಶೋಧನ. ಆಂಧ್ರ ನಿಶೋಧನ ಅಂದ್ರೆ ಆಂಧ್ರದಲ್ಲಿ ಇದ್ದವರೆಲ್ಲರೂ ಅವರನ್ನು ಹೊಡಿತಾನೆ ದೇವರು ಅಂತ ಅನ್ನೋ ಅರ್ಥ ಅಲ್ಲ. ಇವರು ಶಾಪಗ್ರಸ್ತರಾದವರು ಕೆಲವರು ಇದ್ದಾರೆ. ಈ ರೀತಿಯಾದಂತಹ ಶುನಶೇಪನ ಮಹಾತ್ಮ್ಯವನ್ನ ತಿಳಿಸ್ತಾರೆ. ಮುಂದೆ ಹರಿತ, ಚಂಪಕ, ಬಾಹುಕ ಅಂತೆಲ್ಲ ರಾಜರು ಬರ್ತಾ ಇದ್ದಾರೆ ಇವರ ವಂಶದಲ್ಲಿ. ಆಮೇಲೆ ಸಗರ ಮಹಾರಾಜನು ಕೂಡ ಇವರ ವಂಶದಲ್ಲಿ ಬಂದಿದ್ದಾನೆ. ಸಗರ ಮಹಾರಾಜನಿಗೆ 60,000 ಮಕ್ಕಳಿದ್ದಾರೆ. ಅದಕ್ಕಿಂತಲೂ ಮೊದಲು ಒಬ್ಬ ಅಸಮಂಜಸ ಅಂತನ್ನುವಂತಹ ಮಗ ಇದ್ದ. ಹೆಸರು ಹಾಗೆ, ವ್ಯಕ್ತಿ ಮಾಡೋ ಕೆಲಸನೂ ಹಾಗೆ. ಅವನು ಏನು ಮಾಡ್ತಿದ್ದ ಅಂತಂದರೆ, ಆಟ ಆಡೋ ಸಣ್ಣವನಿದ್ದಾಗ ಸುತ್ತಮುತ್ತಲು ಇರೋ ಜನರು, ಪ್ರಜೆಗಳ ಮಕ್ಕಳೇನಿದ್ರು ಅವ್ರ ಜೊತೆ ಆಟ ಆಡಬೇಕು. ಆಟ ಆದಮೇಲೆ ಸಂಜೆಗೆ ಸರಿಯೋ ನಿಧಿಯೊಳಗೆ ಯಾರ್ಯಾರು ಇವತ್ತು 10 ಜನ ಆಟಕ್ಕೆ ಬಂದಿದ್ರೆ ಎಲ್ಲ ಮಕ್ಕಳನ್ನು
ಸರಿಯೂ ನದಿಯೊಳಗೆ ಮುಳುಗಿಸಿ ಅವ್ರನ್ನ ಕೊಂದು ಮನೆಗೆ ಬರೋದು. ಮಾರನೇ ದಿವಸ ಮತ್ತೆ ಬೇರೆ 10 ಜನ ಮಕ್ಕಳು ಅವ್ರನ್ನೂ ಕೊಂದು ಬರೋದು. ಒಂದು 4 ದಿವಸ ನಡೀತು. ದೊಡ್ಡ ರಾಜನ ಮಗ ಹೇಗೆ ಹೇಳೋದು ಅಂತ ಸುಮ್ಮನಿದ್ರು. ಎಷ್ಟು ಜನ ಸುಮ್ಮನೆ ಇರ್ತಾರೆ. ಆಮೇಲೆ ಹೇಳಿದ್ರು ಅಸಮಂಜಸ ಹೀಗಿದ್ದಾನೆ ಅಂತ ಹೇಳಿದ್ದಕ್ಕೆ ಅವನನ್ನ ಊರಿನಿಂದ ಹೊರಗೆ ಹಾಕಿದ್ರು. ಕಾಡಿಗೆ ಹೋಗಿಬಿಟ್ಟ ಅವನು. ಇತ್ತ ರಾಜಸೂಯಾಗಮನ ಮಾಡ್ತಾ ಇರುವಾಗ ಕುದುರೆಯನ್ನ ಬೆನ್ನು ಹತ್ತಿ 60,000 ಜನ ಮಕ್ಕಳು ಹೋಗ್ತಾರೆ. ಇಂದ್ರ ಕುದುರೆಯನ್ನ ಕದ್ದು ಕಪಿಲ ಪರಮಾತ್ಮನ ಇದರಲ್ಲಿ ಕಟ್ಟಿಬಿಡ್ತಾನೆ ಪಾತಾಳದಲ್ಲಿ. ಇವ್ರು ಹುಡ್ಕೊಂಡು ಹೋಗಿ ಅವನ ಮೇಲೇನೆ ದೇವರ ಮೇಲೇನೆ ಆಕ್ಷೇಪ ಮಾಡ್ತಾರೆ. ಏನೋ ನೀನು ಕುದುರೆಯನ್ನ ತಂದು ಢೋಂಗಿಯಾಗಿ ಸುಮ್ಮನೆ ಕಣ್ಣು ಮುಚ್ಚಿ ಕೂತಿದ್ದಿ ಅಂತಂದಕ್ಕೆ ಪರಮಾತ್ಮನ ಕಣ್ಣು ತೆರೆದಾಗ ಎಲ್ಲ 60,000 ಜನ ಮಕ್ಕಳು ಸತ್ತು ಹೋಗ್ತಾರೆ. ಆಗ ಮತ್ತೆ ಕೆಲಸಕ್ಕೆ ಬಂದದ್ದು ಯಾರು ಅಂತಂದ್ರೆ ಅಸಮಂಜಸ. ಅಸಮಂಜಸ ಏನ್ ಮಾಡಿರ್ತಾನೆ ಅಂದ್ರೆ, ಯಾವಾಗ ಅವನನ್ನು ನೀನು ಮನೆ ಬಿಟ್ಟು ಹೋಗು, ಕಾಡಿಗೆ ಹೋಗು ಅಂದಿರ್ತಾರಲ್ಲ, ಆಯ್ತು ಅಂತ ಹೋಗುವಾಗ ಏನ್ ಮಾಡ್ತಾನ ಅವನು ಅಂದ್ರೆ, ಯಾರ್ಯಾರು ಬಂದಿದ್ದಲ್ಲ ಸರಿಯೂ ನದಿಯೊಳಗೆ ಎಲ್ಲರನ್ನ ವಾಪಸ್ ತಂದು ಜೀವಂತ ಮಾಡಿ ಅವ್ರನ್ನ ಕೊಟ್ಟು ಹೋಗಿರ್ತಾನೆ. ಮಹಾಜ್ಞಾನಿ ಅವನು. ಮಯೇ ಬೇಡ, ನೀನು ಇಷ್ಟು ಒಳ್ಳೆಯವನಿದ್ರೆ ಇಲ್ಲೇ ಇರೋ ಅಂದ್ರೆ ಇರೋದಿಲ್ಲ, ನಾನು ಸಾಧನೆ ಮಾಡ್ಲಿಕ್ಕೆ ಹೋಗ್ತೀನಿ ಅಂತ ಹೊರಟು ಹೋಗಿರ್ತಾನೆ. ಅವನನ್ನ ಕರೀತಾನೆ. ಅವನು ಬಂದು ಪ್ರಯತ್ನ ಮಾಡ್ತಾನೆ. ಹೋಗಿ ನೋಡಿಕೊಂಡು ಬರ್ತಾನೆ. ತನ್ನ ತಮ್ಮಂದರು ಎಲ್ಲಿದ್ರು, ಎಲ್ಲಿ ಸತ್ತಿದ್ದಾರೆ ಅಂತ ಅನ್ನೋದನ್ನು ನೋಡಿಕೊಂಡು ಬರ್ತಾನೆ. ಅವನ ಕೈಯಲ್ಲಿ ಆಗೋದಿಲ್ಲ. ಮುಂದಿನ ತಲೆಮಾರು ಅಂಶುಮಾನ್ ಅಂತ ಬರ್ತಾನೆ. ಅಂಶುಮಾನ್ ಅವ ಕಪಿಲ ದೇವರು ಏನು ಹೇಳ್ತಾರೆ ಅಂದ್ರೆ, ಗಂಗಾ ನದಿ ಬರಬೇಕು, ಆಗಲೇ ಉದ್ಧಾರ ಆಗೋದು. ಗಂಗಾಂಬೋರ ಹಂತಿ ನೇತರದ ಅಂತ ಕಪಿಲ ದೇವರು ಹೇಳಿರ್ತಾರೆ. ಮುಂದೆ ದಿಲೀಪ ಬಂದು ಪ್ರಯತ್ನ ಮಾಡ್ತಾನೆ. ಭಗೀರಥ ಕೊನೆಗೆ 3-4 ತಲೆಮಾರುಗಳವರೆಗೆ ಪೂರ್ವಜರು ಉದ್ಧಾರ ಆಗಬೇಕು ಅನ್ನೋದಕ್ಕಾಗಿ. ಇಡೀ ಜೀವನದ ಉದ್ದೇಶ ಬೇರೆ ಯಾವುದಿಲ್ಲ. ನಾವು ಒಂದು ಉದ್ದೇಶವನ್ನ 2 ವರ್ಷ 3 ವರ್ಷ ನಾವು ಅದನ್ನ ಸತತವಾಗಿ ನಡೆಸ್ಲಿಕ್ಕೆ ನಮ್ಗೆ ಆಗೋದಿಲ್ಲ. ಬೇಡ ಬಿಡ್ರಿ ಅಂತ ಚಾಂಚಲ್ಯದಿಂದ ಬಿಟ್ಟು ಬಿಡ್ತಾನೆ. ಇದು ಬೇಡ ಮತ್ತೊಂದು, ಅದು ಬೇಡ ಮತ್ತೊಂದು, ಇಷ್ಟು ಚಾಂಚಲ್ಯ ನಮ್ದು ಇರ್ತದೆ. ಆದ್ರೆ ಈ ಸೂರ್ಯವಂಶದ ರಾಜರು ಏನ್ ಮಾಡಿದ್ರು ಅಂತಂದ್ರೆ, 3-4 ತಲೆಮಾರು ಒಂದೇ ಉದ್ದೇಶ, ಗಂಗಾ ನದಿ ಮೇಲಿಂದ ಕೆಳಗೆ ಬರಬೇಕು. ಇಡೀ ಜೀವನ ಅದಕ್ಕೆ ಮುಡುಪಾಗಿ ಇಟ್ಟು ಕೊನೆಗೆ ಭಗೀರಥನ ಪ್ರಯತ್ನದಿಂದಾಗಿ ಬಂದಿದೆ. ಗಂಗಾ ನದಿ ಬಂದಿತು. ಅದನ್ನ ತೆಗೆದುಕೊಂಡು ಬಂದಿದ್ದಾರೆ. ಪೂರ್ವಜರ ಉದ್ಧಾರ ಎಲ್ಲ ಆಗಿದೆ ಅಂತ ತಿಳಿಸ್ತಾರೆ. ಅದಾದ ಮೇಲೆ ಒಬ್ಬ ರಾಜ ಸೌದಾಸ ಅಂತ ಒಬ್ಬ ರಾಜ. ಸೌದಾಸೋ ಮೃಗಯಾಂ ಕಿಂಚಿತ ಚರನ್ ರಕ್ಷೋ ಜಘಾನಃ. ಅವನು ಬೇಟೆಗೆ ಹೋದಾಗ 2 ಅಣ್ಣ ತಮ್ಮ ರಾಕ್ಷಸರಿದ್ರು. ಅದರಲ್ಲಿ ಒಬ್ಬ ರಾಕ್ಷಸನ್ನ ಅಣ್ಣನನ್ನ ಕೊಂದು ಬಿಡ್ತಾನೆ ಸೌದಾಸ. ತಮ್ಮನಿಗೆ ಸಿಟ್ಟು, ಏನಾದರೂ ನಾನು ಸೇಡು ತೀರಿಸಿಕೊಳ್ಬೇಕು ಅಂತ ಅವನ ಆಸೆ ಇರ್ತದೆ. ಒಮ್ಮೆ ಅವರ ಮನೆಯಲ್ಲಿ ಬ್ರಾಹ್ಮಣರನ್ನೆಲ್ಲ ಕರೆದು ಊಟಕ್ಕೆ ಹಾಕ್ತಾ ಇರುವಾಗ ಅಡಿಯವನ ವೇಷದಲ್ಲಿ ಆ ರಾಕ್ಷಸನೇ ಬಂದು ಬಿಡ್ತಾನೆ. ಬಂದು ನರಮಾಂಸವನ್ನ ಬೇಯಿಸಿ ಅವರ ಎಲೆಯಲ್ಲಿ ಹಾಕಿ ಬಿಡ್ತಾನೆ. ಹಾಕಿದ್ದಕ್ಕೆ ಅವರಿಗೆ ಗೊತ್ತಾಗ್ತದೆ, ಇನ್ನೇನು ಪರಿಶೇಚನೆ ಮಾಡಬೇಕು, ಗೊತ್ತಾಗ್ತದೆ ಇದು ನರಮಾಂಸ ಅಂತ ಗೊತ್ತಾಗಿ, ನಮಗೆ ಇಂಥ ಅಮೇಧ್ಯವನ್ನು ಹಾಕ್ತಾ ಇದೆಯಾ ಅಂತ ಹೇಳಿ ಶಾಪ ಕೊಡ್ತಾರೆ. ರಕ್ಷ ಕೃತಂ ತದ್ವಿದಿತ್ವ ಚಕ್ರೇ 12 ವಾರ್ಷಿಕೀಂ, ನೀನು ರಾಕ್ಷಸನಾಗು ಅಂತ ಶಾಪ ಕೊಡ್ತಾರೆ. ಸೌದಾಸನಿಗೆ ಸಿಟ್ಟು ಬಂದು ಹೋಗ್ತದೆ. ನಂದೇನು ತಪ್ಪಿಲ್ಲ, ನನಗೆ ಶಾಪ ಕೊಡ್ತಾರೆ, ನಿಮಗೂ ಶಾಪ ಕೊಡ್ತೀನಿ ಅಂತ ಕೈಯಲ್ಲಿ ನೀರನ್ನು ತೆಗೆದುಕೊಂಡು ಅಭಿಮಂತ್ರಣ ಮಾಡಿಬಿಟ್ಟಿರ್ತಾನೆ. ಅವನ ಹೆಂಡತಿ, ಅವಳು ಮದಯಂತಿ ಅಂತ ಅವಳ ಹೆಸರು. ಅವಳು ಹೇಳ್ತಾನೆ, ಬ್ರಾಹ್ಮಣರಿಗೆ ಶಾಪ ಕೊಡಬಾರದು, ಕೊಡಬೇಡ್ರಿ ಅಂತ ಹೇಳಿದ್ದಕ್ಕೆ ತನ್ನ ಕೈಯಲ್ಲಿರುವ ನೀರನ್ನು ತನ್ನ ಕಾಲಿನ ಮೇಲೆ ಹಾಕಿಕೊಳ್ತಾನೆ. ಹಾಕಿಕೊಂಡದ್ದಕ್ಕೆ ಕಾಲೆಲ್ಲ ಕಪ್ಪಾಗಿ ಬಿಡುತ್ತದೆ. ಆಗಿನಿಂದ ಅವನ ಹೆಸರು ಕಲ್ಮಾಶಪಾದ ಅಂತ ಅವನ ಹೆಸರು ಬರ್ತದೆ. ಆಮೇಲೆ ಆ ಬಂದಂತಹ ಗುರುಗಳು ಇವನ ಉದ್ದೇಶ ಇರಲಿಲ್ಲ, ಯಾರೋ ರಾಕ್ಷಸ ಮಾಡಿದ್ದಾನೆ ಅಂತ ಅನ್ನೋದನ್ನು ತಿಳಿದು, ನೀನು ರಾಕ್ಷಸನಾಗ್ತಿ, ಆದರೆ 12 ವರ್ಷ ಮಾತ್ರ ನೀನು ರಾಕ್ಷಸನಾಗ್ತಿ ಅಂತ ಅದಕ್ಕೆ ಒಂದು ಶಾಪವನ್ನು ಕೊಡ್ತಾರೆ. ಮದಯಂತಿ ಅವಳು ಎಂತಹ ಪತಿನಿಷ್ಠೆ, ಪತಿವ್ರತ ಅಂತಂದ್ರೆ, ಅವನು ರಾಕ್ಷಸನಾದಾಗಲೂ ಅವನ ಹಿಂದೆನೇ ಹೋಗ್ತಾಳೆ. ರಾಕ್ಷಸನಾದಾಗ ಅವನು ಮನೆಯಲ್ಲಿ ಇರೋದಿಲ್ಲ, ಎಲ್ಲೆಲ್ಲೋ ಕಾಡಿಗೆ ಅಲ್ಲಿ ಇಲ್ಲಿ ಅಲ್ಲದಾಡ್ತಾ ಹೋಗ್ತಾನೆ. ಯದ್ಯಯಂ ಕ್ರಿಯತೆ ಭಕ್ಷಸ್ತರ್ಹಿಮಾಂ ಖಾದಪೂರ್ವತಃ. ಇವನು ಒಳ್ಳೆಯವನೇ, ಆದ್ರೆ ರಾಕ್ಷಸನಾದಾಗ್ಲಂತೂ ರಾಕ್ಷಸನಂತೆ ಇರುವವ. ಒಮ್ಮೆ 2 ದಂಪತಿಗಳು ಅರಣ್ಯದ ಮಾರ್ಗದಿಂದ ಹೊರಟಿದ್ರು. ಇವನಿಗೆ ಹಸಿವೆ ಆಯಿತು. ಒಮ್ಮೆ ಗಂಡನನ್ನು ಹಿಡಿದ್ಬಿಟ್ಟ ತಿನ್ಲಿಕ್ಕೆ ಅಂತ. ಹೆಂಡತಿ ಪರಿಪರಿಯಾಗಿ ಹೇಳ್ತಾಳೆ, ತಿನ್ಬೇಡ, ಬಿಡು ಬಿಡು ಅಂತ. ಮದಯಂತಿ ಹೇಳ್ತಾಳೆ, ನಿಂತ ಪ್ರವೃತ್ತಿ ಅಲ್ಲೇ ಇದು, ಕೇಳೋದಿಲ್ಲ ಅವನ ಹೆಂಡತಿ ಅಂತೂ ಎಷ್ಟು ಹೇಳ್ತಾಳೆ, ತಿನ್ನೋದಾದ್ರೆ ನನ್ನನ್ನು ತಿನ್ನು, ಅವನನ್ನು ಬಿಟ್ಬಿಡು ಅಂತಂದ್ರೆ ಕೇಳೋದಿಲ್ಲ. ಅವನನ್ನ ತಿಂದು ಬಿಡ್ತಾನೆ. ಆಗ ಆ ಏನು ಹೆಂಡತಿ ಉಳಿದಿರ್ತಾಳಲ್ಲ, ಅವಳು ಶಾಪ ಕೊಡ್ತಾಳೆ, ನೀನು ನಾನು ನನ್ನ ಗಂಡನ ಜೊತೆಗೆ ವಿಹಾರ ಮಾಡುವಾಗ ನನ್ನ ಗಂಡನನ್ನ ಕೊಂದಿ, ಹೀಗಾಗಿ ನೀನೇನಾದರೂ ನಿನ್ನ ಹೆಂಡತಿಯ ಜೊತೆಗೆ ಸಂಗ ಮಾಡಿದರೆ ನೀನು ಸತ್ತು ಹೋಗ್ತಿ ಅಂತ ಶಾಪ ಕೊಟ್ಟು ಬಿಡ್ತಾಳೆ. ಅಂತೂ ಆ 12 ವರ್ಷ ಮುಗಿಯಿತು. ಮತ್ತೆ ಮನುಷ್ಯ ದೇಹ ಬಂತು, ಆದರೆ ಹೆಂಡತಿಯ ಜೊತೆಗೆ ಸಂಗ ಮಾಡುವಂತೆ ಇಲ್ಲ. ಆಗಿನ ಕಾಲದಲ್ಲಿ ನಿಯೋಗ ಪದ್ಧತಿ ಅಂತ ಅನ್ನೋದು ವಿಹಿತವಾಗಿತ್ತು.
ಅದಕ್ಕಾಗಿ ವಸಿಷ್ಠರ ಅನುಜ್ಞೆಯಿಂದಾಗಿ ಮದಯಂತಿಯಲ್ಲಿ ಪ್ರಜೆಗಳು 7 ಜನ ಹುಟ್ಟಿದ್ದಾರೆ. ಅಶ್ಮಕ ಅಂತ ಹುಡ್ತಾನೆ, ಅವನಿಂದ ಮೂಲಕ ಅಂತ ಹುಡ್ತಾರೆ. ಆ ಮೂಲಕನಿಗೇನೆ ನಾರೀ ಕವಚ, ಯಾವಾಗಲೂ ಹೆಣ್ಮಕ್ಳು ಸುತ್ತಲೇ ಇರ್ತಿದ್ದಂಥವ್, ಹೀಗಾಗಿ ನಾರೀ ಕವಚ ಅಂತ ಅವನಿಗೆ ಹೆಸರು ಬರ್ತದೆ ಅಂತ ತಿಳಿಸ್ತಾರೆ. ಇವರ ವಂಶದಲ್ಲೇನೆ ಮುಂದೆ ಖಟ್ವಾಂಗ ಬಂದಿದ್ದಾನೆ. ಖಟ್ವಾನಂಗನ ಕಥೆಯನ್ನ ಹಿಂದೆ ದ್ವಿತೀಯ ಸ್ಕಂದದಲ್ಲಿ ನಾವು ತಿಳಿದಿದ್ದೇವೆ. ಗುರುವರ್ಥೇ ತ್ಯಕ್ತರಾಜ್ಯೋ ವ್ಯಚರದನುಮನಂ ಪದ್ಮಪತ್ಯಾಂ ಪ್ರಿಯಾಯಾಃ ಪಾಣಿಸ್ಪರ್ಶಾಕ್ಷಮಾಭ್ಯಾಂ ಮೃಜಿತಪತಿರುಜೋ ಯೋ ಹರೀಂದ್ರಾನುಜಾಭ್ಯಾಂ ವೈರೂಪ್ಯಾಚೂರ್ಪನಕ್ಯಾಃ ಪ್ರಿಯಮಿರರುಷ ರೋಪಿತಭ್ರೂ ವಿಜೃಂಭಃ ಶುತ್ವಾ ನಿರ್ಭೂತ ಸೇತುಃ ಖಲದವದಹನಃ ಕೋಸಲೇಂದ್ರೋವತೀರ್ಣಃ. ರಾಮದೇವರ ಬಗ್ಗೆ ವಿಶೇಷವಾಗಿ ತಿಳಿಸಿಕೊಡ್ತಾರೆ. ಗುರುವರ್ಥೇ ತ್ಯಕ್ತರಾಜ್ಯ, ತಮ್ಮ ತಂದೆಯ ಮಾತನ್ನ ನಡೆಸಬೇಕು ಅನ್ನೋದಕ್ಕಾಗಿ ರಾಜ್ಯವನ್ನೇ ಬಿಟ್ಟು ಹೋದ. ಆ ರಾವಣನನ್ನು ಸಂಹಾರ ಮಾಡಿ ಸೀತಾದೇವಿಯನ್ನು ರಕ್ಷಣೆ ಮಾಡಿದಂತಹ ಪರಮಾತ್ಮ ಅವನು ಹುಟ್ಟಿದ್ದಾನೆ ಅಂತ ಹೀಗೆ ತಿಳಿಸ್ತಾರೆ. ರಾಮದೇವರ ವಂಶದಲ್ಲಿ ಬಂದಂತಹ ಇನ್ನೂ ಅನೇಕ ರಾಜರು, ಕುಶ, ಲವ, ಅವರ ವಂಶ, ಇದನ್ನೆಲ್ಲ ವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಾರೆ. ಅದಾದಮೇಲೆ ನಿಮಿ ಮಹಾರಾಜನ ಬಗ್ಗೆ ತಿಳಿಸ್ತಾ ಇರುವಾಗ, ನಿಮಿ ಮಹಾರಾಜ ಇಕ್ಷ್ವಾಕುವಿನ ಮಗ, ಮತ್ತೊಬ್ಬ ಮಗ ಇವನು. ವಸಿಷ್ಠ ಋಷಿಗಳನ್ನು ಯಾಗಕ್ಕೆ ಅಂತ ಕರೆದ. ಆಗ ವಸಿಷ್ಠ ಋಷಿಗಳು ಹೇಳಿದ್ರು, ಇಲ್ಲ, ಆ ಡೇಟ್ ನಾನು ಬುಕ್ ಆಗಿದ್ದೀನಿ, ಇಂದ್ರ ನನ್ನನ್ನು ಕರೆದಿದ್ದಾನೆ, ಹೀಗಾಗಿ ಅಲ್ಲಿ ಹೋಗಬೇಕಾಗಿದೆ ಅಂತಂದದ್ದಕ್ಕೆ ಆಯಿತು ಅಂತ ಇನ್ನೊಬ್ಬ ಆಚಾರನ ಕರೆಸಿ ಯಾಗವನ್ನು ಮುಗಿಸಿಬಿಟ್ಟ. ಆಗ ಅವ್ರು ಬಂದಾದ್ಮೇಲೆ ಗೊತ್ತಾಯಿತು ವಸಿಷ್ಠರಿಗೆ, ನಿಮಿ ಮಹಾರಾಜ ನನ್ನನ್ನು ಬಿಟ್ಟು ಬೇರೆಯವರ ಕಡೆ ಯಾಗ ಮಾಡಿಸಿದ ಅಂತ ಹೇಳಿ ಸಿಟ್ಟಿಗೆದ್ದು ಅವರೇನ್ ಮಾಡ್ತಾರೆ ಅಂದ್ರೆ, ಶಾಪ ಕೊಡ್ತಾರೆ. ಅಶಪತ್ ಪದತಾಂ ದೇಹೋ ನಿಮೆ ಪಂಡಿತ ಮಾನಿನಃ, ನಿನ್ನ ದೇಹ ಬಿದ್ದು ಹೋಗಲಿ ಅಂತ ಶಾಪ ಕೊಟ್ಟರು. ಯಾರು? ವಸಿಷ್ಠ ಋಷಿಗಳು. ಯಾಕೆ? ನನ್ನನ್ನು ಬಿಟ್ಟು ನೀ ಬೇರೆಯವರ ಕಡೆಗೆ ಯಾಕೆ ಮಾಡಿಸಿದಿ ಅಂತ ಅನ್ನೋದಕ್ಕಾಗಿ ಈ ರೀತಿಯಾಗಿ ಶಾಪ ಕೊಟ್ಟರೆ ಅವನಿಗೂ ಸಿಟ್ಟು ಬರ್ತದೆ. ನಿಮಗೆ ಎಲ್ಲ ಕಡೆ ದಕ್ಷಿಣ ನಿಮಗೆ ಬೇಕು ಅಂತ ಲೋಭ ಇದೆ, ನಾನು ನಿಮಗೆ ಶಾಪ ಕೊಡ್ತೀನಿ, ನೀವು ಸತ್ತು ಹೋಗ್ರಿ ಅಂತ ಶಾಪ ಕೊಟ್ಟ. ಆಗ ಮಿತ್ರಾವರುಣರಲ್ಲಿ ಮತ್ತೆ ವಸಿಷ್ಠರು ಹುಟ್ಟಿ ಬರ್ತಾರೆ, ಊರ್ವಶಿಯಿಂದ ಹುಟ್ಟಿ ಬರ್ತಾರೆ. ಆಗ ಎಲ್ಲ ಉಳಿದೆಲ್ಲ ಜನರು ಏನ್ ಮಾಡಿದ್ರು ಅಂದ್ರೆ, ರಾಜನೂ ಹುಟ್ಟಿ ಬರಬೇಕು ಅಂತ ಹೇಳಿ ರಾಜ್ಞೋ ಜೀವತಿ ದೇಹೋಯಂ ಪ್ರಸನ್ನ ಪ್ರಭೋಯದಿ, ಅವನು ಹುಟ್ಟಿ ಬರಲಿ ಅಂತಂದ್ರೆ, ಆಗ ನಿಮಿ ಮಹಾರಾಜ ಹೇಳ್ತಾನೆ, ನಾನು ಮತ್ತೆ ಇಲ್ಲಿ ಬರುವುದಿಲ್ಲ, ನಾನು ದೇಹ ಬೇಡ ನನಗೆ. ತಥೇತ್ಯುಕ್ತೇ ನಿಮಿಪ್ರಾಹ ಮಾ ಭೂಮೆ ದೇಹಬಂಧನ ನನಗೆ ಇರೋದು ಬೇಡ ಅಂತ ಹೇಳಿ ಆಮೇಲೆ ಆ ನಿಮಿ ಮಹಾರಾಜ ನಮ್ಮೆಲ್ಲರ ಕಣ್ಣಿನ ರೆಪ್ಪೆಯೊಳಗೆ ಅವನ ಸನ್ನಿಧಾನ ಬರ್ತದೆ ಅಂತ ಈ ರೀತಿಯಾಗಿ ತಿಳಿಸಿಕೊಡ್ತಾರೆ. ಹೀಗಿನ್ನೂ ಅನೇಕ ಅವಾಂತರ ರಾಜರ ಸಣ್ಣ ಸಣ್ಣ ಕಥೆಗಳಲ್ಲಿದೆ. ಸಮಯದ ನಿರ್ಬಂಧ ಇದ್ದದ್ದಕ್ಕಾಗಿ ಸಂಕ್ಷೇಪವಾಗಿ ಹೊರಟಿದ್ದೀನಿ. ಇನ್ನು ಚಂದ್ರವಂಶದಲ್ಲಿ ಬರುವಂತಹ ರಾಜರು, ಚಂದ್ರನಿಂದ ಬುಧ ಹುಟ್ಟಿದ, ಬುಧನಿಂದ ಪುರೂರವ ರಾಜನ ಹುಟ್ಟಿದ ಅಂತನ್ನೋದನ್ನ ನಾವು ನವಮಸ್ಕಂದದ ಪ್ರಾರಂಭದಲ್ಲೇ ಕೇಳಿದ್ದೇವೆ. ಪುರೂರವ ಮಹಾರಾಜ ಅತ್ಯಂತ ಸುಂದರ, ನೋಡಲಿಕ್ಕೆ ಬಹಳ ಸುಂದರ ಇದ್ದ. ಹೀಗಾಗಿ ಊರ್ವಶಿ ತಾನು ಆಸೆ ಪಟ್ಟು, ಅವಳು ಸ್ವರ್ಗಲೋಕದ ಅಪ್ಸರೆ ಆದರೂ ಕೂಡ ಪುರೂರವ ಮಹಾರಾಜನನ್ನ ವರಿಸಿ ಮದುವೆ ಆದ್ರು. ಆದರೆ ಕೆಲವು ಕರಾರು ಹಾಕಿಲ್ಲವರು, 2 ಆಡುಗಳನ್ನು ತಂದಿಲ್ಲವರು, ಮೇಕೆಗಳನ್ನು. ಇದಕ್ಕೇನು ಆಗಬಾರದು, ಆಮೇಲೆ ಯಾವಾಗಲೂ ನಾನು ತುಪ್ಪವನ್ನು ಮಾತ್ರ ಕುಡಿತೀನಿ, ಆಮೇಲೆ ಈ ನನ್ನ ಗಂಡನನ್ನ ಪುರೂರವನನ್ನ ಸಂಘಕಾಲ ಬಿಟ್ಟು ಬೇರೆ ಹೊತ್ತಿಗೆ ನಾನು ಅವನನ್ನು ವಿವಸ್ತ್ರನನ್ನಾಗಿ ನೋಡಬಾರದು. ಈ ಕರಾರುಗಳಲ್ಲಿ ಯಾವುದೇ ಒಂದು ತಪ್ಪಿದಾಗ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ದು. ಇವನ ಜೊತೆಗೆ ಅನೇಕ ವರ್ಷ ಕಳೆದಿದ್ದಾಳೆ. ಆಗ ಇಂದ್ರ ತನ್ನ ಸಭೆಯಲ್ಲಿ ಒಂದು ಮಾತು ಹೇಳ್ತಾನಂತೆ, ಊರ್ವಶಿ ಇಲ್ಲದೆ ಸಭೆ ಅಷ್ಟು ಕಂಗೊಳಿಸ್ತಾ ಇಲ್ಲ, ದೇವತೆಗಳಿಗೆ ಆದೇಶ ಮಾಡಿದ, ನೀವು ಊರ್ವಶಿಯನ್ನು ಕರೆತಂಡ್ರಿ ಅಂತ ಹೇಳಿದ್ರೆ ರಾತ್ರಿಯಲ್ಲಿ ಬಂದಿದ್ದಾರೆ. ಊರ್ವಶಿಯ ಜೊತೆಗೆ ಪುರೂರವ ಮಹಾರಾಜ ಮಲಗಿದ್ದಾನೆ. ಅಲ್ಲೇ ಹತ್ತಿರದಲ್ಲಿ ಈ 2 ಆಡುಗಳನ್ನ, ಮೇಕೆಗಳನ್ನ ಕಟ್ಟಿಟ್ಟಿದ್ರು. ಆ 2 ಮೇಕೆಗಳನ್ನ ಎಳ್ಕೊಂಡು ಹೋಗ್ತಾ ಇದ್ದಾರೆ ದೇವತೆಗಳು. ಎಚ್ಚರ ಊರ್ವಶಿಗಾಯಿತು. ಊರ್ವಶಿ ಒದರ್ತಾಳೆ, ನನ್ನ 2 ಮಕ್ಕಳಿಂದಂತೆ ಇದ್ದದ್ದು ಅದನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ, ನನ್ನ ಗಂಡ ಹಾಗೇ ಮಲಗಿದ್ದಾನೆ ಅಂತ ಅವನಿಗೆ ಎಚ್ಚರ ಆಯಿತು. ಅವನು ಹೋಗುವಂತೆ ಇಲ್ಲ, ಹೋಗ್ಲಿಲ್ಲ ಅವನು. ಆಗ ಇವಳು ಇನ್ನಷ್ಟು ಬೈತಾಳೆ. ಆಗ ಓಡಿ ಹೋಗುವಾಗ ಅವನ ವಸ್ತ್ರ ಬಿಚ್ಚೋಯ್ತು, ವಿವಸ್ತ್ರನಾಗಿ ಹೋಗ್ತಾನೆ. ಅದನ್ನು ತೆಗೆದುಕೊಂಡು ಬರುವಷ್ಟರಲ್ಲಿ ಅವಳ ಒಂದೇನು ನಿಯಮ ಇತ್ತು ಅದು ಭಂಗ ಆದದ್ದಕ್ಕೆ ಅವಳು ಸ್ವರ್ಗಕ್ಕೆ ಹೋಗಿಬಿಡ್ತಾಳೆ. ಈ ರೀತಿಯಾಗಿ ಆಮೇಲೆ ಇವನಿಗೆ ಒಂದರ್ಥದಲ್ಲಿ ಹುಚ್ಚಿಡದಂತೆ ಆಗಿ ಎಲ್ಲ ನೋಡಿದ್ರು ಊರ್ವಶಿ ಅಂತ ಅಡ್ಡಾಡ್ತಾ ಇರ್ತಾನೆ. ಕೊನೆಗೊಮ್ಮೆ ಸರಸ್ವತಿ ನದಿ ತೀರದಲ್ಲಿ ಊರ್ವಶಿಯ ಸಂಪರ್ಕ ಆಗತ್ತೆ, ಕಾಣಿಸ್ತಾಳವಳು. ಬಾ ನಮ್ಮ ಮನೆಗೆ ಅಂತ ಕರೆದ್ರೆ ಅವಳು ಅವನ ಕೈಯಲ್ಲಿ ಅರಣಿಯನ್ನು ಕೊಡ್ತಾಳೆ. ಅರಣಿ ಅಂತಂದ್ರೆ ಯಾವುದನ್ನ ಬಳಸಿ ಯಜ್ಞವನ್ನ ಮಾಡುತ್ತಾರೆ, ಅದರಲ್ಲಿ ಅಗ್ನಿ ಮಥನವನ್ನ ಮಾಡಿ ಆ ಅಗ್ನಿ ಪವಿತ್ರವಾದ ಅಗ್ನಿಯಿಂದ ಹೋಮ ಮಾಡಬೇಕು. ಆ ಒಂದು ಯಂತ್ರ ವಿಶೇಷವನ್ನ ಕೊಟ್ಟಿದ್ದಾಳೆ. ಏನು ಸಂಕೇತ ಕೊಟ್ಲು ಅಂದ್ರೆ, ನಾನು ಮತ್ತೆ ನಿನ್ನ ಮನೆಗೆ ಬರೋದಿಲ್ಲ,
ನಾನು ಬೇಕಾಗಿದ್ದರೆ ನೀನು ಇದನ್ನು ತೆಗೆದುಕೊಂಡು ಯಾಗ ಮಾಡು, ಯಾಗ ಮಾಡಿದರೆ ಪುಣ್ಯ ಬರ್ತದೆ, ಪುಣ್ಯದಿಂದ ಸ್ವರ್ಗ ಸಿಗುತ್ತದೆ, ಸ್ವರ್ಗದಲ್ಲಿ ನಾನು ಸಿಗ್ತೀನಿ ಅಂತನ್ನೋ ಸಂಕೇತವನ್ನು ಅವಳು ಕೊಟ್ಟಿದ್ದಾಳಂತೆ. ಈ ಪುರೂರವ ಮಹಾರಾಜನ ಮುಂದೆ ಅವನು ಕಾಡನ್ನೇ ಪ್ರವೇಶ ಮಾಡುತ್ತಾನೆ ಅಂತ ಹೇಳ್ತಾರೆ. ಅವನಿಗೆ 6 ಜನ ಮಕ್ಕಳಿದ್ದಾರೆ. ಆಯು, ಶ್ರುತಾಯು, ಸತ್ಯಾಯು, ರಯ, ವಿಜಯ, ಜಯ ಅಂತ ಹೀಗೆಲ್ಲ ಮಕ್ಕಳಾಗಿದ್ದಾರೆ. ಅವರ ಬಗ್ಗೆಯನ್ನು ವಿಶೇಷವಾಗಿ ತಿಳಿಸಿದ್ದಾರೆ. ಅದಾದ ಮೇಲೆ ಇವರ ವಂಶದಲ್ಲೇನೆ ಸಹಸ್ರಂ ದೀಯತಾಂ ಶುಲ್ಕಂ ಕನ್ಯಾಯ ಕುಶಿಕಾನ್ವಯ ಗಾಜಿರಾಜ ಇವರ ವಂಶದಲ್ಲಿ ಬಂದಿದ್ದಾನೆ. ಗಾಜಿರಾಜನ ಹೆಂಡತಿ ಸತ್ಯವತಿ ಅಂತ ಅವಳ ಹೆಂಡತಿ. ತಮ್ಮ ಮಗಳನ್ನ ಋಚಿಕ ಋಷಿಗಳಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ. ಆ ಋಚಿಕ ಋಷಿಗಳ ಕಥೆ ಏನಾಯಿತು ಅಂದ್ರೆ, ಒಮ್ಮೆ ಬಂದು ರಾಜನಿಗೆ ಕೇಳಿದರು, ಗಾಜಿರಾಜನಿಗೆ ಮಗಳನ್ನು ಕೊಟ್ಟು ಮದುವೆ ಮಾಡು ಅಂತಂದ್ರೆ ಕೊಡ್ಲಿಕ್ಕೆ ಮನಸ್ಸಿರಲಿಲ್ಲ. ಹೀಗಾಗಿ ಒಂದು ಕರಾರ್ ಹಾಕಿದ್ರು, ಕೊಡ್ತೀನಿ, ಏನು ಅಂದ್ರೆ ಇಡೀ ಕುದುರೆ ಬಿಳಿ ಇರಬೇಕು, ಏಕಾದಶ ಶ್ಯಾಮಕರ್ಣ ಒಂದು ಕಿವಿ ಮಾತ್ರ ಕಪ್ಪಿರ್ಬೇಕು, ಇಂಥದ್ದು ಒಂದಲ್ಲ ಎರಡಲ್ಲ 1000 ಕುದುರೆ ತಗೊಂಡು ಬಂದ್ರೆ ನನ್ನ ಮಗಳನ್ನು ಕೊಡ್ತೀನಿ ಅಂತ ಹೇಳಿದ್ರು. ತರ್ಲಿಕ್ಕೆ ಸಾಧ್ಯ ಇಲ್ಲ, ಕೊಡೋದಿಲ್ಲ ಅಂತನೋ ನಿಟ್ಟಿನಲ್ಲಿ. ಅಂಥ ಕುದುರೆಗಳು ಅದು ಸಾಗರದಲ್ಲಿ, ಕ್ಷೀರಸಾಗರದಲ್ಲಿ ಹುಟ್ಟಿತ್ತು, ವರ್ಣನ ಕಡೆ ಇತ್ತು. ಇವರು ಋಚಿಕ ಋಷಿಗಳು ವರ್ಣನಿಗೆ ಹೋಗಿ ಕೇಳಿದ್ರು, ಅಂಥ 1000 ಕುದುರೆ ಬೇಕು ಅಂತ ಹೇಳಿ ಕೇಳಿ ತಂದು ಕೊಟ್ಟು ಬಿಡ್ತಾರೆ. ಅನಿವಾರ್ಯವಾಗಿ ಋಚಿಕ ಋಷಿಗಳಿಗೆ ಗಾಜರಾಜ ತಮ್ಮ ಮಗಳನ್ನು ಕೊಡಬೇಕಾಗ್ತದೆ. ಹೀಗೆ ಅವರ ಮದುವೆ ಆಗಿರುತ್ತದೆ. ಇವರಿಗೆ ಮಕ್ಕಳಾಗಿರೋದಿಲ್ಲ. ಆಗ ಋಚಿಕ ಋಷಿಗಳು ಹೇಳ್ತಾರೆ, ನಾನು ನಿನಗೆ ಅಭಿಮಂತ್ರಣ ಮಾಡಿ ಪಾಯಸವನ್ನು ಕೊಡ್ತೀನಿ, ಅದರಿಂದ ಒಳ್ಳೆ ಮಗನಾಗ್ತಾನೆ ಅಂತ. ಆಗಿನ ಕಾಲಕ್ಕೆ ಟೆಲಿಫೋನ್ ಇರಲಿಲ್ಲ, ಆದರೆ ಹೇಗೆ ಹೇಳಿದ್ದೋ ಗೊತ್ತಿಲ್ಲ. ಮಗಳು ಹೇಳಿದ್ದು, ತಾಯಿಗೆ ಫೋನ್ ಮಾಡಿದ್ದು, ಇಲ್ಲ ನಮ್ಮ ಮನೆಯವರು ಹೀಗೆ ಹೇಳಿದ್ದಾರೆ, ಅಭಿಮಂತ್ರಣ ಮಾಡಿ ಪಾಯಸ ಕೊಟ್ಟರೆ ಒಳ್ಳೆ ಮಗ ಆಗ್ತಾನೆ ಅಂತ ಹೇಳಿದ್ದಾರೆ ಅಂತ. ತಾಯಿಗೆ ಅಪೇಕ್ಷೆ ಆಯಿತು, ನನಗೂ ಒಳ್ಳೆ ಮಗ ಬೇಕು, ನಾನು ಬರ್ತೀನಿ ಅಂತ ಹೇಳಿ ಇವರ ಮನೆಗೆ ಬಂದು ಆಯಿತು ಅಂತ ಇಬ್ಬರಿಗೂ ಒಂದೊಂದು ದೊನ್ನೆಯಲ್ಲಿ ಅಭಿಮಂತ್ರಣ ಮಾಡಿ ಕೊಟ್ಟಿದ್ದಾರೆ. ಈ ಬಲಗಡೆ ಇದ್ದದ್ದನ್ನು ನೀ ತೆಗೆದುಕೋ, ಎಡಗಡೆ ಇದ್ದದ್ದನ್ನು ನಿಮ್ಮ ತಾಯಿ ಕೊಡು ಅಂತ ಹೇಳಿ ಅವರ ಸ್ಥಾನಕ್ಕೆ ಅಂತ ಹೋದರು. ಇನ್ನೇನು ಅವ್ರು ಕುಡಿಬೇಕು. ತಾಯಿ ಸತ್ಯವತಿಯ ಮನಸ್ಸಿನಲ್ಲಿ ಒಂದು ಮಾತು ಬಂತು, ಏನಿದ್ರು ಗಂಡನಿಗೆ ಹೆಂಡತಿ ಮೇಲೆ ಹೆಚ್ಚು ಅಭಿಮಾನ ಇರ್ತದೆ, ಅತ್ತಿ ಮೇಲೆ ಅಷ್ಟಕ್ಕಷ್ಟೇ ಇರ್ತದೆ. ಹೀಗಾಗಿ 1-2 ಮಂತ್ರ ಹೆಚ್ಚು ಅಂದಿರಬೇಕು ಆ ದೊನ್ನಿಯೊಳಗೆ ಅಂತ ವಿಚಾರ ಮಾಡಿ ಮಗಳಿಗೆ ಹೇಳ್ತಾಳೆ, ಇಬ್ಬರು ಅದ್ಲ ಬದಲಿ ಮಾಡೋಣ ಅಂತ. ಮಗಳ ಮನಸ್ಸಿನಲ್ಲಿ ಏನೂ ಇರಲಿಲ್ಲ. ಆಯಿತು ಅಂತ ಮಾಡಿದ್ರು, ಕುಡಿದ್ರು. ಸುದ್ದಿ ಗೊತ್ತಾಯಿತು ಋಷಿಕ ಋಷಿಗಳಿಗೆ. ಅವ್ರಿಗೆ ಹೇಳಿದರು, ನಾವು ಬ್ರಾಹ್ಮಣರು, ಋಷಿಗಳು, ನಮ್ಮನೆಯಲ್ಲಿ ಜಪ ತಪ ಮಾಡುವ ಬ್ರಹ್ಮಜ್ಞಾನಿ ಹುಟ್ಲಿ ಅಂತ ನಿನಗೆ ಹಾಗೆ ಮಾಡಿದ್ದೆ. ಅವರು ರಾಜರ ವಂಶದವರು, ಅವರು ಗಟ್ಟಿ ಮುಟ್ಟಿಯಾಗಿ ಎಲ್ಲರನ್ನ ಕೊಲ್ಲುವ, ಯುದ್ಧದಲ್ಲಿ ಗೆಲ್ಲುವ ಮಗ ಹುಟ್ಲಿ ಅಂತ ಅವರಿಗೆ ಅಭಿಮಂತ್ರಣ ಮಾಡಿಕೊಟ್ಟಿದ್ದೆ. ವಿಪರೀತ ಆಗೋಯ್ತು. ಅವರ ಮನೆಯಲ್ಲಿ ಸಾತ್ವಿಕ ಒಬ್ಬ ಹುಟ್ಟುತ್ತಾನೆ, ನಮ್ಮ ಮನೆಯಲ್ಲಿ ಎಲ್ಲರನ್ನ ಕೊಲ್ಲುವ, ದುಷ್ಟರನ್ನ ನಿಗ್ರಹ ಮಾಡುವ ಒಬ್ಬ ಹುಟ್ಟಿ ಬಿಡ್ತಾನೆ ಅಂತ. ಆಗ ಹೆಂಡತಿಗೆ ಬಹಳ ಭಯ ಆಯಿತು, ನನ್ನ ಮಗ ಅಂಥವನು ಬೇಡ ಅಂತ ಕೇಳಿಕೊಂಡದ್ದಕ್ಕೆ. ಹಾಗಾದರೆ ಆ ಮಗನಾಗದೇ ಇದ್ರು ಮೊಮ್ಮಗನಾಗ್ತಾನೆ ಅಂತ ಹೇಳಿದರು. ಇತ್ತ ಗಾಧಿರಾಜನ ಮಗನಾಗಿ ಕೌಶಿಕ, ಅವರೇನೆ ವಿಶ್ವಾಮಿತ್ರ ಋಷಿಗಳಾದರು. ನೋಡಿ, ಬ್ರಾಹ್ಮಣರಾದರು, ಗಾಯತ್ರಿ ಮಂತ್ರ ದ್ರಷ್ಟಾರರಾದರು. ಇತ್ತ ಇವರ ಮಗ ಋಚಿಕ ಋಷಿಗಳ ಮಗ, ಅವರು ಜಮದಗ್ನಿ ಋಷಿಗಳು. ಮೊಮ್ಮಗ ಸಾಕ್ಷಾತ್ ಪರಶುರಾಮ ದೇವರು ಹುಟ್ಟಿದರು. ಹುಟ್ಟಿದ್ದು ಬ್ರಾಹ್ಮಣರಲ್ಲಿ ಹುಟ್ಟಿದರೂ ಕೂಡ ಅವರು ಕ್ಷತ್ರಿಯರ ಧರ್ಮವನ್ನು 21 ಬಾರಿ ಭೂಪ್ರದಕ್ಷಿಣೆಯನ್ನು ಮಾಡಿದ್ದನ್ನು ನೀವು ಕೇಳ್ತೀರಿ. ಒಂದ್ಸರಿ ಏನಾಯಿತು ಅಂತಂದರೆ, ಪರಶುರಾಮ ದೇವರು ಮನೆಯಲ್ಲಿ ಇರಲಿಲ್ಲ, ಆಶ್ರಮದಲ್ಲಿ ಇರಲಿಲ್ಲ. ಕಾರ್ತಿವೀರ್ಯಾರ್ಜುನ, ನಿಮಗೆಲ್ಲ ಅವನ ಹೆಸರು ಬಹಳ ಪ್ರಸಿದ್ಧ. ಏನಾದರೂ ಕಳೆದ್ರೆ ಅವನ ನೆನಪಾಗತ್ತೆ, ಇಲ್ಲಾಂದ್ರೆ ಆಗೋದಿಲ್ಲ. ಅವನು ದೊಡ್ಡ ಮಹಾನುಭಾವ. ಅವನು 1000 ಕೈಗಳಿತ್ತು. ಅವನು ಒಮ್ಮೆ ಬೇಟೆಗೆ ಹೋದಾಗ ಹಿಂದಿರುಗಿ ಬರ್ತಾ ಇದ್ದ, ಸೈನ್ಯದ ಜೊತೆಗೆ ಬರ್ತಾ ಇದ್ದ. ದಾರಿಯಲ್ಲಿ ಇವರ ಆಶ್ರಮ, ಜಮದಗ್ನಿ ಋಷಿಗಳ ಆಶ್ರಮ. ಅವನು ಅನ್ಕೊಂಡ, ಇಲ್ಲಿ ಸ್ವಲ್ಪ ನೀರು ಕುಡಿದು ಹೋದ್ರಾಯಿತು ಅಂತ. ಎಲ್ಲರನ್ನ ಕರ್ಕೊಂಡು ಬಂದ, ಶ್ರಮ ಆಗಿತ್ತು, ಸ್ವಲ್ಪ ನೀರು ಕೊಡ್ರಿ, ಕುಡಿದು ನಾವು ಹೋಗ್ತೀವಿ ಅಂತ ಜಮದಗ್ನಿ ಋಷಿಗಳು ಹೇಳಿದ್ರು. ನೀರು ಯಾಕೆ, ಊಟನೇ ಬಡಿಸ್ತೇವೆ, ಅಡಿಗೆ ಊಟ ಆಗತ್ತೆ, ಎಲ್ಲ ತಿಂದು ಹೋಗ್ರಿ ಅಂತಂದು. ಇಲ್ರಿ, ನೀವು ಏನೋ ಒಂದು ಕಂದ ಮೂಲ ಫಲಗಳನ್ನು ಕೊಡೋದು ಅದೆಲ್ಲ ನಮ್ಮ ಊಟಕ್ಕೆ ಸರಿ ಹೋಗೋದಿಲ್ಲ, ನಮ್ಮ ರಾಜರದ್ದು ಬೇರೆ ರೀತಿಯೇ ಇರ್ತದೆ, ನಿಮ್ದು ಬೇರೆ ಇರ್ತದೆ, ನಾನು ಬೇಡ ಅಂತಂದ. ನೋಡಾದ್ರು ನೋಡ್ರಿ ಅಂತ ಜಮದಗ್ನಿ ಋಷಿಗಳು ಆಗ್ರಹ ಮಾಡಿದರು. ಎಷ್ಟೆಷ್ಟು ಜನ ಇದ್ದಾರೆ ಎಲ್ಲರಿಗೂ ಸುವ್ಯವಸ್ಥೆ ಆಯಿತು. ಸ್ವಲ್ಪ ಹೊತ್ತಿನಲ್ಲಿ ಸುಗ್ರಾಸ ಭೋಜನ, ಏನೇನು ಬೇಕು ಅಂತಿರೋ ಎಲ್ಲವೂ ಸಕಾಲಕ್ಕೆ ಸಿದ್ಧ ಆಯಿತು. ಎಲ್ಲ ತಿಂದು ಬಹಳ ಸಂತೋಷ ಆಯಿತು. ಆದರೆ ಕಾರ್ತಿವೀರ್ಯಾರ್ಜುನಿಗೆ ಒಂದು ಸಂದೇಹ, ಹೇಗಾಯಿತು ಇವ್ರ ಮನೆಯಲ್ಲಿ ಇಷ್ಟ ಅಡಿಗೆ, ಅದರಲ್ಲಿ ಬಡಿಸಲಿಕ್ಕೆ ಎಷ್ಟಲ್ಲಿ ಜನ ಬಂದಿದ್ದಾರೆ. ಅದು ಕೇಳಿದ್ದಕ್ಕೆ ಅವ್ರು ಹೇಳಿದ್ರು, ಇಲ್ಲ, ನಮ್ಮಲ್ಲಿ ಕಾಮಧೇನು ಇದೆ, ಸವತ್ಸಕ ಕಾಮಧೇನು ಇದೆ, ಅದೇ ಏನೇನು ಪ್ರಾರ್ಥನೆ ಮಾಡ್ತೇವೋ, ಏನು ಅಡಿಗೆ ಬೇಕೋ ಅದು ಬರ್ತದೆ, ಬಡಿಸೋರು ಬರ್ತಾರೆ, ಎಲ್ಲವೂ ಅಲ್ಲೇ ಸಿದ್ಧ ಆಗುತ್ತೆ ಅಂತ. ರಾಜ ಇಷ್ಟಕ್ಕೆ ಹೋಗಿದ್ರೆ ಒಳ್ಳೇದಿತ್ರಿ. ಆದ್ರೆ ರಾಜನಿಗೆ ಅನಿಸಿದ್ದೇನು ಅಂದರೆ, ಈ ಆಕಳು ನಮ್ಮ ಮನೆಯಲ್ಲಿ ಇದ್ರೆ ಹೇಗೆ ಅಂತ. ಅದಕ್ಕೆ ಜಮದಗ್ನಿ ಋಷಿಗಳಿಗೆ ಹೇಳಿದ್ರು, ಈ ಆಕಳು ಕೊಡಬೇಕು ಅದು ಕೊಡೋದಿಲ್ಲ, ಇದು ಇದ್ದದ್ದು ಯಜ್ಞಯಾಗಕ್ಕಾಗಿ ಇದ್ದದ್ದಿದು, ನೀನು ಕೊಡೋದಿಲ್ಲ ಅಂತ ಹೇಳಿದ್ರೆ ಬಲಾತ್ಕ ಅವರ ಶಿಷ್ಯರಿಗೆ ಹೇಳಿದ, ಭಟರಿಗೆ ಹೇಳಿದ, ಏನು ಮಾಡ್ತಿರೋ ಗೊತ್ತಿಲ್ಲ, ತೆಗೆದುಕೊಂಡು ಬರಬೇಕು ಅಂತ ಹೇಳಿದ್ರು.
ಆಯಿತು ಅಂತ ತಾಂತೆ ಮಾಹಿಷ್ಮತಿಂ ನಿನ್ಯು ಸವತ್ಸಾಂ ಕ್ರಂದತೀಂ ಬಲಾತ್, ಕರುವಿನಿಂದ ಸಹಿತವಾಗಿ ಅತ್ಯಂತ ಬಲಾತ್ಕಾರದಿಂದ ಆಕಳನ್ನು ಕಳೆದೊಯ್ದಿದ್ದಾರೆ. ಸ್ವಲ್ಪ ಹೊತ್ತಿನಾದ ಮೇಲೆ ಪರಶುರಾಮ ದೇವರು ಬಂದರು. ಸುದ್ದಿ ಗೊತ್ತಾಯಿತು. ಕೊಡಲಿಯನ್ನು ತೆಗೆದುಕೊಂಡು ಪರಶುಂ ಯೋಜಯಾಮಾಸ, ಸತೂಣಂ ಚರ್ಮ ಕಾರ್ಮುಕಂ, ಬಿಲ್ಲು ಬಾಣ ಈ ಕೊಡಲಿ ಇವುಗಳನ್ನು ಹಿಡಿದುಕೊಂಡು ಹೋದದ್ದೇ ಹೋಗಿ ಅವನ ಶಿರಚ್ಛೇದವನ್ನೇ ಮಾಡಿ ಕಾರ್ತಿವೀರ್ಯಾರ್ಜುನನನ್ನು ಕೊಂದು ತಮ್ಮ ಕಾಮಧೇನುವನ್ನು ತೆಗೆದುಕೊಂಡು ಬಂದಿದ್ದಾರೆ. ಆ ಕಡೆಗೆ ಅವನ ಮಕ್ಕಳೆಲ್ಲ ಏನಿದ್ದಾರಲ್ಲ ಅವರಿಗೆ ಬಹಳ ಸಿಟ್ಟು ಬಂದು ಹೋಯ್ತು. ಮನೆಗೆ ಬಂದ ಮೇಲೆ ಜಮದಗ್ನೇಶಿಗಳ ಬೈತಾರೆ. ಅಷ್ಟಕ್ಕೆಲ್ಲ ರಾಜನನ್ನು ಕೊಲ್ಲಬಾರದು ಇತ್ಯಾದಿ ಮಾತುಗಳನ್ನು ಹೇಳುತ್ತಾರೆ. ಅದರ ಪ್ರಾಯಶ್ಚಿತ್ತ ರೂಪದಲ್ಲಿ ದೇವರಿಗೆ ಯಾವ ಪುಣ್ಯ ಪಾಪಗಳಿಲ್ಲ, ದೇವರ ಪುಣ್ಯದಿಂದ ಆಯ್ತು ಇದು ಅಂತಂತಿರ್ತೀವಿ ನಾವೆಲ್ಲ, ಅದೆಲ್ಲ ವಾಕ್ಯ ತಪ್ಪದು. ದೇವರಿಗೆ ಪುಣ್ಯ ಪಾಪಗಳಿಲ್ಲ. ಪುಣ್ಯ ಪಾಪಗಳನ್ನು ನಿಯಮನ ಮಾಡ್ತಾನೆ ದೇವರು. ಸಂವತ್ಸರಂ ತೀರ್ಥಚರ್ಯಾಂ ಚರಿತ್ವಾ ಆಶ್ರಮಮಾವ್ರಜ, 1 ವರ್ಷ ತೀರ್ಥಯಾತ್ರೆಯನ್ನು ಮಾಡಿಕೊಂಡು ಬಾ ಅಂತ ಹೇಳಿದ್ರು. ಆಯಿತು ಅಂತ ಹೋಗಿದ್ದಾರೆ. ಆಮೇಲೆ ಬಂದಾದ ಮೇಲೆ ಒಂದ್ಸರಿ ಏನಾಯಿತು ಅಂತಂದ್ರೆ ರಾಮ ಸಂಚೋದಿತ ಪಿತ್ರ ಭ್ರಾತರನಾಥ ಸಹಾವಧೀತ್. ಒಮ್ಮೆ ರೇಣುಕಾದೇವಿ ಜಮದಗ್ನೇಶಿಗಳ ಮಡದಿ ನದಿಗೆ ನೀರು ತರಲಿಕ್ಕೆ ಹೋದಾಗ ಅಲ್ಲ ಗಂಧರ್ವ ತನ್ನ ಮಡದಿಯರ ಜೊತೆಗೆ ಅಡ್ಡಾಡ್ತಾ ಇದ್ದಾನೆ. ಅವರ ವಿಲಾಸವನ್ನ ನೋಡಿ ಒಂದು ಕ್ಷಣ ಮನಸ್ಸು ಆಚೆ ಈಚೆ ಆಯಿತು. ಅವಳ ಮನೆಗೆ ಬಂದು ಕೂಡಲೇ ಗೊತ್ತಾಯಿತು ಜಮದಗ್ನೇಶಿಗಳಿಗೆ ಮಾನಸಿಕ ವ್ಯಭಿಚಾರ ಆಗಿದೆ ಅಂತ ಗೊತ್ತಾಯಿತು. ಈ ಪರಶುರಾಮ ದೇವರಿಗೆ 3 ಜನ ಅಣ್ಣ ತಮ್ಮಂದರು. ಅವರಿಗೆ ಮೊದಲು ಹೇಳ್ತಾರೆ ಜಮದಗ್ನಿ ಋಷಿಗಳು, ನೀವು ಕೊಲ್ಲಬೇಕು, ತಾಯಿಯನ್ನು ಕೊಲ್ಲರಿ, ಅಪಚಾರ ಮಾಡಿದ್ದಾಳೆ ಅಂತ. ಯಾರೂ ಒಪ್ಪೋದಿಲ್ಲ. ಕೊನೆಗೆ ಇವರಿಗೆ ಹೇಳಿದ್ರೆ ಪರಶುರಾಮ ದೇವರಿಗೆ ಹೇಳಿದ್ರೆ ನೀನೇನ್ ಮಾಡಬೇಕು, ತಾಯಿಯನ್ನ ಜೊತೆಗೆ ಇನ್ನು 3 ಜನ ಮಕ್ಕಳು ನನ್ನ ಮಾತನ್ನು ಕೇಳಿಲ್ಲ, ಎಲ್ಲರೂ ಶಿರಚ್ಛೇದ ಮಾಡು ಅಂತ ಹೇಳಿದ್ರು. ಒಂದೇ ಕ್ಷಣದಲ್ಲಿ ಎಲ್ಲರೂ ಶಿರಚ್ಛೇದ ಮಾಡಿದ್ರು. ಬಹಳ ಸಂತೋಷ ಆಯಿತು. ಏನು ಬೇಕು ಕೇಳು ಅಂತಂದ್ರೆ ಪರಶುರಾಮ ದೇವರು ಹೇಳಿದ್ರು, ಮತ್ತೆ ಎಲ್ಲರೂ ಜೀವಂತ ಆಗಬೇಕು. ಅದಕ್ಕಿಂತ ಮುಖ್ಯವಾದ ಏನು ಅಂದ್ರೆ ಯಾರಿಗೂ ನೆನಪಿರಬಾರ್ದು, ನಾನೇ ಕೊಂದೀನಿ ಅಂತ ನೆನಪಿರಬಾರ್ದು ಅಂತ ಹೇಳಿದ್ರು. ಆಯಿತು. ಪ್ರಸಕ್ಯ ಶಿರ ಉತ್ಕೃತ್ಯ ಜಮದಗ್ನಿ ಕ್ಷತ್ರಬಂಧವ, ಈ ರೀತಿಯಾಗಿದೆ. ಮತ್ತೊಮ್ಮೆ ಪರಶುರಾಮ ದೇವರು ಕಾಡಿಗೆ ಹೋದಾಗ ಆ ಕಾರ್ತಿವೀರ್ಯಾರ್ಜುನನ ಕಡೆಯವರು ಬಂದು ಜಮದಗ್ನಿ ಋಷಿಗಳನ್ನ ಸಂಹಾರ ಮಾಡಿ ಅವರನ್ನು ಕೊಂದು ಹೋಗಿಬಿಡ್ತಾರೆ. ರಾಮದೇವರು ಬರ್ತಾರೆ. ನೋಡಿ ರಾಮ ರಾಮೇತಿ ತಾತೇತಿ, ಅವಳ ತಾಯಿ ರೇಣುಕಾದೇವಿ ಜೋರಾಗಿ ಕಿರಿಸ್ತಾ ಇದ್ದಾಳೆ, ಒದರ್ತಾ ಇದ್ದಾಳೆ. ಇವರು ಪರಶುರಾಮ ದೇವರು ಬಂದರು. ಬಂದದ್ದೇ ಸಿಟ್ಟಿನಿಂದ 21 ಬಾರಿ ಭೂಪ್ರದಕ್ಷಿಣೆಯನ್ನು ಹಾಕಿ ಯಾವ್ಯಾವ ದುಷ್ಟ ಕ್ಷತ್ರಿಯರಿದ್ದರೋ ಎಲ್ಲರ ಸಂಹಾರವನ್ನು ಕೂಡ ಅವರು ಮಾಡಿದ್ದಾರೆ. ಆಮೇಲೆ ಸೆಮಂತ ಪಂಚಕ ಅಂತ ನಿರ್ಮಾಣ ಮಾಡಿ ಶೋಣಿತೋದಾನ್ ಹದಾನ್ 9 ಹದಗಳನ್ನು ಮಡುವುಗಳನ್ನು ನಿರ್ಮಾಣ ಮಾಡಿದ್ದಾರೆ. ಆಮೇಲೆ ಆ ತಂದೆಯ ಶಿರವನ್ನು ಜೋಡಿಸಿ ಅವರಿಗೆ ಸಂಜ್ಞಾನ ಎಂಬಂತಹ ದೇಹವನ್ನು, ಜ್ಞಾನಾತ್ಮಕವಾದಂತಹ ದೇಹವನ್ನು ಕೊಟ್ಟು ಅವರು ಋಷಿಮಂಡಲದಲ್ಲಿ ಸೇರಿಕೊಳ್ತಾರೆ. ಸಪ್ತರ್ಷಿ ಮಂಡಲದಲ್ಲಿ ಜಮದಗ್ನಿ ಋಷಿಗಳು ಸೇರಿಕೊಳ್ತಾರೆ ಅಂತನ್ನುವಂತಹ ಕಥೆಯನ್ನು ತಿಳಿಸ್ತಾರೆ. ಅದಾದ ಮೇಲೆ ಯಃ ಪುರೂರವ ಸಪುತ್ರ ಆಯುಸ್ತಸ್ಯ ಭವನ್ ಸುತಾಃ, ಪುರೂರವನ ಮಗ ಆಯು ಅಂತ ಮತ್ತೊಬ್ಬ ಇದ್ದ. ಅವನಿಗೆ ಅನೇಕ ಜನ ಮಕ್ಕಳು ಹುಟ್ಟಿದ್ದಾರೆ. ನಹುಷಃ ಕ್ಷತ್ರಬಂಧುಶ್ಚ ರಜೀರಂಭಶ್ಚ ವೀರ್ಯವಾನ್, ನಹುಷ ಕ್ಷತ್ರಬಂಧು ರಜೀರಂಭ ಅಂತೆಲ್ಲ ಹುಟ್ಟಿದ್ದಾರೆ. ನಹುಷನ ಕಥೆಯನ್ನು ಹಿಂದೆ ಕೇಳಿದ್ದೀರಿ. ಸ್ವರ್ಗಾಧಿಪತ್ಯ ಬೇಕು ಅಂತ ಕೇಳಿಕೊಂಡು ಹೋಗಿ ಅಜಗರನಾಗಿ ಬಿದ್ದಂತಹ ಕಥೆಯನ್ನ ನೀವು ಕೇಳಿದ್ದೀರಿ. ಅವನಿಗೆ ಯತಿ ಯಯಾತಿ ಸಂಯಾತಿ ಆಯತಿ ವಿಯತಿ ಕೃತಿ ಅಂತ ಹೇಳಿ ಹೀಗೆ 6 ಜನ ಮಕ್ಕಳಿದ್ದಾರೆ. ತಂದೆ ಅವನು ಅಜಗರನಾಗಿ ಬಿದ್ದ ಮೇಲೆ ಇವರೆಲ್ಲ ಕ್ರಮವಾಗಿ ರಾಜ್ಯವನ್ನ ಆಳಿದ್ದಾರೆ. ಯಯಾತಿ ಒಂದು ಬಾರಿ ಏನಾಗಿದೆ ಅಂತಂದ್ರೆ ಶರ್ಮಿಷ್ಠ ಮತ್ತು ದೇವಯಾನಿ ಇವರಿಬ್ಬರನ್ನ ತಾನು ಮದುವೆಯಾದಂತಹ ಕಥೆಯನ್ನು ತಿಳಿಸ್ತಾರೆ. ಈ ಶರ್ಮಿಷ್ಠ ಏನಿದ್ದಾಳೆ ವೃಷಪರ್ವ ಎಂಬಂತಹ ರಾಜನ ಮಗಳು, ದೇವಯಾನಿ ಶುಕ್ರಾಚಾರ್ಯರ ಮಗಳು. ಇಬ್ಬರು ಗೆಳತಿಯರು. ಒಂದು ಬಾರಿ ಎಲ್ಲೋ ನದಿಯಲ್ಲಿ ಹೋಗಿ ಸ್ನಾನ ಮಾಡಬೇಕು ಅಂತ ವಿಹಾರ ಮಾಡ್ತಾ ಇದ್ದಾರೆ. ವಸ್ತ್ರವನ್ನೆಲ್ಲ ಬಿಚ್ಚಿ ತಾವು ಸ್ನಾನ ಮಾಡ್ತಾ ಇರುವಾಗ ರುದ್ರದೇವರು ಭೂತಗಣಗಳಿಂದ ಕೂಡಿಕೊಂಡು ಆ ದಾರಿಯಲ್ಲಿ ಬರ್ತಾ ಇದ್ದಾರೆ. ಅದನ್ನು ನೋಡಿ ಎಲ್ಲರೂ ಗಡಿಬಿಡಿಯಿಂದ ವಸ್ತ್ರವನ್ನು ಹಾಕಿಕೊಳ್ಬೇಕು ಅಂತ ಹೋಗಿದ್ದಾರೆ. ಶರ್ಮಿಷ್ಠ ಜಾನತಿ ಮಾಸೋ ಗುರುಪುತ್ರ್ಯ ಸಮವೇತ. ಆಗ ಶರ್ಮಿಷ್ಠ ಗೊತ್ತಾಗಲಿಲ್ಲ. ತನ್ನ ವಸ್ತ್ರವನ್ನು ಉಟ್ಟುಕೊಳ್ಳದೇನೆ ದೇವಯಾನಿಯ ಶುಕ್ರಾಚಾರ್ಯರ ಮಗಳ ವಸ್ತ್ರವನ್ನು ಅವಳು ಹಾಕಿಕೊಂಡು, ಇನ್ನೊಬ್ಬರ ವಸ್ತ್ರವನ್ನು ಹಾಕಿಕೊಳ್ಳುವಂತೆ ಇಲ್ಲ, ಶಾಸ್ತ್ರದನ್ನು ಹೇಳುತ್ತೆ. ಗೊತ್ತಾಗದೆ ಉಟ್ಟುಕೊಂಡಿದ್ದು ಇಬ್ಬರಿಗೂ ಜಗಳ ಪ್ರಾರಂಭ ಆಯಿತು. ನನ್ನ ಬಟ್ಟೆ ನೀನು ಹೇಗೆ ಉಟ್ಟೆ ಅಂತ. ಆಗ ಇವಳು ಸುಮ್ಮನೆ ಕೊಡಲಿಲ್ಲ. ಶರ್ಮಿಷ್ಠ ಏನು ಹೇಳಿದ್ದು, ನಮ್ಮಪ್ಪ ಕೊಟ್ಟ ದಕ್ಷಿಣೆಯಿಂದೇ ನೀವು ಬದುಕಿರಿ, ನಿನ್ನ ಏನು ವಸ್ತ್ರ ಇದೆ ನಮ್ಮಪ್ಪನೇ ಕೊಟ್ಟದ್ದು ಒಂದು ಅರ್ಥದಲ್ಲಿ ಅಂತ. ಇವಳಿಗೆ ಸಿಟ್ಟು ಬಂದು ಅಂತೂ ಅದು ಕೈ ಹತ್ತಿತು. ಶರ್ಮಿಷ್ಠ ಏನಿದ್ದಾಳೆ ಅವಳು ಏನಿದ್ರು ಕ್ಷತ್ರಿಯ ಕನ್ಯೆ, ಅವಳು ದುಗಿಸ್ಬಿಟ್ಲು ದೇವಯಾನಿಯನ್ನ. ಒಂದು ಬಾವಿಯಲ್ಲಿ ಬೀಳ್ತಾಳೆ. ಅವಳನ್ನಲ್ಲೇ ಬಿಟ್ಟು ಎಲ್ಲರೂ ಮನೆ ಸೇರಿ ಬಿಡ್ತಾರೆ. ಯಯಾತಿ ಅದೇ ದಾರಿಯಿಂದ ಹೋಗ್ತಾ ಇರ್ತಾನೆ.
ನೀರಡಿಕೆ ಆಗಿರ್ತದೆ. ಇದೇ ಬಾವಿಗೆ ನೀರು ಕುಡಿಬೇಕು ಅಂತ ಬರ್ತಾನೆ, ಕನ್ಯೆಯನ್ನು ನೋಡ್ತಾನೆ, ತನ್ನ ಮೇಲಿನ ವಸ್ತ್ರವನ್ನ ಬಿಟ್ಟು ಅವಳನ್ನ ಎತ್ತಾನೆ. ಕೈಯಿಂದ ಮೇಲೆ ಎತ್ತುವಾಗ ಅವಳು ಹೇಳ್ತಾಳೆ, ಬೇರೆ ಯಾರ ಕೈ ಹಿಡಿಯೋದಿಲ್ಲ, ಒಂದ್ಸಲ ನನ್ನ ಕೈ ಹಿಡಿದ ಮೇಲೆ ಬಿಡ್ಲಿಕ್ಕಿಲ್ಲ ಅಂತ ಹೇಳ್ತಾಳೆ. ಆಯಿತು ಅಂತ ಅವಳನ್ನ ದೇವಯಾನಿಯನ್ನ ಮದುವೆ ಆಗ್ತೀನಿ ಅಂತ ಒಪ್ಪಿಕೊಳ್ಳುತ್ತಾನೆ. ಆದ್ರೆ ಮನೆಗೆ ಹೋದ್ಮೇಲೆ ದೇವಯಾನಿ ಹೇಳ್ತಾಳೆ, ಶರ್ಮಿಷ್ಠ ಏನ್ ಮಾಡಿದ್ದಾಳೆ ನೋಡಪ್ಪ, ನೀನು ವೃಷಪರ್ವರಾಜನನ್ನು ನೋಡಿಕೊಳ್ಳುವ ಗುರುಗಳು ನೀವು, ನಾವೆಲ್ಲ ಭಿಕ್ಷುಕರಂತೆ ಹಾಗಂತೆ ಎಲ್ಲ ಬೈದಿದ್ದಾಳೆ, ನನ್ನ ದುಗಿಸಿ ಬಂದಿದ್ದಾಳೆ. ಆಯ್ತು, ಹಾಗಾದ್ರೆ ನೀನು ದುಃಖ ಆಗಿದೆಯಲ್ಲ, ಅದರ ಪರಿಹಾರಕ್ಕೆ ಏನ್ ಮಾಡಬೇಕು ಅಂತ ಕೇಳಿದ್ರು ಶುಕ್ರಾಚಾರ್ಯ. ನಾನು ಯಯಾತಿ ಹೇಳಿದ್ದೀನಿ ಮದುವೆ ಆಗಬೇಕು ಅಂತ. ಮದುವೆ ಆಗುವಾಗ ನನಗೆ 1000 ಜನ ದಾಸಿಯರನ್ನು ಕೊಡಬೇಕು, ಅದರಲ್ಲಿ ಒಂದೇವಳು ಯಾರು ಅಂತಂದ್ರೆ ಇವಳು ಶರ್ಮಿಷ್ಠ ಇರಬೇಕು ಅಂತ ಹೇಳಿದ್ರು. ಅವರು ವೃಷಪರ್ವರಾಜನ ಹೇಳಿದ್ರು, ನೋಡಪ್ಪ ಹೀಗಿದೆ ನಮ್ಮ ಮಗಳ ಬೇಡಿಕೆ, ಒಪ್ಪಿದ್ರೆ ಸರಿ, ಇಲ್ಲ ಅಂದ್ರೆ ಇಲ್ಲ. ಆಯ್ತು ಅಂತ ಒಪ್ತಾನೆ ವೃಷಪರ್ವರಾಜ ಅನಿವಾರ್ಯವಾಗಿ. ಆಯ್ತು, ಮದುವೆ ಆಯಿತು. 1000 ಜನ ದಾಸಿಯರಲ್ಲಿ ಇವಳೂ ಸೇರಿಕೊಂಡು ಅವರ ಮನೆಗೆ ಹೋಗ್ತಾಳೆ. ಆದರೆ ಯಯಾತಿ ಮಹಾರಾಜ ಶರ್ಮಿಷ್ಠ ನೋಡಿ ಅವಳು ಯೋಗ್ಯ ಅಂತ ತಿಳಿದು ರಹಸ್ಯವಾಗಿ ಗಾಂಧರ್ವ ವಿಧಿಯಿಂದ ಅವಳ ಜೊತೆಗೂ ಮದುವೆಯನ್ನ ಮಾಡಿಕೊಂಡು ಬಿಡ್ತಾನೆ. ಹೀಗಾಗಿ ದೇವಯಾನಿಯಲ್ಲಿ 2 ಮಕ್ಕಳು ಹುಡ್ತಾರೆ, ಯದು ತುರ್ವಸು. ಆಮೇಲೆ ಶರ್ಮಿಷ್ಠಾಳಲ್ಲಿ ದೃಕ್ಯ ಅನು ಪುರು ಅಂತನ್ನುವಂತಹ 3 ಜನ ಹುಡ್ತಾರೆ. ಪುರುವಂಶದಲ್ಲೇನೆ ಮುಂದೆ ಈ ಪಾಂಡವರು ಹಾಗೂ ಈ ಏನು ಜನಮೇಜಯ ರಾಜ ಇರ್ಬೋದು, ಪರೀಕ್ಷೆ ಮಹಾರಾಜ ಇವರೆಲ್ಲ ಬರ್ತಾರೆ. ಆಗ ಮತ್ತೆ ಸಿಟ್ಟು ಬಂತು ಶರ್ಮಿಷ್ಠಾಗೆ, ಆ ದೇವಯಾನಿಗೆ. ಹೋಗಿ ಶುಕ್ರಾಚಾರ್ಯ ಹೇಳಿದ್ರು, ನೋಡಿ ನಿಮ್ಮ ಅಳಿಯ ಏನ್ ಮಾಡಿದ್ದಾನೆ, ಅವಳ ಜೊತೆಗೂ ಮದುವೆ ಆಗಿಬಿಟ್ಟಿದ್ದಾನೆ, ಶಾಪ ಕೊಡ್ರಿ ಅಂತಂದಾಗ ಅವರು ಆಗ ಶಾಪ ಕೊಟ್ಟರು, ನಿನಗೆ ಅಕಾಲದಲ್ಲಿ ಮುಪ್ಪು ಬರಲಿ ಅಂತ ಶಾಪ ಕೊಟ್ಟರು. ಮುಪ್ಪು ಬಂದೋಯ್ತು. ಯಯಾತಿಗೆ ಸಾಕಾಗಿರಲಿಲ್ಲ, ಇನ್ನು ಅಲ್ಲಿ ಇಲ್ಲಿ ಅಡ್ಡಾಡಬೇಕು, ಸುಖದಿಂದ ಇರಬೇಕು ಅಂತ ಬಹಳ ಇಚ್ಛೆ ಇತ್ತು. ಎಲ್ಲ ಮಕ್ಕಳಿಗೆ ಕೇಳ್ತಾರೆ, ನನ್ನ ಮುಪ್ಪನ್ನು ನೀವು ತಗೊಳ್ರಿ, ನಿಮ್ಮ ಯೌವನವನ್ನು ನನಗೆ ಕೊಡ್ರಿ ಅಂತ. ಆಗ ಎದು ಹೇಳ್ತಾನೆ, ಅದೆಲ್ಲ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಸಿಟ್ಟಿಗೆ ಬಂದು ಯಯಾತಿ ಮಹಾರಾಜ ಶಾಪ ಕೊಡ್ತಾನೆ, ಹಾಗಾದ್ರೆ ನಿನ್ನ ವಂಶದವರೆಗೆ ರಾಜ್ಯ ಬರೋದು ಬೇಡ ಅಂತ. ಅಂತೇನೆ ಕೃಷ್ಣ ತಾನು ರಾಜ್ಯವನ್ನು ಆಳೋದಿಲ್ಲ, ಉಗ್ರಸೇನ ಇವನು ರಾಜನಾಗಿರ್ತಾನೆ ಅಂತ ಕೇಳ್ತೇವೆ. ಕುರು ಮಾತ್ರ ಅತ್ಯಂತ ಹಾರ್ದದಿಂದ ಸ್ನೇಹದಿಂದ ಕೊಟ್ಟಿದ್ದಾನೆ. ಬಹಳ ಸಂತೋಷ ಆಯಿತು. ಉತ್ತಮ ಸ್ಥಿತಿತಂ ಕುರ್ಯಾತ್. ಉತ್ತಮ ಮಗ ಏನ್ ಮಾಡ್ಬೇಕು ಅಂದ್ರೆ ಬಾಯಿಂದ ಹೇಳಬಾರ್ದು ತಂದೆ ತಾಯಿ, ಅವರ ಮನಸ್ಸನ್ನು ತಿಳ್ಕೊಂಡು ತಾನೇ ಮಾಡಬೇಕು, ಅಂಥವ್ ನೀನಿದ್ದಿ ಅಂತ ಈ ರೀತಿಯಾಗೆಲ್ಲ ಅವನ ಕೊಂಡಾಡಿ ಇದನ್ನು ಮಾಡ್ತಾರೆ. ಆಮೇಲೆ ಸಾಕಷ್ಟು ವರ್ಷ ಎಲ್ಲ ಕಡೆಗೆ ವಿಹಾರ ಮಾಡಿ ಬಂದು ಕೊನೆಗೆ ವರಡಿಕ್ಟ್ ಹೇಳಿದ್ದು ಯಯಾತಿ ಮಹಾರಾಜ ಏನು ಅಂತಂದ್ರೆ, ಯಃ ಪೃಥಿವ್ಯಾಂ ಹಿರಣ್ಯಂ ಪಶವಸ್ತ್ರಿಯ ನ ದುರ್ಹ್ಯಂತಿ ಮನಃ ಪ್ರೀತಿಂ ಪುಂಸಃ ಹತಸ್ಯತೆ. ಈ ಎಷ್ಟು ಭೋಗ ಮಾಡಿದ್ರು ಸಾಕು ಅಂತ ಅನ್ಸೋದಿಲ್ಲ. ಅಭಿಷಾ ಕೃಷ್ಣವತ್ಮೇವ ಭೂಯೇವಾಭಿವರ್ತತೆ. ಇನ್ನಷ್ಟು ಬೇಕು, ಮತ್ತಷ್ಟು ಬೇಕು, ಈ ರೀತಿಯಾಗಿ ಅನಿಸ್ತಾ ಹೋಗ್ತದೆ ಹೊರತು ನ ಜಾತು ಕಾಮತ್ ಕಾಮಾನಾಂ ಉಪಭೋಗೇನ ಶಾಮ್ಯತಿ ಅಭಿಷಾ ಕೃಷ್ಣವತ್ಮೇವ ಭೂಯೇವಾಭಿವರ್ತತೆ ಅಂತೇಳಿ ತಿಳಿದು ಕೊನೆಗೆ ಪೂರ್ವಿಗೆ ಅವನ ಇದನ್ನ ಯೌವನವನ್ನು ಕೊಟ್ಟು ತನ್ನ ಮುಪ್ಪನ್ನು ತಾನು ತೆಗೆದುಕೊಳ್ಳುತ್ತಾನೆ ಅಂತ ಹೇಳ್ತಾರೆ. ಆಮೇಲೆ ಕುರುವಂಶವನ್ನೆಲ್ಲ ವಿಸ್ತಾರವಾಗಿ ಹೇಳಿದ್ದಾರೆ. ಅದರಲ್ಲಿ ಹೇಳುವಾಗಲೇನೆ ನೀನು ಅದೇ ವಂಶದಲ್ಲಿ ಬಂದಿದ್ದಿ ಅಂತ ಹೇಳ್ತಾರೆ. ಈ ವಂಶದಲ್ಲೇನೆ ದುಷ್ಯಂತ ಬರ್ತಾನೆ. ದುಷ್ಯಂತನ ಮಗ ಅಲ್ಲಿ ಕಣ್ವರ್ಷಿಗಳ ಆಶ್ರಮಕ್ಕೆ ಹೋದಾಗ ಅಲ್ಲಿ ಮದುವೆ ಆಗಿದ್ದಾನೆ. ಅವನ ಮಗನೇ ಸರ್ವದಮನ ಅಂತ ಹೆಸರು. ಶಕುಂತಲೆಯಲ್ಲಿ ಮಗನಾಗಿ ಹುಟ್ಟಿದ ಸರ್ವದಮನ. ಅವನಿಗೇನೆ ಭರತ ಅಂತನ್ನುವ ಹೆಸರು ಇದೆ. ಹಿಂದೊಬ್ಬ ಭರತ ಬಂದಿದ್ದ, ಅವನ ಹೆಸರಿನಲ್ಲೇ ನಮ್ಮ ದೇಶ ಇದ್ದದ್ದು. ಇವನು ಮತ್ತೊಬ್ಬ ಭರತ ಬಾಲ್ಯದಲ್ಲೇ ಅತ್ಯಂತ ವಿಕ್ರಾಂತನಾದವನು, ಸಿಂಹಗಳ ಬಾಯನ್ನು ತೆಗೆದು ಆಟ ಆಡುವಂತಹ ವ್ಯಕ್ತಿ ಅಂತ ಅವನ ವರ್ಣನೆ ಎಲ್ಲ ಬಂದಿದೆ. ಅದಾದ ಮೇಲೆ ಈ ವಂಶದಲ್ಲಿ ಬಂದ ಇನ್ನೂ ಅನೇಕ ರಾಜರ ಕಥೆಗಳನ್ನೆಲ್ಲ ಹೇಳಿದ್ದಾರೆ. ಅಜಾಮೀಢ, ದ್ವಿಮೀಢ, ಕುರುಮೀಢ ಅವರೆಲ್ಲ ಹಸ್ತಿನಾವತಿಯನ್ನ ನಿರ್ಮಾಣ ಮಾಡಿದಂತಹದ್ದು. ಆಮೇಲೆ ಪಾಂಡವರು, ಧೃತರಾಷ್ಟ್ರ, ಕೌರವರು ಇದನ್ನೆಲ್ಲ ಹುಟ್ಟಿದಂತಹದ್ದನ್ನ ತಿಳಿಸಿಕೊಡ್ತಾರೆ. ಆಮೇಲೆ ಅನು ಏನಿದ್ದಾನೆ ಯಯಾತಿ ಮಹಾರಾಜನ 4ನೇ ಮಗ, ಅವನು ಹುಟ್ಟಿದ್ದು ಅವನ ವಂಶದಲ್ಲೇನೆ ಮುಂದೆ ಶಿಬಿ ಮಹಾರಾಜ ಬರ್ತಾನೆ. ಶಿಬಿ ಅವನು ದಾನಕ್ಕಾಗಿ ಪ್ರಸಿದ್ಧನಾದಂತಹ ದೊಡ್ಡ ರಾಜ, ದೃಹ್ಯುವಿನ ವಂಶವನ್ನ. ಆಮೇಲೆ ತುರು ಅವನ ವಂಶವನ್ನು ಕೂಡ ಹೇಳಿದ್ದಾರೆ. ಕೊನೆಗೆ ಯದು ವಂಶವನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯಯಾತಿಯ ಜ್ಯೇಷ್ಠ ಮಗ ಯದು, ಯಾವನು ತನ್ನ ಯೌವನವನ್ನ ಕೊಡ್ಲಿಕ್ಕೆ ಒಪ್ಪಲಿಲ್ಲ. ಯದೋ ವಂಶಂ ನರಶ್ರುತ್ವ ಸರ್ವಪಾಪೈ ಪ್ರಮುಚ್ಯತೆ ಯತ್ರಾವತೀರ್ಣೋ ಭಗವಾನ್ ಪರಮಾತ್ಮ ನರಾಕೃತಿ. ಸಾಕ್ಷಾತ್ ಪರಮಾತ್ಮನೇ ಅವತಾರ ಮಾಡಿದಂತಹ ಈ ವಂಶ ಇದು ಎಂಬುದಾಗಿ ತಿಳಿಸ್ತಾರೆ. ಹೀಗೆಲ್ಲ ಸಂಕ್ಷೇಪವಾಗಿ ತಿಳಿಸಿಕೊಟ್ಟಿದ್ದಾರೆ. ದಶಮಸ್ಕಂದದ ಪ್ರಾರಂಭದಲ್ಲಿ ರಾಜ ಹೇಳ್ತಾನೆ, ಕಥಿತೋ ವಂಶ ವಿಸ್ತಾರ ಭವತಾ ಸೋಮಸೂರ್ಯಯೋ ರಾಜ್ಞಾಂ ಚೋಭಯವಂಶ್ಯಾನಾಂ ಚರಿತಂ ಪರಮಾದ್ಭುತಂ. ನೀವು ಎರಡೂ ವಂಶದ ಸೂರ್ಯವಂಶ ಹಾಗೂ ಚಂದ್ರವಂಶ ಅದರಲ್ಲಿ ಬಂದ ರಾಜರ ಕಥೆಗಳನ್ನೆಲ್ಲ ಬಹಳ ವಿಸ್ತಾರವಾಗಿ ಹೇಳಿದ್ದೀರಿ. ಆಗ ವಿಷ್ಣೋರ್ವೀರ್ಯಾಣಿ ಶಿಂಸನಃ, ಪರಮಾತ್ಮನ ಲೀಲೆಗಳನ್ನು ಕೃಷ್ಣನಾಗಿ ಅವತಾರ ಮಾಡಿ ಪರಮಾತ್ಮ ಏನೆಲ್ಲ ಮಾಡಿದ ಅವುಗಳನ್ನು ನೀವು ದಯಮಾಡಿ ಹೇಳಬೇಕು.
ನಿವೃತ್ತತರ್ಷೈರುಪಗೀಯಮಾನಾತ್ ಭವೌಷಧಾತ್ ಶ್ರೋತ್ರ ಮನೋಭಿರಾಮಾತ್ ಕೌತ್ತಮ ಶ್ಲೋಕ ಗುಣಾನುವಾದಾತ್ ಪುಮಾನ್ ವಿರಜ್ಯೇತ ವಿನಾತಿ ಮುಗ್ಧಾತ್ ವಿನಾಪಶುಭ್ರಾತ್. ರಾಜ ಹೇಳ್ತಾನೆ, ನಿವೃತ್ತತರ್ಷೈರುಪಗೀಯಮಾನಾತ್. ಭಗವತ್ ಕಥಾ ಹೇಳೋರು ಹೇಗಿರ್ಬೇಕು? ಶುಕಾಚಾರ್ಯ ಇದ್ದಾಗಿರ್ಬೇಕು. ನಿವೃತ್ತತರ್ಷೈರುಪಗೀಯಮಾನಾತ್. ಯಾವ ಬಯಕೆಯಿಂದ ಬಂದವರಲ್ಲ ಇವರು. ಪರೀಕ್ಷಿತ ರಾಜ ಒಂದು ಸ್ವಲ್ಪ ಏನೋ ದಕ್ಷಿಣೆ ಕೊಡ್ತಾನೆ, ಒಂದೆರಡು ತೊಲಿ ಬಂಗಾರ ಕೊಡ್ತಾನೆ ಅನ್ನೋದಕ್ಕಾಗಿ ಬಂದವರಲ್ಲ ಇವರು. ಅತ್ಯಂತ ವಿರಕ್ತರಾಗಿ ಅವರು ಆ ಹರಿಕಥಾವನ್ನು ಹೇಳ್ತಾ ಇದ್ದಾರೆ. ಈ ಭಗವಂತನ ಕಥಾ ಎಂಥದ್ದು ಅಂದರೆ ಭವೌಷಧಾತ್. ಈ ಸಂಸಾರ ಎಂಬಂತಹ ರೋಗಕ್ಕೆ ದಿವ್ಯವಾದ ಔಷಧಿ ಇದು. ಶ್ರೋತ್ರ ಮನೋಭಿರಾಮಾತ್. ಬೇರೆ ಔಷಧಗಳೆಲ್ಲ ಪ್ರಾಯಶಃ ತೆಗೆದುಕೊಳ್ಳುವಾಗ ಸಿಹಿ ಇರ್ತದೆ. ಆದರೆ ಈ ಔಷಧ ಎಂಥದ್ದು ಅಂದರೆ ತೆಗೆದುಕೊಳ್ಳುವಾಗಲೂ ಸಿಹಿ, ಕಿವಿಗೆ ಇಂಪು, ಆಮೇಲೂ ಒಳ್ಳೆಯ ಫಲವನ್ನು ಕೊಡುತ್ತದೆ. ಇಂತಹ ಉತ್ತಮ ಶ್ಲೋಕನಾದ ಭಗವಂತನ ಕಥೆ ಹೇಳ್ತಾ ಇರುವಾಗ ಇದರಿಂದ ವಿಮುಖನಾದವನು ಅವನ ಪಶುವಲ್ಲದೆ ಮತ್ತೇನು ಅಂತ ಈ ರೀತಿಯಾಗಿ ಹೇಳ್ತಾರೆ. ಈ ಕೃಷ್ಣನ ಅನುಗ್ರಹ ನಮ್ಮ ವಂಶದ ಮೇಲೆ ಬಹಳ ಇದೆ. ನಮ್ಮ ಅಜ್ಜಂದರೆಲ್ಲ ಧರ್ಮರಾಜ, ಭೀಮಸೇನ ದೇವರು, ನಕುಲ ಸಹದೇವರು, ಅರ್ಜುನ ಇವರೆಲ್ಲ ಪಿತಾಮಹ ಮೇ ಸಮನೆ ಮರಂಜೈಹಿ ದೊಡ್ಡ ದೊಡ್ಡವರಿದ್ದರು. ಕೌರವರ ಸೈನ್ಯ ಅದೊಂದು ದೊಡ್ಡ ಸಾಗರ. ಅದರಲ್ಲಿರುವ ಭೀಷ್ಮಾಚಾರ, ಕೃಪಾಚಾರ, ಅಶ್ವತ್ಥಾಮಾಚಾರ ಒಬ್ಬೊಬ್ಬರು ತಿಮಿಂಗಲಿ ಹಾಗಿದ್ರು. ಆ ಏನು ಕೌರವರ ಸೈನ್ಯವನ್ನು ದಾಟಿದ್ರಲ್ಲ, ಅದಕ್ಕೆ ದಾಟಿದ್ದು ಹೇಗೆ ಅಂತಂದ್ರೆ ಇವನು ಪ್ಲವ, ಕೃಷ್ಣ ಪರಮಾತ್ಮ ದೋಣಿಯಾಗಿ ಸಿಕ್ಕ ಅವರಿಗೆ ಅಂತ ಅನ್ನೋದಕ್ಕಾಗಿ ದಾಟಿದ್ದಾರೆ. ಅಷ್ಟಲ್ಲದೇನೆ ಅಶ್ವತ್ಥಾಮಾಚಾರ್ಯರು ಬ್ರಹ್ಮಾಸ್ತ್ರವನ್ನು ನನ್ನ ಮೇಲೆ ಪ್ರಯೋಗ ಮಾಡಿದಾಗ ನನ್ನನ್ನು ರಕ್ಷಣೆ ಮಾಡಿದವನು ಇದೇ ಪರಮಾತ್ಮ. ಆದ್ದರಿಂದ ಹೇಳು ಅಂತ ಕೇಳಿದ್ದಕ್ಕೆ ಪರಮಾತ್ಮನ ಕಥೆಯನ್ನು ಹೇಳ್ತಾರೆ. ವಕ್ತಾರಂ ಪೃಚ್ಛಕಂ ಶ್ರೋತ್ರಂ ತತ್ಪಾದ ಸಲಿಲಂ ಯಥಾ. ಈ ಗಂಗಾ ನದಿಯನ್ನು ಸ್ಮರಣೆ ಮಾಡುವವರು, ಅದರಲ್ಲಿ ಸ್ನಾನ ಮಾಡುವವರು, ಅವರೆಲ್ಲರೂ ಯಾವ ರೀತಿಯಾಗಿ ಪುನೀತರಾಗ್ತಾರೋ ಹಾಗೆ ಭಗವಂತನ ಕಥೆಯನ್ನು ಹೇಳುವವರು, ಕೇಳುವವರು, ಹೇಳ್ರಿ ಅಂತ ಪ್ರಾರ್ಥನೆ ಮಾಡುವವರು ಎಲ್ಲರೂ ಪವಿತ್ರರಾಗ್ತಾರೆ ಅಂತ ಹೇಳಿ, ಭೂಮಿ ಒಮ್ಮೆ ದೇವರಿಗೆ ಮೊರೆ ಹೋಯಿತಂತೆ. ಭೂಭಾರ ಬಹಳ ಆಗಿದೆ, ಇಲ್ಲೆಲ್ಲ ಅಧರ್ಮಿಷ್ಠರೇ ಬಹಳ ಆಗಿದ್ದಾರೆ ಅಂತ ಹೋಗಿದ್ದಾರಂತೆ. ಬ್ರಹ್ಮದೇವರನ್ನು ಮುಂದೆ ಮಾಡಿಕೊಂಡು ಹೋಯಿತು. ಬ್ರಹ್ಮದೇವರು ಪರಮಾತ್ಮನನ್ನ ಸ್ತೋತ್ರ ಮಾಡಿದ್ದಾರೆ. ಪುರುಷಂ ಪುರುಷ ಸೂಕ್ತೇನ ಉಪತಸ್ಥೆ ಸಮಾಹಿತಃ. ಪುರುಷ ಸೂಕ್ತದಿಂದ ಬ್ರಹ್ಮದೇವರು ಸ್ತೋತ್ರ ಮಾಡಿದರಂತೆ ದೇವರನ್ನ, ಬಾ ನೀವು ಅವತಾರ ಮಾಡು ಅಂತ. ಪುರುಷ ಸೂಕ್ತದಿಂದ ಹೇಳಲಿಕ್ಕೆ ಏನು ಒಂದು ಔಚಿತ್ಯ ಅಂತಂದರೆ, ರುಕ್ಮಿಣೀಶ ವಿಷಯದಲ್ಲಿ ವಾದಿರಾಜ ಶ್ರೀಪಾದಂಗಳವರು ಹೇಳ್ತಾರೆ, ನಾನು ಬಹಳ ಬ್ಯುಸಿ ಇದ್ದೀನಿ, ಬರ್ಲಿಕ್ಕೆ ಆಗೋದಿಲ್ಲ ಅಂತ ದೇವರ ನೆಪ ಹೇಳಬಾರದು ಅನ್ನೋದಕ್ಕಾಗಿ ಈ ಸ್ತೋತ್ರ ಹೇಳಿದ್ರಂತೆ. ಪುರುಷ ಸೂಕ್ತ ಏನ್ ಮಾಡ್ತದೆ? ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್. ಇವನಿಗೆ ಸಾವಿರಾರು ತಲೆಗಳು, ಸಾವಿರಾರು ಕೈ, ಸಾವಿರಾರು ರೂಪ ಇದೆ ಅಂತ. ಆದ್ರೆ ಒಂದು ರೂಪ ಆದ್ರೂ ಕಳಿಸು, ನೀ ಬಿಸಿ ಇದ್ರೂ ಚಿಂತೆ ಇಲ್ಲ, ಒಂದು ರೂಪದಿಂದ ಬರ್ಲಿಕ್ಕೆ ಏನು ಚಿಂತೆ ಇಲ್ಲ, ಬಂದು ನೀನು ಭೂಭಾರವನ್ನು ಹರಣ ಮಾಡುವಂತ ಅನ್ನೋ ರೀತಿಯಲ್ಲಿ ಪುರುಷ ಸೂಕ್ತದಿಂದ ಸ್ತೋತ್ರವನ್ನು ಮಾಡಿದ್ದಾರಂತೆ. ಆಯ್ತು, ನಾನು ಬರ್ತೇನೆ. ಜನಿಷ್ಯೇ ತತ್ಪ್ರಿಯಾರ್ಥಂ ಸಂಭವಂತು ಸುರಸ್ತ್ರೀಯ. ನೀವೆಲ್ಲ ದೇವತೆಗಳು ಹುಟ್ಟ್ರಿ, ನಾನು ಹುಟ್ಟಿ ಬರ್ತೀನಿ ಅಂತ ದೇವರು ಹೇಳಿದ್ದಾನೆ. ಶೂರಸೇನ ಇವನು ಮಥುರಾಪುರಿಯನ್ನ ಆಳ್ತಾ ಇದ್ದಾನೆ. ಮಥುರಾಪುರಿಯ ವಿಶೇಷ ಏನು ಅಂತಂದ್ರೆ ನಿತ್ಯಂ ಸನ್ನಿಹಿತೋ ಹರಿಹಿ. ಇಲ್ಲಿ ದೇವರ ನಿತ್ಯವಾದ ಸನ್ನಿಧಾನ ಇದೆ. ಉಗ್ರಸೇನನ ಮಗ ಕಂಸ ಅವನು ರಾಜ್ಯವನ್ನು ಆಳ್ತಾ ಇದ್ದಾನೆ, ತಂದೆಯ ಜೊತೆಗೆ ಆಳ್ತಾ ಇದ್ದಾನೆ. ಆಮೇಲೆ ದೇವಕೀ ದೇವಿಯನ್ನ ಮದುವೆ ಮಾಡಿಕೊಟ್ಟಿದ್ದಾರೆ ವಸುದೇವನಿಗೆ. ಅವನ ಮಾಂಗಲಿಕ ರಥವನ್ನ ಓಡಿಸೋದಕ್ಕೆ ಸಾರಥಿಯಾಗಿ ಕಂಸನೇ ಹೊರಟಿದ್ದಾನೆ. ಶ್ಲಾಘನೀಯ ಗುಣಶೌರ್ಯ ಶೂರೈ ಭವಾನ್ ಘೋಷೇ ಯಶಸ್ಕರ ಸಕಥಂ ಭಗಿನೀಂ ಹನ್ಯಾಹ ಸ್ತ್ರೀಯ ಮುದ್ವಾಹ ಪರಮಣಿ. ಆಗ ತೆಗೆದುಕೊಂಡು ಹೋಗ್ತಾ ಇರುವಾಗ ಆಕಾಶವಾಣಿ ಆಯಿತು, ಇವಳಲ್ಲಿ ಹುಟ್ಟುವ ಅಷ್ಟಮ ಗರ್ಭದಿಂದ ನಿನಗೆ ಸಾವಿದೆ ಅಂತಾದ ಕೂಡಲೇ ಹಾಗಾದ್ರೆ ದೇವಕಿಯನ್ನು ನಾನು ಕೊಂದು ಬಿಡ್ತೀನಿ ಅಂತ ತೊಡಗಿದ್ದಾನೆ. ವಸುದೇವ ಸಮಾಧಾನ ಮಾಡ್ತಾನೆ. ನೋಡು, ನಿನ್ನ ಕೀರ್ತಿ ಅಂಥದ್ದಿದೆ ಅಂದ್ರೆ ರಣರಂಗದೊಳಗೆ ಹೋಗಿ ದೊಡ್ಡ ದೊಡ್ಡ ವೀರರನ್ನು ಹೊಡೆದು ಬಂದಿ ಅಂತನ್ನುವ ಕೀರ್ತಿ ನಿನಗಿದೆ. ನಾಳೆ ಎಲ್ಲರೂ ನಿನ್ನನ್ನು ಏನು ಕರೀತಾರೆ? ಮದುವೆ ಪ್ರಸಂಗದಲ್ಲಿ ಹೆಣ್ಣನ್ನು ಹೊಡೆದ ಅಂತ ನಿನ್ನನ್ನು ಕರೀತಾರೆ, ಅದು ಬೇಕಾ ನಿನಗೆ ಅಂತ ಕೇಳ್ತಾನೆ. ಇನ್ನೂ ಅನೇಕ ಮಾತುಗಳನ್ನು ಹೇಳಿ ಇವಳನ್ನು ಕೊಲ್ಲಬೇಡ, ಹಾಗಾದ್ರೆ ಒಂದು ನಾನೇ ಒಪ್ಪಿಕೊಂಡು ಬಿಡ್ತೀನಿ. ಏನು ಅಂದ್ರೆ ನಮ್ಮ ಏನೇನು ಸಂತತಿ ಹುಟ್ಟುತ್ತದೋ ಎಲ್ಲವನ್ನ ನಿನಗೆ ತಂದು ಕೊಟ್ಟು ಬಿಡ್ತೀನಿ. ಅಷ್ಟಮ ಗರ್ಭದಿಂದ ನಿನಗೆ ಭಯ ಅಲ್ಲ, ಎಲ್ಲ ಗರ್ಭವನ್ನು ತಂದು ಕೊಟ್ಟು ಬಿಡ್ತೀನಿ ಅಂತ ಈ ರೀತಿಯಾಗಿ ಹೇಳಿದ್ದಾನೆ. ಆಯಿತು ಅಂತ ಅವನಿಗೆ ಒಪ್ಪಿಗೆ ಆಯಿತು. ಆಮೇಲೆ ಮಕ್ಕಳು ಹುಟ್ಟಿದ್ದಾರೆ. ಮೊದಲೇ ಅವನು ಕೀರ್ತಿಮಂತಂ ಪ್ರಥಮಜಂ ಕಂಸಾಯಾನಕದುಂದುಭಿ. ಕೀರ್ತಿಮಾನ್ ಅಂತನ್ನುವಂತಹ ಮೊದಲೇ ಮಗ ಹುಟ್ಟಿದ ಕೂಡಲೇ ಒಯ್ದು ಕೊಡ್ತಾನೆ. ಆ ಕಂಸ ಹೇಳಿದ, 1ನೇದ್ರಿಂದ ನನಗೇನು ಭಯ ಇಲ್ಲ, 8ನೇದ್ರಿಂದ ಮರಣ ಅಂತ ಹೇಳಿದ್ದಾರೆ, ಇದನ್ನು ತೆಗೆದುಕೊಂಡು ಹೋಗ್ರಿ ಅಂತ ಹೇಳಿದ. ತಗೊಂಡು ಹೊರಟಿದ್ದ ವಸುದೇವ ಅಷ್ಟರಲ್ಲಿ ನಾರದರು ತಮ್ಮ ಕೆಲಸ ಮಾಡಿದ್ರು. ನಿನಗೇನು ಗೊತ್ತು, ಇದು 8ನೇದಲ್ಲ, ನಿನಗೆ ಗೊತ್ತು, ದೇವತೆಗಳು ಹೇಗೆ ಎಣಿಸ್ತಾರೆ ಏನು ಗೊತ್ತೇನು, ಮೊದಲು 8ರಿಂದೇ ಪ್ರಾರಂಭ ಮಾಡಿದ್ರೆ ನೀನೇನು ಮಾಡುವವ ಅಂತ ಕೇಳಿದ್ರು. ಹೌದಲ್ಲ ಅಂತ ಮತ್ತೆ ಕರೆಸಿ
ಆ ಮಗುವನ್ನ ಕೊಲ್ತಾನೆ ಯಾರು? ಕಂಸ. ಅದಾದ ಮೇಲೆ ಅವರನ್ನು ಕಾರಾಗಾರದಲ್ಲಿ ಹಾಕಿಬಿಡ್ತಾನೆ. ಯಾರ ಮಕ್ಕಳು ಯಾರು ಗೊತ್ತಾಗೋದೇ? ವಸುದೇವನಿಗೆ ಅನೇಕ ಜನ ಮಡದಿಯರು. ನಾಳೆ ದೇವಕಿಯಲ್ಲಿ ಹುಟ್ಟಿದ್ದು ಈ ದೇವಕಿಯಲ್ಲಿ ಇದು ಕೂಸು ಬೇರೆಯವ್ರದ್ದು ಅಂತ ಅಂದ್ಬಿಟ್ರೆ ತೊಂದರೆ ಆಗ್ತದೆ ಅಂತ ಹೇಳಿ ಇವರಿಬ್ಬರನ್ನು ಕಾರಾಗಾರಕ್ಕೆ ಹಾಕಿಸಿದ್ದಾನೆ. ಅನೇಕ ಪ್ರಸಂಗಗಳಲ್ಲಿ ಅವರನ್ನ ಒಳಗೆ ಹಾಕಿಸ್ತಾನೆ, ಹೊರಗೆ ಬಿಡ್ತಾನೆ. ಹೀಗೆಲ್ಲ ಬಹಳ ವಿಕ್ಷಿಪ್ತ ಬುದ್ಧಿ ಕಂಸ. ಹೀಗೆಲ್ಲ ಮಾಡಿದ್ದಾನೆ. ಆಮೇಲೆ ಒಂದಾದರ ಮೇಲೆ ಒಂದರಂತೆ 6 ಗರ್ಭಗಳ ನಾಶ ಆಗಿದೆ. 7ನೇ ಅವರು ಸಾಕ್ಷಾತ್ ಬಲರಾಮ ದೇವರು ಹುಟ್ಟಲಿಕ್ಕಿದ್ದಾರೆ. ಶೇಷದೇವರು ಬಂದಿದ್ದಾರೆ, ಸನ್ನಿಹಿತರಾಗಿದ್ದಾರೆ. 3 ತಿಂಗಳಾದ್ಮೇಲೆ ಗರ್ಭ ಸಂಕರ್ಷಣಾರ್ಥಂಬೈ ಭ್ರೂಯು ಸಂಕರ್ಷಣಂ ಭುವಿ ಆ ರೋಹಿಣಿ ದೇವಿಯಲ್ಲಿ ಹುಟ್ಟಿದ್ದಾರೆ. ಇವರಿಗೇನೆ ಮುಂದೆ ಬಲರಾಮ ರಾಮ ಅಂತನ್ನುವಂತಹ ಹೆಸರು ಬರ್ತದೆ. ಅಹೋ ವಿಶ್ರಂಸಿತೋ ಗರ್ಭ ಇತಿ ಲೋಕಾವಿಚುಕೃಷು, ಗರ್ಭಸ್ರಾವ ಆಯಿತು ಅಂತೆಲ್ಲ ಜನರು ತಿಳಿದ್ರು. ಆದರೆ ಹುಟ್ಟಿ ಬಂದಿದ್ದಾರೆ. ಅದಾದ ಮೇಲೆ ಪರಮಾತ್ಮ ವಿಶೇಷವಾದ ಸನ್ನಿಧಾನವನ್ನ ವಸುದೇವನಲ್ಲಿ ವಹಿಸಿ ಅದಾದ ಮೇಲೆ ದೇವಿಯ ಗರ್ಭದಲ್ಲಿ ತಾನು ಸನ್ನಿಹಿತನಾಗಿ, ದೇವರಿಗೆ ಗರ್ಭವಾಸ ಇಲ್ಲ ಆದರೂ ತನ್ನ ಇಚ್ಛೆಯಿಂದ ತಾನು ಅಲ್ಲಿ ಸನ್ನಿಧಾನವನ್ನು ವಹಿಸಿದ್ದಾನೆ. ಬ್ರಹ್ಮಾದಿ ದೇವತೆಗಳು ಬಂದು ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ಯೇ ಸತ್ಯಸ್ಯ ಸತ್ಯಂ ಮುತ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಃ ಇತ್ಯಾದಿಯಾದ ದಿವ್ಯ ಸ್ತೋತ್ರವನ್ನ ದೇವತೆಗಳಿಗೆ ಅವಕಾಶ ಹುಡುಕ್ತಾ ಇರ್ತಾರೋ. ಯಾವಾಗ ನಮಗೆ ದೇವರ ಸ್ತೋತ್ರ ಮಾಡಲಿಕ್ಕೆ, ದೇವರ ಸೇವೆ ಮಾಡಲಿಕ್ಕೆ ಅವಕಾಶ ಸಿಗುತ್ತದೆ, ಉತ್ತಮರು ಹಾಗೇ ಇರ್ತಾರೆ. ಆ ರೀತಿಯಾಗಿ ದೇವರ ಈ ಒಂದು ವಿಶೇಷ ಅವಸರ ಅಂತ ತಿಳಿದು, ಪ್ರಸಂಗ ಅಂತ ತಿಳಿದು ಗರ್ಭದಲ್ಲಿ ಸನ್ನಿಹಿತನಾದ ದೇವರನ್ನ ಸ್ತೋತ್ರ ಮಾಡಿದ್ದಾರೆ. ಪರಮಾತ್ಮ ನೀನು ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡ್ತಿ, ನೀನು ಆ ಸತ್ಯ ಅಂತ ಅನ್ನೋದಕ್ಕೆಲ್ಲ ತಾತ್ಪರ್ಯದಲ್ಲಿ ಬಹಳ ವಿಶೇಷವಾಗಿ ಅರ್ಥವನ್ನು ತಿಳಿಸಿದ್ದಾರೆ ಶ್ರೀಮದಾಚಾರ್ಯರು. ಈ ಮೊದಲೇ 3 ಪೃಥ್ವಿ ಅಪ ತೇಜ ಏನಿದೆ ಇದಕ್ಕೆ ಸತ ಅಂತಂತಾರ. ಯ ಅಂತಂದ್ರೆ ಮುಂದಿನ 2 ಭೂತಗಳು ವಾಯು ಹಾಗೂ ಆಕಾಶ. ಅದಕ್ಕಿಂತಲೂ ಪರನಾದ ಪರಮಾತ್ಮನಿಗೆ ಸತ್ಯಂ ಸತ್ಯ ಪರಂ ಅಂತಂತಾರೆ. ಹೀಗೆಲ್ಲ ಒಂದೊಂದು ಶಬ್ದಕ್ಕೂ ಬಿಡಿಬಿಡಿಯಾಗಿ ಅರ್ಥವನ್ನು ತಿಳಿಸಿದ್ದಾರೆ. ಸತ್ಯವಾದ ಜಗತ್ತಿಗೆ ಪರಮಾತ್ಮ ಕಾರಣ ಅನ್ನೋದಕ್ಕಾಗಿ ಅವನಿಗೆ ಸತ್ಯಯೋನಿಂ ಅಂತಂತಾರೆ. ಹೀಗೆ ಆ ದೇವರನ್ನ ಸ್ತೋತ್ರವನ್ನ ಮಾಡಿ ಸ್ವಾಮಿ ನೀನು ಅವತಾರ ಮಾಡು ಅಂತ ಹೀಗೆ ಪ್ರಾರ್ಥನೆಯನ್ನ ಮಾಡಿ ಹೋಗಿದ್ದಾರೆ. ಅಥ ಸರ್ವಗುಣೋಪೇತಃ ಕಾಲಂ ಪರಮಶೋಭನಃ ಯರ್ಹೇವಾಜನ ಜನ್ಮರಕ್ಷಃ ಶಾಂತಕ್ಷ ಗ್ರಹತಾರಕಃ. ಪರಮಾತ್ಮ ಹುಟ್ಟುವಂತಹ ದಿವಸ ಒದಗಿ ಬಂದಿದೆ, ರಾತ್ರಿ ಆಗಿದೆ. ಸರ್ವಗುಣ ಸಂಪನ್ನವಾದಂತಹ ಕಾಲ, ಎಲ್ಲ ದಿಕ್ಕುಗಳು ಪ್ರಸನ್ನವಾಗಿವೆ, ನಿರ್ಮಲವಾದಂತಹ ಆಕಾಶ ಇದೆ. ಅಲ್ಲಲ್ಲಿ ಎಲ್ಲೋ ದೂರದಲ್ಲಿ ಮೇಘಗಳು, ಅಲ್ಲಲ್ಲಿ ಸ್ವಲ್ಪ ಮಳೆ ಆಗ್ತಾ ಇದೆ. ಮಹಿಮಂಗಲ ಭೂಯಿಷ್ಠ, ಭೂಮಿಯಲ್ಲಿ ಮಂಗಲವಾದ ವಾತಾವರಣ, ನದಿಯಲ್ಲಿ ಅತ್ಯಂತ ಪ್ರಸನ್ನವಾಗಿ ನೀರು ಹರಿತಾ ಇದೆ. ಬ್ರಾಹ್ಮಣರೆಲ್ಲ ಸಂತೋಷವಾಗಿದ್ದಾರೆ. ಅವರ ಮನೆಯಲ್ಲಿ ಅಗ್ನಿಗಳು ಚೆನ್ನಾಗಿ ಉರಿತಾ ಇದೆ. ಮನಾಂಸ್ಯಾಸನ್ ಪ್ರಸನ್ನಾನಿ ಸಾಧೂನಾಂ ಅಪರದ್ರುಹಾಂ, ಸಜ್ಜನರಿಗೆಲ್ಲ ಸಂತೋಷ ಇರುವಂತಹ ಕಾಲ. ಆಕಾಶ ಮಾರ್ಗದಲ್ಲಿ ಕಿನ್ನರು ಗಂಧರ್ವರು ನರ್ತನವನ್ನು ಮಾಡ್ತಾ ಇದ್ದಾರೆ, ಹಾಡನ್ನು ಹಾಡ್ತಾ ಇದ್ದಾರೆ. ಮುಮುಚುರ್ ಮುನಯೋ ದೇವಾಹ ಸುಮನಾಂಸಿ ಮುದಾನ್ವಿತಾಹ, ಪುಷ್ಪವೃಷ್ಟಿಯನ್ನ ಮಾಡ್ತಾ ಇದ್ದಾರೆ. ಅಂಥ ಕಾಲಕ್ಕೆ ನಿಶೀತೆ ತಮ ಉದ್ಭೂತೆ ಜಾಯಮಾನೆ ಜನಾರ್ದನೆ ದೇವಕ್ಯಾಂ ದೇವರೂಪಿಣ್ಯಾಂ ಸರ್ವಗುಹಾಶ್ರಯ ಅವಿರಾಸೀತ್ ಯಥಾ ಪ್ರಾಚ್ಯಾಂ ದಿಶೀಂದುರಿವ ಪುಷ್ಕಲಃ. ಅಂತಹ ಸರಿಯಾದ ಅರ್ಧರಾತ್ರಿಗೆ ಪರಮಾತ್ಮ ತಾನು ಅವತಾರವನ್ನ ಮಾಡಿದ್ದಾನೆ. ದೇವಕಿ ದೇವಿಯಿಂದ ತಾನು ಪ್ರಕಟನಾಗಿ ಬಂದಿದ್ದಾನೆ. ಭಾಗವತ ಹೇಳುತ್ತದೆ ದಿಶೀಂದುರಿವ ಪುಷ್ಕಲಃ, ಪೂರ್ವ ದಿಕ್ಕಿಗೆ ಸೂರ್ಯ ಹುಟ್ಟಿ ಬಂದ. ಸೂರ್ಯ ಹುಟ್ಟಿದ ಸೂರ್ಯನು ಹುಟ್ಟುತ್ತಾನೆ, ನಮ್ಮ ಕಣ್ಣಿಗೆ ಕಾಣುತ್ತಿರಲಿಲ್ಲ, ಈಗ ಕಂಡ ಅಂತರ್ಥ. ಹೇಗೋ ಹಾಗೆ ದೇವರು ಹುಟ್ಟಿದ ಅಂತಂದ್ರೆ ನಮ್ಮ ಇಂತಹ ಪ್ರಾಕೃತ ಕಣ್ಣುಗಳಿಗೆ ಕಾಣದಿರುವ ರೂಪವನ್ನ ಈಗ ಕಾಣುವಂತೆ ಅನುಗ್ರಹ ಮಾಡಿದ ಅಂತ ಇಷ್ಟೇ ಅರ್ಥವೇ ಹೊರತು ದೇವರಿಗೆ ನಮ್ಮ ನಿಮ್ಮಂತೆ ಹುಟ್ಟಿಲ್ಲ. ತಮದ್ಭುತಂ ಬಾಲಕಮಂಬುಜೇ ಕ್ಷಣಂ ಚತುರ್ಭುಜಂ ಶಂಖ ಗದಾದ್ಯುಧಾಯುಧಂ ಶ್ರೀವತ್ಸಲಕ್ಷ್ಮಂ ಗಲಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರ ಪಯೋಧ ಸೌಭಗಂ. ದಿವ್ಯವಾದಂತಹ ಆಭರಣಗಳನ್ನ ಹಾಕಿಕೊಂಡು ಶಂಖಚಕ್ರ ಗದಾಪದ್ಮಗಳನ್ನ ಇಟ್ಟುಕೊಂಡು ಪೀತಾಂಬರವನ್ನು ಧಾರಣೆ ಮಾಡಿ ಪರಮಾತ್ಮ ಸಾಮಾನ್ಯ ಮಗುವಿನಂತೆ ತಾನು ಅವತಾರ ಮಾಡಿದವನಲ್ಲ. ವಾದರಾಜರು ಹೇಳ್ತಾರೆ ಹೀಗೆ ಅವತಾರ ಮಾಡ್ಲಿಕ್ಕೆ ಕಾರಣ ಏನು ಅಂದ್ರೆ ನಾನು ಸಾಮಾನ್ಯ ಬಾಲಕನಲ್ಲ ಅಂತ ತಿಳಿಸೋದಕ್ಕಾಗಿಯೇ ಪರಮಾತ್ಮ ಈ ರೀತಿಯಾಗಿ ಅವತಾರ ಮಾಡಿದ್ದಾನೆ ಅಂತ ಹೇಳ್ತಾರೆ. ವಾದರಾಜರು ಬಹಳ ಅದ್ಭುತವಾಗಿ ಒಂದೊಂದು ಘಟನೆಯನ್ನ ಅವರು ವರ್ಣನೆ ಮಾಡ್ತಾರೆ. ರಾತ್ರಿ ಹುಟ್ಟಿದ ಯಾಕೆ ಅಂದ್ರೆ ವಾದರಾಜರು ಹೇಳ್ತಾರೆ ಯಾರ್ಯಾರು ರಾತ್ರಿ ಕೆಲಸ ಮಾಡ್ತೀರಿ ನೋಡ್ರಿ ಅವ್ರನ್ನೆಲ್ಲ ಕೊಲ್ತೀನಿ ಅಂದ್ರೆ ದೇವ್ರು. ರಾಕ್ಷಸರು ಕೆಲಸ ಮಾಡೋದೇ ರಾತ್ರಿ, ಹೀಗಾಗಿ ನಿಮ್ಮನ್ನೆಲ್ಲಾರನ್ನೂ ಕೊಲ್ತೀನಿ ಅಂತ ತೋರಿಸೋದಕ್ಕಾಗಿ ದೇವರು ರಾತ್ರಿಯಲ್ಲಿ ಹುಟ್ಟಿದ್ದಂತೆ. ಅಷ್ಟಮಿ ಯಾಕೆ ಹುಟ್ಟಿದ ಅಂದ್ರೆ ವಾದರಾಜರಂತಾರೆ 8 ದಿಕ್ಕಿನಲ್ಲಿ ಎಲ್ಲೇ ಮೂಲೆಯಲ್ಲೂ ಕೂತಿರ್ರಿ ನಿಮ್ಮನ್ನು ಬಂದೇ ಕೊಲ್ತೀನಿ ಅಂತ ಅದರಿಂದ ಸಂಕೇತ ಕೊಟ್ಟನಂತ. ಅಷ್ಟಮಿಯ ಚಂದ್ರನನ್ನ ನಾಳೆ ನೋಡ್ರಿ. ಅಷ್ಟಮಿಯ ಚಂದ್ರ ಏನಿರ್ತದೆ ಅಂದ್ರೆ ಅರ್ಧ ಕಲೆಗಳಿರ್ತದೆ, ಅರ್ಧ ಕಲೆಗಳು ಹೊರಟು ಹೋಗಿರ್ತದೆ. ವಾದರಾಜರಂತಾರೆ ಅದರಿಂದ ಚಂದ್ರ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಅವನಿಗೆ ಅರ್ಧ ಖುಷಿಯಾಗಿದೆ ಅಂತೆ, ಅರ್ಧ ದುಃಖ ಆಗಿದೆ. ದುಃಖ ಯಾಕೆ ಅಂತಂದ್ರೆ ಕೃಷ್ಣ ಹುಟ್ಟಿದ ಮೇಲೆ ಚಂದ್ರನ ಕಡೆ ಮುಖ ಮಾಡೋರು ಯಾರು?
ತಾಯಿ ಮಗುವಿಗೆ ಉಣಿಸುವಾಗ ನೋಡು ಚಂದ್ರನನ್ನು ನೋಡು ನೋಡು ಚಂದಮಾಮ ನೋಡು ಅಂತ ಉಣಿಸ್ತಿದ್ಲ ಅಂತ. ಇನ್ನು ಕೃಷ್ಣನ ಮುಖ ಕಂಡ ಮೇಲೆ ಚಂದ್ರನನ್ನು ಯಾರು ನೋಡೋರು ಅಂತನೋ ದುಃಖ ಚಂದ್ರನಿಗೆ ಆಗಿತ್ತಂತೆ. ಆದ್ರೆ ಸಂತೋಷವೂ ಆಗಿತ್ತಂತೆ. ಏನ್ ಸಂತೋಷ ಅಂದ್ರೆ ಪ್ರತಿ ಅಮಾವಾಸ್ಯ ಆಕಾಶದೊಳಗೆ ಸೂರ್ಯ ಚಂದ್ರ ಜೊತೆಗೆ ಇರ್ತಾರೆ. ಆಗ ಪ್ರತಿ ಬಾರಿ ಭೇಟಿಯಾದ ಕೂಡಲೇ ಸೂರ್ಯ ಕೇಳಬೇಕಂತ ಚಂದ್ರನಿಗೆ, ನಮ್ಮ ವಂಶದೊಳಗೆ ರಾಮದೇವ್ರು ಹುಟ್ಟಿ ಬಂದ್ರು ಮತ್ತು ನಿಮ್ಮ ವಂಶದೊಳಗೆ ಅಂಥವ್ರು ಯಾರು ಇರ್ಲಿಕ್ಕಿಲ್ಲಲ್ಲ ಅಂತ ಅನ್ಬೇಕಂತ. ಉತ್ತರ ಇಲ್ಲ ಪಾಪ ಚಂದ್ರನ ಹತ್ರ, ಅವ್ರ ವಂಶದಲ್ಲಿ ದೇವರು ಹುಟ್ಟಿ ಬಂದಿರಲಿಲ್ಲ. ಇನ್ನು ಮಾರನೇ ಸರಿ ಸಿಕ್ಕಾದ್ರೂ ಸಿಗ್ಲಿ ಸೂರ್ಯ, ನಾನು ಹೇಳ್ತೀನಿ ನಮ್ಮ ವಂಶದಲ್ಲಿ ಕೃಷ್ಣ ಹುಟ್ಟಿ ಬಂದಾನೆ ಅಂತ ಹೇಳ್ತೀನಿ ಅಂತ ಖುಷಿಯಾಗಿತ್ತಂತೆ. ಈಗ ಒಂದರ ಮೇಲೆ ಒಂದು ಅತಿ ಚಾಮತ್ಕಾರಿಕವಾಗಿ ವಾದರಾಜರು ಹೇಳ್ತಾರೆ. ಒಂದೊಂದಕ್ಕೂ ಇದೆ, ನಾನು ಎಲ್ಲವನ್ನು ಹೇಳೋದಿಲ್ಲ, ಇನ್ನೊಂದನ್ನು ಹೇಳಿ ನಾನು ಮುಂದೆ ಹೊರಡ್ತೀನಿ. ಅಲ್ಲಿ ವವೌವಾಯು ಸುಖ ಸ್ಪರ್ಶ, ಗಾಳಿ ತಂಪಾದ ಗಾಳಿ ಬೀಸ್ತು ಅಂತ ಭಾಗವತದಲ್ಲಿ ಬರ್ತದೆ. ಅಲ್ಲಿ ಹೂದೋಟ ಇತ್ತು, ತುಳಸಿಯ ಮರ ಇತ್ತು, ಅದರ ಮೇಲೆ ಹಾಯಿಸಿ ಅಲ್ಲೇ ಸರೋವರ ಇತ್ತು, ಅದರ ಮೇಲಿನಿಂದ ಗಾಳಿ ಬೀಸ್ತಾ ಇತ್ತು ಅಂತ ಬರ್ತದೆ. ವಾದಿರಾಜರಂತಾರೆ ಇದು ಬರೀ ಗಾಳಿ ಬೀಸಿದ್ದಲ್ಲ, ವಾಯುದೇವರೇ ಬಂದರು ಅಂತಂತಾರೆ. ಏನು ವಾಯುದೇವರು ಬಂದದ್ದು ಅಂತಂದ್ರೆ, ದೇವರು ಹುಟ್ಟಿದ್ದಾನೆ ಅನ್ನೋದಕ್ಕಾಗಿ ವಾಯುದೇವರು ಬಂದು ಸರೋವರದಲ್ಲಿ ಸ್ನಾನ ಮಾಡಿ ತುಳಸಿ ಹೂವನ್ನು ತೆಗೆದುಕೊಂಡು ಬಂದು ದೇವರ ಪೂಜೆ ಏನು ಮಾಡಿದರು. ನಹಿ ಹರಿಂ ಸತತಂನ ನಮತ್ಯಸೌ ನಚನ ಪಶ್ಯತಿ ನಾಪಿನ ವಂದತೆ. ವಾಯುದೇವರು ಯಾವಾಗಲೂ ದೇವರ ಪೂಜೆ ಮಾಡ್ತಾನೆ ಇರ್ತಾರೆ. ಈಗೇನು ಮತ್ತೆ ವಿಶೇಷ ಪೂಜೆ ಅಂತಂದ್ರೆ ಅವ್ರಿಗೆ ಬಹಳ ಖುಷಿಯಾಗಿತ್ತಂತೆ. ಏನು ಖುಷಿ ಅಂತಂದ್ರೆ, ದೇವರು ವಾಯುದೇವರಿಗೆ ಒಂದು ಜವಾಬ್ದಾರಿ ವಹಿಸಿದ್ದಾರೆ. ಏನು ಅಂದ್ರೆ, ಯಾರೇ ಇರಲಿ, ಭಗವದ್ವೇಷಗಳೇ ಇರಬಹುದು, ಉದಾಸೀನರೇ ಇರಬಹುದು, ನಾಸ್ತಿಕರೇ ಇರಬಹುದು, ಎಲ್ಲರಿಗೆ ಶ್ವಾಸೋಚ್ಛ್ವಾಸ ಮಾಡಿಸುವ ಕೆಲಸ ನೀವುದು ಅಂತ ಹೇಳಿದ್ರು. ಆಯ್ತು ಅಂತ ವಾಯುದೇವರು ಮಾಡಿಸ್ತಾ ಇದ್ದಾರೆ. ಆದರೆ ಅವರಿಗೆ ಮನಸ್ಸಿಲ್ಲ ಈ ದುಷ್ಟರ ಶ್ವಾಸೋಚ್ಛ್ವಾಸವನ್ನು ಮಾಡಿಸ್ಲಿಕ್ಕೆ. ಕಂಸನಿಗೆ ಶ್ವಾಸೋಚ್ಛ್ವಾಸ, ಆಮೇಲೆ ಶಿಶುಪಾಲನಿಗೆ ಶ್ವಾಸೋಚ್ಛ್ವಾಸ ಮಾಡಿಸ್ಲಿಕ್ಕೆ ಅವರಿಗೆ ಇಚ್ಛಾ ಇಲ್ಲ. ಆದ್ರೆ ಈ ದೇವರು ಹುಟ್ಟಿ ಬಂದ, ಅವನ್ನೆಲ್ಲ ಕೊಂದ ಅಂತ ಆದ್ರೆ ಅವರು ಶ್ವಾಸೋಚ್ಛ್ವಾಸ ಮಾಡಿಸೋದನ್ನ ನಿಲ್ಲಿಸ್ಲಿಕ್ಕೆ ಬರ್ತದೆ ಅಂತ ಅನ್ನೋ ಖುಷಿಯಿಂದ ವಾಯುದೇವರು ಬಂದು ದೇವರ ಆರಾಧನೆಯನ್ನು ಮಾಡಿದರು ಆ ಕಾಲಕ್ಕೆ ಅಂತ ಈ ರೀತಿಯಾಗಿ ವರ್ಣನೆ ಇದೆ. ಇರಲಿ, ಅಂತೂ ದೇವರು ಹುಟ್ಟಿ ಬಂದಿದ್ದಾನೆ, ಅವನ ಸ್ತೋತ್ರ ಮಾಡ್ತಾರೆ. ವಿದ್ಯುದೋಸಿ ಭವಾನ್ ಸಾಕ್ಷಾತ್ ಪುರುಷ ಪ್ರಕೃತಿ ಪರಃ ಕೇವಲಾನುಭವಾನಂದ ಸ್ವರೂಪ ಸರ್ವಬುದ್ಧಿದರ್ಗ ಅಂತ ಹೇಳಿ ದೇವಕಿ ಹಾಗೂ ವಸುದೇವ ಇಬ್ಬರು ಪರಮಾತ್ಮನ ಸ್ತೋತ್ರವನ್ನು ಮಾಡಿದ್ದಾರೆ. ದೇವರು ಹೇಳ್ತಾನೆ, ನಿಮ್ಮಲ್ಲಿ ನಾವು ಬರ್ತಾ ಇದ್ದದ್ದು ಇದು 3ನೇ ಬಾರಿ. ಪೃಷ್ಣಿ ಅಂತ ನೀ ಸುತಪ ಅಂತ ಹೇಳಿ ನೀವೇ ದಂಪತಿಗಳಾಗಿದ್ರಿ, ಅಲ್ಲಿ ನಾನು ಹುಟ್ಟಿ ಬಂದು ಪೃಷ್ಣಿಗರ್ಭ ಅಂತ ಹೆಸರನ್ನ ಪಡೆದಿದ್ದೆ. ಆಮೇಲೆ ಅದಿತಿ ಮತ್ತು ಕಶ್ಯಪರು ನೀವೇ, ಅಲ್ಲಿ ನಾನು ವಾಮನ ರೂಪವನ್ನು ತೆಗೆದುಕೊಂಡು ಬಂದಿದ್ದೀನಿ. ಇದು 3ನೇ ಬಾರಿ ನಾನು ನಿಮ್ಮಲ್ಲಿ ಹುಟ್ಟಿ ಬರ್ತಾ ಇದ್ದೀನಿ ಅಂತನ್ನುವ ಮಾತನ್ನು ತಿಳಿಸಿದರು. ಆಗ ಪರಮಾತ್ಮ ಆದೇಶವನ್ನು ಮಾಡಿದಂತೆ ನನ್ನನ್ನು ಒಯ್ದು ಅಲ್ಲಿ ದುರ್ಗಾದೇವಿ ಹುಟ್ಟಿದ್ದಾಳೆ, ಅಲ್ಲಿ ಬಿಟ್ಟು ಆ ದುರ್ಗಾದೇವಿಯನ್ನು ಕರೆತರಬೇಕು ಅಂತ ಬೇಡಿಗಳೆಲ್ಲ ಕಳಚಿ ಹೋಯ್ತು. ಅದಕ್ಕೂ ಆಗರಾಗರಂತಾರೆ, ಬರೀ ನನ್ನನ್ನು ನೋಡಿದರೆ ಸಾಕು, ಬಂದು ಹೊರಟು ಹೋಗ್ತದೆ. ಅಪರೋಕ್ಷ ಜ್ಞಾನ ಆದರೆ ಬಂದು ಹೋಗ್ತದೆ. ಅದಕ್ಕೊಂದು ಡೆಮಾನ್ಸ್ಟ್ರೇಷನ್ ತೋರಿಸ್ತೀನಿ ನೋಡ್ರಿ, ನನ್ನ ನೋಡಿದ ಕೂಡಲೇ ಕೈಯಲ್ಲಿರೋ ಬೇಡಿ ವಸುದೇವನಿಗೆ ಬಿಚ್ಚೋಯ್ತು ಅಂತಂದಂತ. ಹೀಗಾಗಿ ಯಶೋದಾನಂದ ಪತ್ನೀಚ ಜಾತಂ ಪರಮ ಬುದ್ಧತ ಅಂತ ಯಮುನಾ ನದಿಯ ಮತ್ತೊಂದು ದಡ ಬಹಳ ಹತ್ತಿರದಲ್ಲೇ ಇದೆ. ಅಲ್ಲಿ ಆ ದುರ್ಗಾದೇವಿ ಹುಟ್ಟಿದ್ದಾಳೆ. ಹುಟ್ಟಿದ ಕೂಡಲೇ ಯಶೋದಾದೇವಿ ಗೊತ್ತಾಗಲಿಲ್ಲ ಅಂತ, ಗಂಡೋ ಹೆಣ್ಣೋ ಗೊತ್ತಿರಲಿಲ್ಲ. ಬಹಳ ತೊಂದರೆಯಾಗಿ, ದೇಹದಲ್ಲಿ ತೊಂದರೆಯಾಗಿ ಮಲಗಿಬಿಟ್ಟಿದ್ದಾಳೆ. ಅದೇ ಹೊತ್ತಿಗೆ ಸರಿಯಾಗಿ ವಸುದೇವ ಈ ಕೂಸನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಆ ಪರಮಾತ್ಮನನ್ನು ಇಟ್ಟು ದುರ್ಗಾದೇವಿಯನ್ನು ಕರೆತಂದಿದ್ದಾನೆ. ಯಮುನಾದೇವಿಯು ಕೂಡ ನೀರು ಕಡಿಮೆ ಆಗುವಂತೆ ಮಾಡಿದ್ದಾಳೆ. ಶೇಷದೇವರು ಬಂದು ಹಣಗಳನ್ನು ಬಿಟ್ಟು ಆ ಕೃಷ್ಣನ ಮೇಲೆ ನೀರಿನ ಹನಿಗಳು ಬೀಳದಿದ್ದಂತೆ ಸೇವೆ ಮಾಡೋದಕ್ಕಾಗಿ ಅವರು ಮಾಡಿದ್ದಾರೆ ಅಂತ ಹೇಳ್ತಾರೆ. ಆಮೇಲೆ ಮತ್ತೆ ಒಳಗೆ ಬಂದರು, ಮತ್ತೆ ಬಾಲಗಳೆಲ್ಲ ಮುಚ್ಚಿಕೊಳ್ಳುತ್ತು. ಆಗ ತದೋ ಬಾಲ ಧ್ವನಿಂ ಶುದ್ಧ ಗ್ರಹ ಬಾಲ ಸಮುಚಿತ ಓಡ್ ಹೋಗಿ ಕಂಸನಿಗೆ ಹೇಳ್ತಾರೆ, ಈಗ ಕೂಸು ಹುಟ್ಟಿದೆ ಅಂತ. ಅವನು ಬಂದ, ತಲೆ ಕೂದಲೆಲ್ಲ ಕೆದರ್ ಹೋಗಿದೆ. ಸಾತತ್ ಹಸ್ತಾತ್ ಸಮುತ್ಲುತ್ಯ ಸದ್ಯೋ ದಿವ್ಯಂಬರಂಗತ, ಆ ಮಗುವನ್ನು ತೆಗೆದುಕೊಂಡು ಹೊಡಿಲಿಕ್ಕೆ ಹೋಗ್ತಾನೆ. ದೇವಕಿ ಹೇಳ್ತಾಳೆ, ಸ್ಮುಷೇಯಂ ತವ ಕಲ್ಯಾಣ, ಗಂಡು ಕೂಸಲ್ಲ ಇದು, ಹೆಣ್ಣು ಬಿಟ್ಬಿಡು, ನಿನ್ನ ಸೊಸೆ ಬಿಡು ಅಂತಂದ್ರೆ ಕೇಳೋದಿಲ್ಲ. ಕಲ್ಲಿಗೆ ಅಪ್ಪಳಿಸ್ಲಿಕ್ಕೆ ಹೋದಾಗ ದಿವ್ಯವಾದಂತಹ ದೊಡ್ಡ ಅಷ್ಟಭುಜ ರೂಪವನ್ನು ತೆಗೆದುಕೊಂಡು ದುರ್ಗಾದೇವಿ ಆಕಾಶದಲ್ಲಿ ಪ್ರಕಟಳಾಗ್ತಾಳೆ. ಅವಳು ಹೇಳ್ತಾಳೆ, ಕಿಮ್ಮಯ ಹತಯ ಮಂದ ಜಾತಃ ಖಲು ತವಾಂತ ಕರ್ತ, ನಾನೇನು ಮಾಡಿದ್ದೀನಿ, ನಾನು ಕೆಡಕು, ನನ್ನನ್ನು ಹೊಡಿಲಿಕ್ಕೆ ಬರ್ತೀನಿ ನೀನು ಅಂಥೇಳಿ ಅವನನ್ನು ಬೈದು, ಜಾತಃ ಖಲು ತವಾಂತ ಕರ್ತ, ನಿನ್ನನ್ನು ಕೊಲ್ಲುವವ ಈಗಾಗಲೇ ಹುಟ್ಟಿ ಬಂದಿದ್ದಾನೆ ಅಂತ ಹೇಳಿದ್ದಾಳೆ. ಆಗ ಅವನಿಗೆ ಬಹಳ ಭಯ ಆಯಿತು. ವಸುದೇವ ದೇವಕಿಯರನ್ನು ಕರೆದು ಹೇಳ್ತಾನೆ, ಇಲ್ಲ ದೈವಂ ಪ್ಯನತಂ ಭಕ್ತಿ, ಮನುಷ್ಯರಷ್ಟೇ ಸುಳ್ಳು ಹೇಳ್ತಾರೆ ಅಂತ ತಿಳಿದಿದ್ದೆ. ನಿಮ್ಮಿಂದ 8ನೇ ಗರ್ಭದಿಂದ ನನ್ನ ಸಾವು ಅಂತ ಹೇಳ್ತಿರೋ ಅನ್ನೋದಕ್ಕಾಗಿ ನಾನು ನಿಮ್ಮನ್ನು ಕಾರಾಗಾರದಲ್ಲಿ ಇರಿಸಿದೆ. ಕ್ಷಮಧ್ವಂ ಮಮ ದೌರಾತ್ಮ್ಯಂ, ನಾನು ಮಾಡಿದ ತಪ್ಪಾಯಿತು, ಕ್ಷಮ ಮಾಡ್ರಿ ಅಂತ ಕೇಳಿ ಅವರನ್ನು ಹೊರ ಬಿಟ್ಟಿದ್ದಾನೆ. ಆಮೇಲೆ ಚಾಣೂರ, ಮುಷ್ಟಿಕ ಮೊದಲಾದಂತಹ ತನ್ನ ಏನು ಸಚಿವರಿದ್ದರೋ ಅವರನ್ನೆಲ್ಲ ಕರೆದು, ಹಾಗಾದರೆ ಹೀಗೆ ಈ ದುರ್ಗಾದೇವಿ ಹೇಳಿದ್ದಾಳೆ, ಏನು ಮಾಡಬೇಕು ಅಂತ ಕೇಳಿದ್ದಾರೆ.
ಆಗ ಅವರು ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ. ನಿರ್ದಶಾನ್ ಹಲ್ಲು ಬಂದಿರಲಿ ಬಿಟ್ಟಿರಲಿ ಎಲ್ಲರನ್ನು ಕೊಲ್ಲಬೇಕು ಅಂತ ಹೇಳಿದ್ರು. ಆಯಿತು ಅಂತ ಆ ಒಂದು ಪ್ರೊಜೆಕ್ಟಿನ ರೀತಿಯಲ್ಲಿ ಪೂತನ ಅವಳನ್ನು ಮೊದಲು ಕಳಿಸಿದ್ದಾರೆ. ಮಾಯಾ ರೂಪದಿಂದ ತೆಗೆದುಕೊಂಡು ಒಳ್ಳೆಯ ಸುವಾಸಿನಿಯ ರೂಪವನ್ನು ತೆಗೆದುಕೊಂಡು ಕೃಷ್ಣನನ್ನ ಎತ್ತುಕೊಂಡು ಹಾಲು ಕುಡಿಸ್ತೀನಿ ಅಂತನೋ ನೆಪದಲ್ಲಿ ಕರೆದುಕೊಂಡ್ರೆ ಆಗ ವಿಷವನ್ನು ಕುಡಿಸಬೇಕು ಅಂತ ಪ್ರಯತ್ನ ಮಾಡಿದ್ದಾಳೆ. ಪರಮಾತ್ಮ ತತ್ಪ್ರಾಣಿ ಸಮಂ ರೋಷ ಸಮನ್ವಿತೋಪಿ ಮದ ಆ ಹಾಲನ್ನು ಕುಡಿಯೋದಷ್ಟೇ ಅಲ್ಲದೇನೆ ಅವಳ ಪ್ರಾಣವನ್ನು ಹೀರಿ ಅವಳ ಸಂಹಾರವನ್ನ ಮಾಡಿದ್ದಾನೆ. ಆಮೇಲೆ ದೊಡ್ಡ ರೂಪವನ್ನು ತೆಗೆದುಕೊಂಡು ಸತ್ತು ಬಿಡ್ತಾಳೆ. ಗೋಪಾಲಕರಿಗೆಲ್ಲ ಹೆದರಿಕೆ, ಕೃಷ್ಣಗೆ ಮಾತ್ರ ಏನಾಗಿಲ್ಲ, ಅವಳ ಎದೆಯ ಮೇಲೆ ಹಾಗೆ ಇದ್ದಾನೆ. ಆಮೇಲೆ ಅವಳು ಸತ್ತಿದ್ದಾಳೋ ಬಿಟ್ಟಿದ್ದಾಳೋ ಅಂತ ಕ್ರಮವಾಗಿ ವಿಚಾರ ಮಾಡಿ ಕಲ್ಲೊಂದು ಕೋಲ್ ಚುಚ್ಚಿ ಆಮೇಲೆ ನೋಡಿ ಯಾವ ಗೋಪಾಲಕ ಹೋಗಿ ಕೃಷ್ಣನನ್ನ ಕರ್ಕೊಂಡು ಬರ್ತಾರೆ. ಅವನಿಗೆ ಗೋಮೂತ್ರ ಸ್ನಾನ ಇತ್ಯಾದಿಗಳನ್ನು ಮಾಡಿಸಿ ರಕ್ಷೆಯನ್ನು ಇಡ್ತಾರೆ. ಆ ಪೂತನ ದೇಹವನ್ನ ತುಂಡು ತುಂಡು ಮಾಡಿ ಅದನ್ನು ಸುಟ್ರೆ ಎಲ್ಲ ಕಡೆಗೆ ಸುಗಂಧ ಬಂದಿತ್ತು ಅಂತ ಹೇಳ್ತಾರೆ. ತಾತ್ಪರ್ಯದಲ್ಲಿ ಆಚಾರ್ಯ ಹೇಳುವಾಗ ಊರ್ವಶಿ ಹಾಗೂ ಅವಳಲ್ಲಿ ತಾಟಕ ಅಂತನೂ ಒಬ್ಬ ಅಸರ ಸ್ತ್ರೀನೂ ಇದ್ದಾಳೆ. ಸಾಚೋರ್ವಶಿ ತಾಟಕ ಏಕದೇಹ ಅಂತ ಹೀಗೆ ಬರ್ತದೆ. ಅಲ್ಲಿ ಊರ್ವಶಿಯೇ ಶಾಪಗ್ರಸ್ತಳಾಗಿ ಹುಟ್ಟಿದ್ದು ಅಂತನೋ ಮಾತನ್ನ ತಿಳಿಸಿಕೊಡ್ತಾರೆ. ಅದಾದ ಮೇಲೆ ಮುಂದೆ ಶಕಟಾಸುರನನ್ನ ಸಂಹಾರ ಮಾಡಿದ್ದಾನೆ. ಆ ಕೃಷ್ಣ ಪರಮಾತ್ಮ ಹೊಚ್ಚಿಲ ದಾಟೋದು ಅಂತಂತಾರೆ ನೋಡ್ರಿ, ಔತ್ಥಾನಿಕ ಆ ಒಂದು ಸಂಸ್ಕಾರವನ್ನು ಮಾಡ್ತಾ ಇರುವಾಗ ಮನೆಯಲ್ಲಿ ಸ್ಥಳ ಇಲ್ಲ ಅನ್ನೋ ಸಲುವಾಗಿ ಬಂಡಿಯ ಕೆಳಗೆ ಮಲಗಿಸಿದ್ರು. ಆ ಶಕಟದಲ್ಲಿ ಒಬ್ಬ ಅಸುರ ಇದ್ದಾನೆ. ಪರಮಾತ್ಮ ಕಾಲಿನಿಂದ ಒದ್ದು ಅವನ ಸಂಹಾರವನ್ನ ಮಾಡಿಬಿಟ್ಟಿದ್ದಾನೆ. ಧ್ವನಿಯನ್ನು ಕೇಳಿ ದೊಡ್ಡವರೆಲ್ಲ ಬಂದರು, ಏನಾಯಿತು ಅಂತ ಕೇಳಿದ್ರೆ ಆಗ ಹತ್ತಿರದಲ್ಲಿ ಆಡುವ ಮಕ್ಕಳು ಹೇಳ್ತಾರೆ, ಇದೇ ಕೂಸು ಒಂದದ್ದಕ್ಕೆ ಈ ಬಂಡಿ ಒಡೆದು ಹೋಯಿತು ಅಂತ. ಯಾರು ಅವರ ಮಾತನ್ನು ಒಪ್ಪೋದಿಲ್ಲ, ಏನೋ ಸಣ್ಣ ಮಕ್ಕಳಿಗೆ ಗೊತ್ತಾಗೋದಿಲ್ಲ, ಏನೋ ಹೇಳ್ತಾರೆ ಅಂತ ಈ ರೀತಿಯಾಗಿ ತಿಳಿದಿದ್ದಾರೆ. ಇದೇ ರೀತಿಯಾಗಿ ಒಬ್ಬರಾದ ಮೇಲೆ ಒಬ್ಬರಂತೆ ತೃಣಾವೃತ ಗಾಳಿಯ ರೂಪದಲ್ಲಿ ಬಂದರೆ ಅವನನ್ನ ಮೇಲೆ ಕರೆದುಕೊಂಡು ಹೋಗಿ ತಾಯಿಯ ಹಾಲನ್ನು ಕುಡಿತಾ ಇದ್ದ ಕೃಷ್ಣ. ತಾಯಿಗೆ ತೊಂದರೆ ಆಗಬಾರದು ಅಂತ ಹೇಳಿ ಭಾರಾಗಿ ಬಿಟ್ಟ. ಕೆಳಗೆ ಬಿಟ್ಟಾಗ ತೃಣಾವರ್ತ ಮೇಲೆ ಗಾಳಿಯಿಂದ ಎತ್ತುಕೊಂಡು ಹೋಗ್ತಾನೆ. ಅವನ ಕುತ್ತಿಗೆಯನ್ನು ಹಿಚ್ಚಗಿ ಅವನನ್ನ ಸಂಹಾರವನ್ನ ಮಾಡಿದ್ದಾನೆ. ಆಮೇಲೆ ಗರ್ಗಾಚಾರ್ಯರು ಬಂದು ಇವರಿಬ್ಬರ ನಾಮಕರಣವನ್ನು ನಡೆಸಿಕೊಡ್ತಾರೆ. ಮೊದಲು ಸ್ವಲ್ಪ ಹಿಂಜರಿತಾರೆ. ನಾನು ಯದುಗಳಿಗೆ ಆಚಾರ್ಯ ಅಂತ ಎಲ್ಲ ಕಡೆಗೆ ಪ್ರಸಿದ್ಧಿ, ನಾನು ನಾಮಕರಣ ಮಾಡಿಸಿದೆ ಅಂತಂದ್ರೆ ಪ್ರಾಯಶಃ ದೇವಕಿ ವಸುದೇವರ ಮಕ್ಕಳಿರಬೇಕು ಅಂತನ್ನುವ ಸಂದೇಹ ಎಲ್ಲರಿಗೆ ಬರ್ತದೆ ಅಂತ. ಆದರೂ ಇದನ್ನ ರಹಸ್ಯವಾಗಿ ಮುಖ್ಯವಾಗಿ ಸಂಸ್ಕಾರ ಆಗಬೇಕಾದದ್ದು ಮುಖ್ಯ ಅಂತ ಹೇಳಿದ್ದಕ್ಕೆ ಅವರೇ ಮಾಡಿಸ್ತಾರೆ. ಬಲರಾಮ ಹಾಗೂ ಕೃಷ್ಣ ಅಂತನೋ ಹೆಸರನ್ನ ಇಡ್ತಾರೆ. ಆಗ ಗರ್ಗಾಚಾರ್ಯ ಹೇಳ್ತಾರೆ, ಈಗ ಒಂದು ಹೆಸರು ಇಟ್ಟದ್ದಾಗಿದೆ, ಆದರೆ ಅವನು ತೋರಿಸುವ ಲೀಲೆಗಳು ಮಾಡುವ ಕರ್ಮಗಳು ಅದರಿಂದ ಬೇರೆ ಬೇರೆ ಹೆಸರುಗಳು ಬರ್ತಾ ಹೋಗ್ತದೆ ಅಂತ ಈ ರೀತಿಯಾಗಿ ತಿಳಿಸಿದ್ದಾರೆ. ಆಮೇಲೆ ಯಶೋಧಾದೇವಿಗೆ ಒಮ್ಮೆ ಆ ಬಾಯಿಯಲ್ಲಿ ಮಣ್ಣನ್ನು ತಿನ್ನುವ ನೆಪದಲ್ಲಿ ಆ ಬ್ರಹ್ಮಾಂಡದ ದರ್ಶನವನ್ನ ಮಾಡಿಸಿದ್ದಾನೆ. ಸಾತತ್ತದಶೇ ವಿಶ್ವಂ ಜಗತ್ಸ್ಥಾತ್ಮಶಕಂ ದಿಶಃ, ಎಲ್ಲ ಪಂಚಮಹಾಭೂತಗಳು ಸಾವರಣವಾದಂತಹ ಬ್ರಹ್ಮಾಂಡ ಇದನ್ನೆಲ್ಲ ತೋರಿಸಿದ್ದಾನೆ. ಅದಾದ ಮೇಲೆ ಮತ್ತೊಂದು ಪ್ರಸಂಗದಲ್ಲಿ ಯಶೋಧಾದೇವಿ ಮೊಸರನ್ನು ಕಡಿತಾ ಇರುವಾಗ ಒಲೆಯ ಮೇಲೆ ಹಾಲಿಟ್ಟಿದ್ದು. ಕೃಷ್ಣ ಪರಮಾತ್ಮನಿಗೆ ಎದೆ ಹಾಲು ಕುಡಿಸ್ತಾನೆ, ಬೆಣ್ಣೆಯನ್ನು ಕಡಿತಾ ಇದ್ದಾಳೆ. ಆಗ ಹಾಲು ಒಲೆಯ ಮೇಲೆ ಇದ್ದು ನೆನಪಾಯಿತು, ಕೃಷ್ಣನನ್ನ ಕೆಳಗಿಳಿಸಿ ಹಾಲು ಇಳಿಸಬೇಕು ಅಂತ ಹೋಗಿದ್ದಾಳೆ. ಕೃಷ್ಣನಿಗೆ ಸಿಟ್ಟು ಬಂತು, ನನಗೆ ಹಾಲು ಕುಡಿಸೋಕ್ಕಿಂತ ಆ ಹಾಲೇ ಹೆಚ್ಚಾಯಿತು ಅಂತ ಸಿಟ್ಟಿಗೆ ಬಂದು ಏನು ಮೊಸರಿನ ಗಡಿಗೆ ಇತ್ತು ಅದನ್ನು ಒಡೆದು ಬಿಡುತ್ತಾನೆ. ಬಹಳ ವರ್ಣನೆ ಬರ್ತದೆ. ಆ ಮೊಸರು ಮಜ್ಜಿಗೆ ಎಷ್ಟು ಹರಿಯಿತು ಅಂದ್ರೆ ರಸ್ತೆ ತುಂಬಾ ಹರಿದಿತ್ತಂತೆ. ಸ್ವಲ್ಪ ಬೆಣ್ಣೆ ತಗೊಂಡು ಹೋಗಿ ತಾನು ತಿಂತ, ಅಲ್ಲೇ ಬೆಕ್ಕುಗಳಿಗೆ ತಿನ್ನಿಸ್ತಾ ಸ್ವಲ್ಪ ದೂರದಲ್ಲಿ ತಾನು ನಿಂತಿದ್ದಾನೆ. ಯಶೋಧಾದೇವಿ ಸಿಟ್ಟು ಬಂತು, ಈ ಮಗುವಿನ ತುಂಟತನ ಹೆಚ್ಚಾಯಿತು ಅಂತ ಹೇಳಿ ಇವನನ್ನ ನಿಗ್ರಹ ಮಾಡಬೇಕು. ತಮಾತ್ತ ಯಷ್ಟಿಂ ಪ್ರಸಮೀಕ್ಷ ಸತ್ವರಸ್ತೋ ವರುಹ್ಯಾಭಿ ಸಸಾರ ಭೀತವತ. ಆ ಪರಮಾತ್ಮನನ್ನ ಬೆನ್ ಹತ್ತಿದ್ದಾಳಂತ. ಹಿಡಿಬೇಕು ಅಂತ ಬೆನ್ ಹತ್ತಿದ್ರೆ ಎಲ್ಲೂ ಸಿಗಲಿಲ್ಲ ಅಂತ ವರ್ಣನೆ ಮಾಡ್ತಿದೆ ಭಾಗವತ. ಮಹಾಜ್ಞಾನಿಗಳು ಯೋಗಿಗಳು ಇವನನ್ನು ಹಿಡಿಬೇಕು ಅಂತ ಹೋಗ್ತಾರೆ, ಅಂತಹ ಹಿಡಿಲಿಕ್ಕೆ ಬರೋದಿಲ್ಲ. ಅಂತಹ ಆ ಕೃಷ್ಣನನ್ನು ಹಿಡಿಲಿಕ್ಕೆ ಹೋಗ್ತಾ ಇದ್ದಾಳೆ ಇವಳು ಅಂತ ವರ್ಣನೆ ಬರ್ತದೆ. ಆಮೇಲೆ ಕೊನೆಗೆ ತಾನು ಸಿಗುತ್ತಾನೆ. ಅವನಿಗೆ ಬಹಳ ಬೆದರಿಸಬೇಕು ಅಂತ ಕೋಲನ್ನು ತೆಗೆದುಕೊಂಡು ಬೆದರಿಸಿದ್ರೆ ಅಳ್ಳಿಗೆ ಪ್ರಾರಂಭ ಮಾಡಿಬಿಟ್ಟಂತೆ ಕೃಷ್ಣ. ಯಾವ ಕೃಷ್ಣನಿಗೆ ಅಳ್ಳಿಕ್ಕೆ ಬರೋದಿಲ್ಲರಿ ಅವನಿಗೆ ನಿಜವಾಗಿ. ಆದರೂ ನಾಟಕ ಮಾಡಿ ತಾನು ಶ್ರೀಮದಾಚಾರ್ಯ ಅಂತಾರೆ, ಮಕ್ಕಳು ಯಾವಾಗಲೂ ತಾಯಿಯ ವಶರಾಗಿರ್ತಾರೆ ಅನ್ನೋದನ್ನು ತೋರಿಸೋದಕ್ಕಾಗಿ ದೇವರು ತಾನು ಸಿಕ್ಕು ಬಿದ್ದ ಅತ್ತ ಅಂತ ವಾದರಾಜರು ವರ್ಣನೆ ಮಾಡುವಾಗ, ಯಾವ ಕೃಷ್ಣನನ್ನು ಹಿಡಿಲಿಕ್ಕೆ ಓಡಿದ್ದು ಯಶೋಧಾದೇವಿ, ದೇವರು ಓಡಿದಲ್ಲಿ ಅಲ್ಲೆಲ್ಲ ಅವನ ಪಾದಗಳು ಮೂಡಿತ್ತಂತೆ. ಇವಳ ತಲೆಯಲ್ಲಿ ಹೂ ಇತ್ತಂತೆ. ಆ ಹೂ ಎಲ್ಲ ಅವನ ಪರಮಾತ್ಮನ ಕಾಲಿಗೆ ಬೀಳ್ತಾ ಹೋಯ್ತಂತೆ. ದೇವರನ್ನು ಹಿಡಿಯುವ ಮೂಲಕ ಯಶೋಧಾದೇವಿ ಕೃಷ್ಣನ ಪೂಜೆಯನ್ನು ಮಾಡಿದ್ಲು ಅಂತ ರುಕ್ಮಿಣೀಶ ವಿಜಯದಲ್ಲಿ ಅವರು ವರ್ಣನೆಯನ್ನು ಮಾಡ್ತಾರೆ. ಆಗ ಆ ಬಾಲಕನನ್ನು ಕಟ್ಟಬೇಕು ಅಂತ ಹೇಳಿ ಹೊರಳಿ ಕಟ್ಟಿದ್ದಾಳೆ. ಆ ಕಥೆಯೆಲ್ಲ ನಿಮ್ಗೆ ಗೊತ್ತಿದೆ.
ಎಷ್ಟು ಹಗ್ಗ ತಂದರೂ ಸ್ವಲ್ಪ ಕಡಿಮೆ ಬಿತ್ತು. ಕೊನೆಗೆ ಪರಮಾತ್ಮ ತಾನೇ ತನ್ನ ಇಚ್ಛೆಯಿಂದ ಕಟ್ಟಿಸಿಕೊಂಡ ಅನ್ನೋದಕ್ಕಾಗಿ ದಾಮೋದರ ಅಂತ ಹೆಸರು ಬಂತು. ಆ ವರಳನ್ನು ಎಳಿತಾ ಎಳಿತಾ ಹೋಗಿ 2 ಅರ್ಜುನ ವೃಕ್ಷಗಳು ಜೊತೆಗೆ ಬೆಳೆದದ್ದು, ಅದರ ಮಧ್ಯದಿಂದ ಹೋಗಿ ಅವುಗಳನ್ನು ಕೆಳಗೆ ಬೀಳಿಸಿ ನಲಕೂಬರ ಮಣಿಗ್ರೀವರು ಅಂತಿಬ್ಬರು ಶಾಪ ಬಂದಿರ್ತದೆ ಅನ್ನೋದಕ್ಕಾಗಿ ವೃಕ್ಷರಾಗಿ ಹುಟ್ಟಿರ್ತಾರೆ. ನಾರದರು ಶಾಪ ಕೊಟ್ಟಿರ್ತಾರೆ, ನಂತರಾಗಿದ್ದದ್ದಕ್ಕೆ ನೀವು ವೃಕ್ಷಗಳಾಗಲಿ ಅಂತ. ಅವರ ಉದ್ಧಾರವನ್ನು ಕೃಷ್ಣ ಮಾಡಿದ್ದಾನೆ. ದಿವ್ಯವಾದ ಸ್ತೋತ್ರವನ್ನು ಅವರು ಮಾಡ್ತಾರೆ. ವಾಣಿ ಗುಣಾನುಕಥನೆ ಶ್ರವಣೌ ಕಥಾಯಾಂ ಹಸ್ತೌ ಚ ಕರ್ಮಸು ಮನಸ್ತವ ಪಾದಯೋರ್ನೌ ಸ್ಮೃತ್ಯಾಂ ಶಿರಸ್ತವ ಸುರ ಪ್ರವರ ಪ್ರಣಾಮೆ ದೃಷ್ಟಿ ಸತಾಂ ದರ್ಶನೇಸ್ತು ಭವತ್ತನೂನಾಂ. ನಮ್ಮ ಎಲ್ಲ ಇಂದ್ರಿಯಗಳು ನಿನಗೆ ಅಭಿಮುಖವಾಗಲಿ, ನಮ್ಮ ಮಾತುಗಳು ನಿನ್ನನ್ನು ಕೊಂಡಾಡೋದಕ್ಕಾಗಿ ಇರಲಿ, ನಮ್ಮ ಕಿವಿಗಳಿಂದ ನಿನ್ನ ಕಥಾವನ್ನು ಕೇಳೋಣ, ನಮ್ಮ ಕೈಗಳು ನಿನ್ನ ಪೂಜೆಯಲ್ಲಿ ತೊಡಗಲಿ. ಈ ರೀತಿಯಾಗಿ ಅವರು ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಆಮೇಲೆ ಮತ್ತೊಮ್ಮೆ ನತೆ ತದುಕ್ತಂ ಜಗರುಹು, ಹೇಗೆ ಗಿಡಗಳು ಮುರಿಯಿತು ಅಂತ ಕೇಳಿದ್ದಕ್ಕೆ ಅಲ್ಲಿ ಇರುವ ಬಾಲಕರು ಹೇಳಿದ್ರು ಇದೇ ಬಾಲಕ ಬೆಳೆಸಿದ್ದಾನೆ ಅಂತಂದ್ರೆ ಅವರು ಒಪ್ಪಲಿಲ್ಲ. ಆಮೇಲೆ ವತ್ಸಾಸುರ ಅಂತ ಮತ್ತೊಬ್ಬ ಅಸುರನನ್ನು ಕೊಂದಿದ್ದಾರೆ. ಆಕಳ ಕರುವಿನ ವೇಷದಲ್ಲಿ ಅವನು ಬಂದಿದ್ದಾನೆ, ಅವನ ಸಂಹಾರ ಮಾಡಿದ್ದು. ಬಕಾಸುರನ್ನ ಸಂಹಾರ ಮಾಡಿದಂತಹ ಕಥೆಯನ್ನೆಲ್ಲ ಕೊಡ್ತಾರೆ. ಆಮೇಲೆ ಮತ್ತೊಂದು ಪ್ರಸಂಗದಲ್ಲಿ ಈ ಗೋಪಾಲಕರ ಜೊತೆಗೆ ಕೃಷ್ಣ ಪರಮಾತ್ಮ ಆಕಳ ಕಾಯ್ಲಿಕ್ಕೆ ಹೋದಾಗ ಶ್ರೀಧಾಮ ಅಂತ ಕೃಷ್ಣನ ಗೆಳೆಯ ಅವನು ಹೇಳಿದ, ಇಲ್ಲೇ ಒಂದು ತಾಲವೃಕ್ಷದ ಉಪವನ ಇದೆ, ಗಾರ್ಡನ್ ಇದೆ, ನರ್ಸರಿ ಇದೆ, ಅಲ್ಲಿ ಒಬ್ಬ ಧೇನುಕಾಸುರ ಅಂತ ಒಬ್ಬನಿದ್ದಾನೆ. ಅವನು ಏನ್ ಮಾಡ್ತಾನೆ ಅಂದ್ರೆ ಆ ಗಿಡದ ಹಣ್ಣನ್ನು ಯಾರಿಗೂ ಕೊಡೋದಿಲ್ಲ, ನಮಗದನ್ನು ತಿನ್ನಬೇಕು ಅಂತ ಆಸೆ ಇದೆ, ನೀನು ಬರಬೇಕು ಅಂತ ಹೇಳಿದ್ದಕ್ಕೆ ಕೃಷ್ಣ ಪರಮಾತ್ಮ ಎಲ್ಲರನ್ನ ಕರೆದುಕೊಂಡು ಹೋಗ್ತಾನೆ. ಬಲರಾಮ ದೇವರು ಮುಂದಾಗಿ ಎಲ್ಲ ಗಿಡಗಳನ್ನು ಅಳಗಾಡಿಸಿ ಹಣ್ಣುಗಳನ್ನು ಬೀಳಿಸ್ತಾರೆ. ಆ ಹಣ್ಣುಗಳನ್ನು ತಿಂತಾ ಇರುವಾಗ ಧೇನುಕಾಸುರ ಬರ್ತಾನೆ, ಕತ್ತೆಯ ರೂಪದಲ್ಲಿ ಇರುವ ಅಸುರ. ಅವನ ಸಂಹಾರವನ್ನ ಚಿಕ್ಷೇಪ ತೃಣ ರಾಜಾಗ್ರೇ ಬ್ರಾಹ್ಮಣ ತ್ಯಕ್ತ ಜೀವಿತಂ, ಅವನನ್ನು ತಿರುಗಿಸಿ ಅವನನ್ನ ಕೊಂದು ಹಾಕಿದ್ದಾರೆ ಬಲರಾಮ ದೇವರು ಅಂತ ತಿಳಿಸ್ತಾರೆ. ಅದಾದ ಮೇಲೆ ಮತ್ತೊಂದು ಪ್ರಸಂಗದಲ್ಲಿ ಕಾಲಿಯನಾಗನ ನಿಗ್ರಹವನ್ನ ಮಾಡಿದ್ದು ಹೇಳ್ತಾರೆ. ಕಾಲಿಯನಾಗ ಇಲ್ಲಿ ಬಂದು ಯಮುನಾ ನದಿಯ ಹೃದಯದಲ್ಲಿ ಮಡುವಿನಲ್ಲಿ ಎಲ್ಲ ಕಡೆಗೆ ವಿಷ ಮಾಡಿಬಿಟ್ಟಿದ್ದ. ಎಲ್ಲ ಗೋಪಾಲಕರಿಗೆ ತೊಂದರೆ ಆಗ್ತಾ ಇದೆ, ಗೋಗಳು ಸಾಯ್ತಾ ಇದೆ. ಅದನ್ನು ನೋಡಿ ಪರಮಾತ್ಮ ಅವರನ್ನೆಲ್ಲ ಉಜ್ಜೀವನ ಮಾಡಿ ಕದಂಬ ವೃಕ್ಷವನ್ನು ಏರಿ ಯಾಮನ ಹೃದಯದಲ್ಲಿ ಜಿಗಿದಿದ್ದಾನೆ. ಕೃಷ್ಣ ಕದಂಬ ಮಧಿರುಕ್ಯ ತತೋತಿ ತುಂಗಾತ್ ಆಸ್ಫೋಟ್ಯ ಗಾಢರ ಶನೋನ ಪದದ್ವಿಶೋಧೆ ಸಾಪ ಹೃದ ಪುರುಷ ಸಾರ ನಿಪಾತ ವೇಗ ಸಂಕ್ಷೋಭಿತೋರಗ ವಿಶೋಚ್ಛಸಿತಾಂಬುರಾಶಿ. ಒಳಗೆ ಜಿಗಿದಿದ್ದಾನೆ. ಅವತ್ತು ಬಲರಾಮ ದೇವರು ಬಂದಿರಲಿಲ್ಲ, ಮನೆಯಲ್ಲಿದ್ದರು. ಆಮೇಲೆ ಹೋಗಿ ಎಲ್ಲರೂ ಹೇಳ್ತಾರೆ, ಆ ನಂದಗೋಪ ಹಾಗೂ ಯಶೋಧಾದೇವಿಗೆ ನಿಮ್ಮ ಮಗ ಯಮುನಾ ನದಿ ಒಳಗೆ ಜಿಗಿದಿದ್ದಾನೆ ಅಂತ. ಎಲ್ಲರೂ ಬರ್ತಾರೆ. ಪರಮಾತ್ಮ ಒಳಗೆ ಬಹಳಷ್ಟು ಹೊತ್ತು ಯುದ್ಧ ಆಡ್ತಾನೆ. ಮೇಲೆ ಬರದೇ ಇದ್ದದ್ದನ್ನು ನೋಡಿ ಎಲ್ಲರಿಗೆ ಆತಂಕ ಆಗ್ತದೆ. ಕೊನೆಗೆ ಪರಮಾತ್ಮ ಆ ಕಾಲಿಯನಾಗನ ನಿಗ್ರಹವನ್ನು ಮಾಡ್ತಾ ಎಲ್ಲರ ಕಣ್ಣಿಗೆ ಕಾಣುವಂತೆ ಬಂದಿದ್ದಾನೆ. ತನ್ನರ್ತು ಮುದ್ಯತಂ ಅವೇಕ್ಷ್ಯ ತದಾ ತದೀಯ ಗಂಧರ್ವ ಸಿದ್ಧ ಸುರಚಾರಣ ದೇವವಧ್ವ ಪ್ರೀತ್ಯಾಮೃತಂಕ ಪಣವಾನಕ ವಾದ್ಯಗೀತ ಪುಷ್ಪೋಪಹಾರ ಸಹ ಸೋಪಸೇಧು. ದಿವ್ಯವಾದ ನಟನೆಯನ್ನ, ನಾಟ್ಯವನ್ನ ಪರಮಾತ್ಮ ಇವನ ಫಣಗಳ ಮೇಲೆ, ಹಡೆಯ ಮೇಲೆ ತಾನು ನಾಟ್ಯವನ್ನು ಮಾಡಿದ್ದಾನೆ. ಆಕಾಶ ಮಾರ್ಗದಲ್ಲಿ ದೇವತಾ ಸ್ತ್ರೀಯರೆಲ್ಲ ಬಂದು ಅವರು ನರ್ತನವನ್ನು ಮಾಡಿದ್ದಾರೆ, ಪುಷ್ಪವೃಷ್ಟಿಯನ್ನ ಮಾಡಿದ್ದಾರೆ, ಹಾಡನ್ನು ಹಾಡ್ತಾ ಇದ್ದಾರೆ, ಬೇರೆ ಬೇರೆ ವಾದ್ಯಗಳನ್ನ ಬಾರಿಸ್ತಾ ಇದ್ದಾರೆ. ಆಗ ಕೆಲವು ಅಪ್ಸರಾ ಸ್ತ್ರೀಯರು ಹೇಳಿದ್ರಂತೆ, ವಾದರಾಜರಂದ್ರು ಇವನೇನಿಲ್ಲಿ ನರ್ತನ ಮಾಡ್ತಾ ಇದ್ದ ನೋಡ್ರಿ, ಇವನು ಸಣ್ಣ ಮಗು ಇದ್ದಾಗ ನಾವು ನರ್ತನ ಮಾಡಿದ್ವಿ, ಅದನ್ನ ನೋಡೇ ಕಲ್ತದ್ದು, ಇಲ್ಲಾಂದ್ರೆ ಇವನಿಗೇನು ಎಷ್ಟು ಚಂದ ಬರ್ತಿರ್ಲಿಲ್ಲ ಅಂತ ಹೇಳ್ಕೊಂಡ್ರಂತವರು. ಹೀಗೆ ಆ ಕಾಲಿಯನಾಗನ ನಿಗ್ರಹವನ್ನ ಮಾಡಿದ್ದಾನೆ ಪರಮಾತ್ಮ. ಆಮೇಲೆ ಆ ನಾಗಪತ್ನಿಯರೆಲ್ಲ ದಿವ್ಯ ಸ್ತೋತ್ರ ಮಾಡ್ತಾರೆ ಪರಮಾತ್ಮನದು. ನಮಸ್ತುಭ್ಯಂ ಭಗವತೆ ಪುರುಷಾಯ ಮಹಾತ್ಮನೆ ಭೂತಾವಾಸಾಯ ಭೂತಾಯ ಪರಾಯ ಪರಮಾತ್ಮನೇ ಇತ್ಯಾದಿಯಾದ ಸ್ತೋತ್ರವನ್ನು ಮಾಡಿದಾಗ ಪರಮಾತ್ಮ ಅನುಗ್ರಹವನ್ನು ಮಾಡಿ, ನೀನು ಇಲ್ಲಿ ಇರ್ಲಿಕ್ಕಿಲ್ಲ, ನೀನು ರಮಣಕ ದ್ವೀಪಕ್ಕೆ ಹೋಗಬೇಕು ಅಂತ ಕಳಿಸಿದ್ದಾನೆ. ಆಯಿತು ಅಂತ ಹೋಗ್ತಾನೆ. ಹಿಂದೆ ಆದ ಘಟನೆ ಏನು ಅಂತಂದ್ರೆ, ಗರುಡನಿಗೂ ಎಲ್ಲ ಸರ್ಪಗಳಿಗೂ ಒಂದು ಒಪ್ಪಂದ ಆಗಿತ್ತು. ಪ್ರತಿಯೊಬ್ಬರು ಒಂದೊಂದು ದಿವಸ ಬಲಿಯನ್ನು ಕೊಡಬೇಕು ಗರುಡನಿಗೆ ಅಂತ. ಇವನ ಸರದಿ ಬಂದಾಗ ಕಾಲಿಯನಾಗ ಕೊಡಲಿಲ್ಲ. ಅವನಿಗೊಂದು ರಹಸ್ಯ ಗೊತ್ತಿತ್ತು. ಹಿಂದೊಮ್ಮೆ ಸೌಭಋಷಿಗಳು ಇದೇ ಯಮುನಾ ನದಿಯ ತೀರದಲ್ಲಿ ತಪಸ್ಸು ಮಾಡುತ್ತಾ ಕುಳಿತಾಗ ಹೆಣ್ಣು ಗಂಡು ಮೀನುಗಳನ್ನು ನೋಡಿದ್ರು. ಆಗ ಗರುಡ ಬಂದು ಒಂದು ಹೆಣ್ಣು ಮೀನನ್ನ ತೆಗೆದುಕೊಂಡು ಹೋಗಿಬಿಟ್ಟಿದ್ದ. ಆಗ ಶಾಪ ಕೊಟ್ಟರು, ಮತ್ತೇನಾದರೂ ನೀನು ಗರುಡ ಇಲ್ಲಿ ಬಂದ್ರೆ ನಿನ್ನ ತಲೆ ಹೋಳಾಗಿ ಹೋಗ್ತದೆ ಅಂತ. ಅದು ಗೊತ್ತಿದ್ದದ್ದಕ್ಕಾಗಿ ಈ ಕಾಲಿಯನಾಗ ಇಲ್ಲಿ ಬಂದು ವಾಸವನ್ನ ತಾನು ಮಾಡಿದ್ದಾನಂತೆ. ಈಗ ದೇವರು ಹೇಳ್ತಾನೆ, ನನ್ನ ಪಾದದ ಗುರುತು ನಿನ್ನ ತಲೆಯ ಮೇಲಿದೆ, ಹೀಗಾಗಿ ನಿನಗೇನು ಮಾಡೋದಿಲ್ಲ ಗರುಡ, ಹೋಗು ಅಂತ ಹೇಳಿದ್ದಕ್ಕೆ ಆಗ ಆ ರಮಣಕ ದ್ವೀಪಕ್ಕೆ ಹೋಗಿ ಕಾಲಿಯನಾಗ ತಾನು ಅಲ್ಲೇ ಇರ್ತಾ ಇದ್ದಾನೆ ಅಂತ ಹೇಳ್ತಾರೆ.
ಅವತ್ತಿನ ರಾತ್ರಿಯನ್ನ ಅಲ್ಲೇ ಯಮುನಾ ನದಿಯ ತೀರದಲ್ಲೇ ಕಳೀತಾರೆ. ಆವಾಗ ದಾವಾಗ್ನಿ ಹತ್ತದೆ, ಕಾಡ್ಗಿಚ್ಚು ಹತ್ತದೆ. ಆಗ ಎಲ್ಲರ ರಕ್ಷಣೆಯನ್ನ ದಾವಾಗ್ನಿಯನ್ನ ಪಾನ ಮಾಡಿ ಪರಮಾತ್ಮ ಎಲ್ಲರ ರಕ್ಷಣೆಯನ್ನ ತಾನು ಮಾಡಿದ್ದಾನೆ. ಮತ್ತೊಂದು ಪ್ರಸಂಗದಲ್ಲಿ ಮುಂಚಾಟವಿ ಅಂತಿರ್ತದೆ, ಆಕಳ ಕಾಯುತ್ತಾ ಅಲ್ಲಿ ಹೋದಾಗ ಅಲ್ಲೂ ದಾವಾಗ್ನಿ ಹತ್ತಿ ಬಿಡುತ್ತದೆ. ಎಲ್ಲ ಗೋಪಾಲಕರು ದಾರಿಯನ್ನು ತಪ್ಪಿ ಕಾಡೊಳಗೆ ಸಿಕ್ಕೊಂಡು ಬಿಡ್ತಾರೆ. ಎಲ್ಲರೂ ಒದರ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಕೃಷ್ಣ ದಾರಿ ಗೊತ್ತಾಗ್ತಾ ಇಲ್ಲ, ಹೊರಗೆ ಹೋಗ್ಲಿಕ್ಕೆ ಬೆಂಕಿ ಹತ್ತಿದೆ ಅಂತಂದಾಗ ದೇವರು ಹೇಳ್ತಾನೆ, ಎಲ್ಲೆಲ್ಲಿದ್ದೀರೋ ಅಲ್ಲೇನೆ ಕಣ್ಣು ಮುಚ್ಚಿ ನಿಲ್ಲರಿ ಅಂತ ಹೇಳ್ತಾನೆ. ಎಲ್ಲರೂ ಕಣ್ಣು ಮುಚ್ತಾರೆ, ದೇವರು ದಾವಾಗ್ನಿಯನ್ನ ಪಾನ ಮಾಡ್ತಾರೆ ಅಂತ ಈ ರೀತಿಯಾಗಿ ತಿಳಿಸಿಕೊಡ್ತಾರೆ. ಆಮೇಲೆ ಅನೇಕ ಋತುಗಳ ವರ್ಣನೆ ಎಲ್ಲ ಇದೆ. ಪರಮಾತ್ಮ ಮಾಡುವಂತಹ ವೇಣುನಾದದ ವಿಶೇಷವಾದಂತಹ ಇದನ್ನು ತಿಳಿಸ್ತಾರೆ. ಬರಹ ಪೀಡಂ ನಟವರ ಉಪಕರ್ಣಯೋಃ ಕರ್ಣಿಕಾರಂ ಬಿಭ್ರದ್ವಾಸ ಕನಕ ಕಪಿಶಂ ವೈಜಯಂತೀಂ ಚ ಮಾಲಾಂ ರಂಧ್ರಾನ್ ವೇಣೋರಧರ ಸುಧಯಾ ಪೂರಯನ್ ಗೋಪವೃಂದೈಃ ವೃಂದಾರಣ್ಯಂ ಸ್ವಪದಮರಣಂ ಪ್ರಾವಿಶದ್ಗೀತ ಕೀರ್ತಿ. ತಲೆಯಲ್ಲಿ ಆ ನವಿಲಿನ ಪಿಚ್ಚವನ್ನು ಹಾಕಿಕೊಂಡಿದ್ದಾನೆ. ಒಳ್ಳೆಯ ನಟವರ ವಪುಹು, ಒಬ್ಬ ಸಿನಿಮಾ ನಟ ಯಾವ ರೀತಿಯಾಗಿ ಚಂದ ಕಾಣಿಸ್ಬೇಕು ಆ ರೀತಿಯಾಗಿ ಕಾಣಿಸ್ತಾ ಇದ್ದಾನೆ. ನಿಜವಾಗಿ 32 ಲಕ್ಷಣಗಳಿಂದ ಸಂಪನ್ನವಾದಂತಹ ಪರಮಸುಂದರ ದೇಹ ಪರಮಾತ್ಮನದು. ಆಮೇಲೆ ನಾನಾ ವಿಧವಾದಂತಹ ಬಂಗಾರದ ಆಭರಣಗಳನ್ನು ಹಾಕಿಕೊಂಡಿದ್ದಾನೆ. ಕೌಶೇಯವನ್ನ ರೇಷ್ಮೆ ವಸ್ತ್ರವನ್ನು ಹುಟ್ಟಿದ್ದಾನೆ. ಹೀಗೆ ಆ ಪರಮಾತ್ಮ ವೇಣುವನ್ನು ಹಿಡಿದುಕೊಂಡು, ಆ ವೇಣುವಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿಯ ಸನ್ನಿಧಾನ ಇಲ್ಲ ಅಂದ್ರೆ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ, ಆ ಪರಮಾತ್ಮನ ತುಟಿಯ ಸ್ಪರ್ಶ ಆಗಬೇಕಾದ್ರೆ ಬೇರೆಯವ್ರಿಗೆ ಯೋಗ್ಯತೆ ಇಲ್ಲ ಅಂತೇನೆ ಅದರೊಳಗೆ ಲಕ್ಷ್ಮೀದೇವಿಯ ಸನ್ನಿಧಾನ ಇದೆ ಅಂತ ತಾತ್ಪರ್ಯದಲ್ಲಿ ಒಂದು ಕಡೆಗೆ ಶ್ರೀಮದಾಚಾರ್ಯ ತಿಳಿಸ್ತಾರೆ. ತನ್ನ ಬೆರಳುಗಳನ್ನ ರಂಧ್ರಗಳ ಮೇಲೆ ಇಟ್ಟು ಬಹಳ ಸುಂದರವಾಗಿ ಆ ವೇಣುನಾದವನ್ನ ಪರಮಾತ್ಮ ಮಾಡಿದ್ದಾನೆ. ಪರಮಾತ್ಮ ಕಾತ್ಯಾಯಿನಿ ವ್ರತವನ್ನ ಮಾಡುವ ಗೋಪಿಕಾ ಸ್ತ್ರೀಯರ ವಸ್ತಾಪಹಾರವನ್ನ ಮಾಡಿ, ಯಾವ ಸ್ತ್ರೀ ಲೋಲುಪನಲ್ಲ ಪರಮಾತ್ಮ ಮಾಡಿದ್ದು. ಯದ್ಯಪಿ 16,108 ಜನರನ್ನ ಮದುವೆ ಆಗಿದ್ದಾನೆ. ಆದರೆ ಪರಮಾತ್ಮನ ಮಹಾತ್ಮೆ ಎಂಥದ್ದು ಅಂದ್ರೆ ತನ್ನ ಸುಖಕ್ಕಾಗಿ ಇನ್ನೊಬ್ಬರನ್ನ ಬಯಸುವವನಲ್ಲ ಪರಮಾತ್ಮ ಲಕ್ಷ್ಮೀದೇವಿಯನ್ನ ಮದುವೆ ಆಗೋದು ಯಾಕೆ ಅಂತಂದ್ರೆ ಲಕ್ಷ್ಮೀದೇವಿಗೆ ಸುಖ ಆಗಲಿ ಅನ್ನೋದಕ್ಕಾಗಿ ಲಕ್ಷ್ಮೀದೇವಿಯನ್ನ ಮದುವೆ ಆದದ್ದೇ ಹೊರತು ನಿಮ್ಮಂತೆ ಪರಮಾತ್ಮ ಅಪೂರ್ಣನಲ್ಲ, ಅವರ ಮೇಲೆ ಅನುಗ್ರಹ ಮಾಡೋದಕ್ಕಾಗಿ. ಅಂತೇನೆ ಈ ಎಲ್ಲ ಲೀಲೆಗಳನ್ನ ಸರಿಯಾದ ದೃಷ್ಟಿಕೋನದಲ್ಲಿ ನಾವು ತಿಳಿಯಬೇಕಾದದ್ದು. ಪರಮಾತ್ಮ ಅದನ್ನ ಕೇಳಲಿಕ್ಕೆ ಹೀಗಿರ್ತದೆ, ಪರಮಾತ್ಮ ಸ್ತ್ರೀ ಲಂಪಟ ಎಂಬಂತೆ ತೋರ್ತದೆ. ಆ ವಸ್ತ್ರಗಳನ್ನೆಲ್ಲ ಯಮುನಾ ನದಿಯಲ್ಲಿ ಅವರೆಲ್ಲ ಸ್ನಾನ ಮಾಡ್ತಾ ಇರುವಾಗ, ಕಾತ್ಯಾಯಿನಿ ವ್ರತವನ್ನ ಮಾಡ್ತಾ ಇರುವಾಗ ಕೃಷ್ಣ ತೆಗೆದುಕೊಂಡು ಗಿಡದ ಮೇಲೆ ಕುಳಿತು ಬಿಡ್ತಾನೆ. ಕೊಡು ವಸ್ತ್ರವನ್ನ, ಇಲ್ಲ ಅಂದ್ರೆ ನಂದನಿಗೆ ಹೋಗಿ ಹೇಳ್ತೀವಿ ಅಂತಂದ್ರೆ ಹೋಗಿ ಹೇಳ್ರಿ ಅಂತ ಹೇಳ್ತಾನೆ. ಹೇಗೆ ಹೋಗ್ತೀರಿ ನೋಡ್ತೀನಿ ನಾನು ಅಂತ. ಅವ್ರು ಹೋಗೋದಿಲ್ಲ, ಬಹಳ ಕೇಳ್ತಾರೆ. ಆಗ ಪರಮಾತ್ಮ ಆಮೇಲೆ ಕೊನೆಗೆ ವಸ್ತ್ರವನ್ನು ಕೊಡುವಾಗ ಪರಮಾತ್ಮ ಹೇಳ್ತಾನೆ, ನೀವು ಯೂಯಂ ವಿವಸ್ತ್ರ ಯದಪೋ ವೃತವನ್ನ ಮಾಡಿ ನೀವು ವಿವಸ್ತ್ರರಾಗಿ ನದಿಯಲ್ಲಿ ನೀವು ಪ್ರವೇಶ ಮಾಡ್ತಾ ಇದ್ದೀರಿ. ಸ್ನಾನವನ್ನು ವಿವಸ್ತ್ರರಾಗಿ ಮಾಡಬಾರ್ದು. ಅದರಲ್ಲೂ ತೀರ್ಥದಲ್ಲಿ ಹೋಗ್ತಾ ಇರುವಾಗ ನತ್ಯಭಿಮಾನಿ ದೇವತೆಗಳಿರ್ತಾರೆ, ಹಾಗೆ ನೀವು ಮಾಡಬಾರದು ಅಂತನ್ನುವ ಸಂದೇಶವನ್ನು ಪರಮಾತ್ಮ ಕೊಟ್ಟಿದ್ದಾನೆ. ಹೀಗಾಗಿ ಒಳ್ಳೆಯ ರೀತಿಯಿಂದ ವ್ರತವನ್ನು ಮಾಡಿದರೆ ನಿಮಗೆ ನಿಶ್ರೇಯಸಕ್ಕೆ, ಮೋಕ್ಷಕ್ಕೆ ಅದು ಸಾಧನವಾಗ್ತದೆ ಅಂತ ಹೇಳಿದ್ರು. ಮತ್ತೊಂದು ಪ್ರಸಂಗದಲ್ಲಿ ಇವರೆಲ್ಲ ದನವನ್ನ ಕಾಯುತ್ತಾ ಕಾಡಿಗೆ ಹೋದಾಗ ಬುತ್ತಿಯನ್ನು ತೆಗೆದುಕೊಂಡು ಹೋಗಿರಲಿಲ್ಲ. ಎಲ್ಲ ಗೋಪಾಲಕರು ಕೃಷ್ಣನಿಗೆ ಕೇಳ್ತಾರೆ, ನಮಗೆ ಬಹಳ ಆಗಿದೆ ಅಂತಂದಾಗ ಅಲ್ಲಿ ಹೊಗೆ ಬರ್ತಾ ಇದೆ, ಅಲ್ಲಿ ಒಂದು ಸತ್ರ ನಡೆದಿರ್ತದೆ, ಹೋಗಿ ಕೇಳ್ರಿ ಕೊಡ್ತಾರೆ, ರಾಮಕೃಷ್ಣರು ಬಂದಿದ್ದಾರೆ ಅಂತ ಕೇಳ್ರಿ ಕೊಡ್ತಾರೆ ಅಂತ ಹೇಳಿದ್ರೆ ಹೋಗಿ ಕೇಳಿದ್ರು. ಬ್ರಾಹ್ಮಣರೆಲ್ಲ ಯಾಗ ಮಾಡ್ತಾ ಇದ್ರು, ಬೈದು ಕಳಿಸಿಬಿಡ್ತಾರೆ ಗೋಪಾಲಕರಿಗೆ. ಇನ್ನೂ ನೈವೇದ್ಯ ಆಗಿಲ್ಲ, ವಿಶ್ವದೇವ ಆಗಿಲ್ಲ, ಪೂರ್ಣಾಹುತಿ ಆಗಿಲ್ಲ, ಬಂದಾರೆ ಇವರು ಗೋಪಾಲಕರು, ನಡೀರಿ ಅಂತ ಕಳಿಸ್ಬಿಡ್ತಾರೆ. ಹೋಗಿ ಕೃಷ್ಣನಿಗೆ ಕೇಳಿದ್ರೆ ಹೀಗಾಯಿತು ಅಂತ. ಅವ್ರಿಗೆ ಯಾಕೆ ಕೇಳ್ತೀರಿ, ಅವ್ರು ಮಡದಿಯರಿಗೆ ಕೇಳ್ರಿ ಅಂತ ಹೇಳಿದ್ರೆ, ಆಗ ಹೋಗಿ ಕೇಳಿದ್ರೆ ಅವರು ತಗೊಂಡು ಎಲ್ಲ ಮಾಡಿದಂತಹ ಮೃಷ್ಟಾನ್ನವನ್ನೆಲ್ಲ ಕೃಷ್ಣ ಇದ್ದ ಸ್ಥಳಕ್ಕೆ ತಗೊಂಡು ಬರ್ತಾರೆ. ಒಯ್ತಾ ಇರುವಾಗ ದಂಡಂದ್ರೆಲ್ಲ ಬೈತಾರೆ, ತಗೊಂಡು ಹೋಗ್ಲಿಕ್ಕಿಲ್ಲ, ಇನ್ನೂ ನೈವೇದ್ಯ ಆಗಿಲ್ಲ, ಹಾಗೆ ಹೀಗೆ ಅಂತ ಬೈದರೂ ಕೂಡ ಅವರ ಮಾತು ಕೇಳದೆ ಇವರೆಲ್ಲ ತೆಗೆದುಕೊಂಡು ಬಂದು ಭಕ್ತಿಯಿಂದ ಕೃಷ್ಣನಿಗೆ, ಬಲರಾಮನಿಗೆ, ಎಲ್ಲ ಗೋಪಾಲಕರಿಗೆ ಬಡಿಸಿದ್ದಾರೆ. ಬಹಳ ಸಂತೋಷ ಆಯಿತು. ಪ್ರಾಣ ಬುದ್ಧಿ ಮನಃಾತ್ಮ ಮನಸ್ವಾತ್ಮ ದಾರಾಪತ್ಯ ಧನಾದಯ ಯತ್ ಸಂಪರ್ಕಾತ್ ಪ್ರಿಯ ಸಂತತಃ ಪರಪ್ರಿಯ. ನಮಗೆ ಇನ್ನೊಬ್ಬರ ಮೇಲೆ ಪ್ರೀತಿ ಬರ್ತದೆ ಅಂದ್ರೆ ಅದು ದೇವರ ಸಂಕಲ್ಪ. ನಮಗೆ ನಮ್ಮ ಮೇಲೆ ಹೆಚ್ಚಿನ ಪ್ರೀತಿ ಇದೆ ಅಂದ್ರೆ ಅದು ಎಲ್ಲದಕ್ಕೂ ಪರಮಾತ್ಮನೇ ಕಾರಣ. ಹೀಗಾಗಿ ನನ್ನಿಂದಲೇ ಎಲ್ಲ ಪ್ರೇಮಾದಿಗಳು ಬರ್ತದೆ. ಪರಮಾತ್ಮ ಹೇಳ್ತಾನೆ, ನೀವು ನಿಮ್ಮ ಮನೆಗೆ ಹೋಗ್ರಿ ಅಂತ. ಅವರು ವಿಪ್ರಪತ್ನಿಯರು ಹೇಳಿದ್ರು, ನಾವೆಲ್ಲ ನಮ್ಮ ಗಂಡಂದ್ರ ಮಾತು ಮೀರ್ ಬಂದೀವಿ, ಮನೆಗೆ ಹೋದ್ರೆ ಕರ್ಕೊಳ್ಳೋದಿಲ್ಲ ಅಂತ. ನೀವೇನು ಚಿಂತೆ ಮಾಡಬೇಡ್ರಿ, ಪ್ರೇಮಾದಿಗಳನ್ನು ನಿಯಮನ ಮಾಡುವ ನಾನಿದ್ದೀನಿ, ನೀವು ಹೋಗ್ರಿ ಅಂತ ಹೇಳಿದ್ರೆ ಆಯ್ತು ಅಂತ ಹೋಗಿದ್ದಾರೆ. ಅವರು ಬರ್ತಾ ಇದ್ರೆ ಅವರ ಗಂಡಂದ್ರೆಲ್ಲ ಹೆಂಡತಿಯ ಸ್ತೋತ್ರ ಮಾಡಿದ್ದಾರಂತೆ. ಅಹೋ ಪಶ್ಯತ ನಾರೀಣಾಮಪಿ ಕೃಷ್ಣೇ ಜಗದ್ಗುರವು. ದೇವರಲ್ಲಿ ಎಂಥ ಭಕ್ತಿ ನೋಡ್ರಿ. ನಾವೆಲ್ಲ ಸಾಕಷ್ಟು
ಮುಂಜಿ ಮಾಡಿಕೊಂಡದ್ದಾಯಿತು, ವೇದಾಧ್ಯಯನ ಮಾಡಿದ್ದಾಯಿತು, ಎಲ್ಲ ಮಾಡಿದರೂ ಯಾವಾಗ ಭಕ್ತಿ ಬರಬೇಕಾಗಿತ್ತೋ ಆವಾಗ ಬರಲಿಲ್ಲ. ಇವರಿಗೆ ಯಾವ ಸಂಸ್ಕಾರಗಳಿಲ್ಲದೆ ಇದ್ದರೂ ಕೃಷ್ಣನಲ್ಲಿ ಇಂತಹ ಪರಮ ಭಕ್ತಿಯನ್ನ ಇವರೆಲ್ಲ ಮಾಡಿರಲ್ಲ, ಎಷ್ಟು ವಿಶೇಷ ಅಂತ ಈ ರೀತಿಯಾಗಿ ಕೊಂಡಾಡಿದ್ದಾರೆ. ಅದಾದ ಮೇಲೆ ಪರಮಾತ್ಮ ಗೋವರ್ಧನನ ಪೂಜೆಯನ್ನ ಮಾಡೋದಕ್ಕಾಗಿ ಎಲ್ಲರಿಗೆ ಹೇಳಿದ್ದಾನೆ. ಆ ಇಂದ್ರಯಾಗ ಮಾಡುವುದು ಬೇಡ ಅಂತ ಹೇಳಿ ನಿಲ್ಲಿಸಿ, ಇಂದ್ರನಿಗೆ ಗೊತ್ತಾಗಬೇಕು, ದೇವರ ಮಹಾತ್ಮೆ ಗೊತ್ತಾಗಬೇಕು ಅನ್ನೋ ಸಲುವಾಗಿ ಇಂದ್ರಯಾಗ ಪ್ರತಿ ವರ್ಷ ಮಾಡ್ತಾ ಇದ್ರು ಗೋಪಾಲಕರು. ಅದನ್ನು ನಿಲ್ಲಿಸಿ ಪರಮಾತ್ಮ ಹೇಳ್ತಾನೆ, ಎಂದಾದರೂ ಇಂದ್ರ ನೀವು ಇಷ್ಟು ವರ್ಷ ಯಾಗ ಮಾಡಿರಿ, ಇಂದ್ರ ತಾನಾಗಿ ಬಂದು ನೀವು ಕೊಟ್ಟ ನೈವೇದ್ಯವನ್ನ ಆಹುತಿಯನ್ನು ಸ್ವೀಕಾರ ಮಾಡಿದ್ದಾನ? ಇಲ್ಲ. ಹಾಗಾದ್ರೆ ಅದನ್ನು ಬಿಡ್ರಿ, ಗೋವರ್ಧನದಲ್ಲಿ ಪರಮಾತ್ಮ ಸನ್ನಿಹಿತನಾಗಿದ್ದಾನೆ, ಅವನ ಪೂಜೆಯನ್ನು ಮಾಡ್ರಿ ಅಂತ ಹೇಳಿದ್ರು. ಆಯಿತು ಅಂತ ಭರ್ಜರಿಯಾಗಿ ಪೂಜೆ ಆಯಿತು. ದೇವರೇ ಮತ್ತೊಂದು ದೊಡ್ಡ ರೂಪವನ್ನು ತೆಗೆದುಕೊಂಡು ಬಂದು ಅವ್ರು ಮಾಡಿದ ಎಲ್ಲ ನೈವೇದ್ಯವನ್ನು ಸ್ವೀಕಾರ ಮಾಡಿ ಎಲ್ಲರಿಗೆ ಸಂತೋಷ ಉಂಟು ಮಾಡಿ ಹೋದ. ಇಂದ್ರನಿಗೆ ಸಿಟ್ಟು ಬಂತು. ಪ್ರಜಾಸ್ಥೈರ್ಯವ ಸಿದ್ಧಂತಿ ಮಹೇಂದ್ರ ಕಿಂಕರಿಷ್ಯತಿ. ಆಗ ಇಂದ್ರ ಎಷ್ಟು ಸೊಕ್ಕಿವರಿಗೆ ಗೋಪಾಲಕರಿಗೆ ನನ್ನ ಯಾಗವನ್ನು ಬಿಟ್ಟಿದ್ದಾರೆ ಅಂತ ಹೇಳಿ ಸಾಮರ್ಥಕ ಮೇಘಗಳನ್ನು ಕಳಿಸಿ, ಈ ಮೇಘಗಳನ್ನು ಬಳಸೋದು ಪ್ರಳಯ ಕಾಲದಲ್ಲಿ ಬಳಸ್ತಾರೆ, ಅಂತಹ ಮೇಘಗಳನ್ನು ಕಳಿಸಿ ವೃಷ್ಟಿಯನ್ನ ಗೈದರೆ ಪರಮಾತ್ಮ ಆ ಗೋವರ್ಧನ ಪರ್ವತವನ್ನೇ ಲೀಲಾಜಾಲವಾಗಿ ತನ್ನ ಕಿರಳಬೆರಳಿನಿಂದ ಎತ್ತಿ ಹಿಡಿದು 7 ದಿವಸಗಳವರೆಗೆ ಧಾರಾಕಾರವಾಗಿ ಮಳೆ ಬಂದರೂ ಎಲ್ಲ ಗೋಪಾಲಕರಿಗೆ ಒಳಗೆ ಬರುವಂತೆ, ಅಲ್ಲೇ ಆಶ್ರಯವನ್ನು ಪಡೆಯುವಂತೆ ಪರಮಾತ್ಮ ಅದ್ಭುತವಾಗಿ ಮಾಡಿದ್ದಾನೆ. ಗೋಪಾಲಕರು ಮೊದಲಿಗೆ ಒಳಗೆ ಬರಲಿಕ್ಕೆ ಹೆದರಿದರು. ಯಾಕೆಂದ್ರೆ ಹೊರಗೆ ನಿಂತರು ತೋರಿಸ್ಕೊಳ್ತೀವಿ, ಅಕಸ್ಮಾತ್ ಕೈ ಸೋತು ಕೃಷ್ಣ ಕೈ ಬಿಟ್ಟ ಅಂದ್ರೆ ಕೃಷ್ಣಾರ್ಪಣ, ನಾವೆಲ್ಲ ಹೋಗ್ತೀವಿ. ದೇವರು ಹೇಳ್ತಾನೆ, ಏನೂ ಚಿಂತೆ ಮಾಡಬೇಡ್ರಿ ಬರ್ರಿ ಅಂತ ಹೇಳಿದ. ಆಗ ಎಲ್ಲರೂ ಬಂದಿದ್ದಾರೆ. 7 ದಿವಸ ಎಲ್ಲಾಯ್ತು, ಅಡಿಗೆ ಮಾಡಿದ್ರೆ ಏನೋ, ಎಲ್ಲಿ ಯಜುರ್ವಾಮ ಹೇಗಾಯ್ತು, ಇದೇನು ಚಿಂತೆ ಇಲ್ಲ. ದೇವರು ಸಂಕಲ್ಪ ಮಾಡಿದ 7 ದಿವಸ ಇವರಿಗೆ ಹೊಟ್ಟೆ ತುಂಬೇ ಇರಬೇಕು ಅಂತ ಎಲ್ಲರೂ ಆನಂದದಿಂದ ಇದ್ರು. 7 ದಿವಸ ಆದ್ಮೇಲೆ ಇಂದ್ರ ಬರ್ತಾನೆ, ಸುರಭಿ ಬರ್ತಾಳೆ, ಕಾಮಧೇನು. ಗೋವನ್ನ ರಕ್ಷಣೆ ಮಾಡಿದ ಪರಮಾತ್ಮ ಅನ್ನೋದಕ್ಕಾಗಿ ಸುರಭಿಯೂ ಬಂದಿದೆ. ಆಮೇಲೆ ಇಂದ್ರ ಬಂದು ಕ್ಷಮಾಪಣೆ ಕೇಳ್ತಾನೆ, ಸ್ವಾಮಿ ನಾನು ಅಪರಾಧ ಮಾಡಿದೆ, ಕ್ಷಮಾ ಮಾಡಬೇಕು ಅಂತ ಈ ರೀತಿಯಾಗಿ ಕೇಳಿದ್ದಾನೆ. 7 ವರ್ಷದ ಬಾಲಕ ಈ ಗೋವರ್ಧನ ಪರ್ವತವನ್ನು ಎತ್ತಿದ ಅಂತ ವರ್ಣನೆ ಬರುತ್ತದೆ 7 ದಿವಸಗಳವರೆಗೆ. ಆಗ ಈ ಪರಮಾತ್ಮನಿಗೆ ಗೋವಿಂದ ಆಕಳನ್ನು ರಕ್ಷಣೆ ಮಾಡಿದ, ಆಕಳ ಕುಲವನ್ನು ರಕ್ಷಣೆ ಮಾಡಿದ ಅನ್ನೋದಕ್ಕಾಗಿ ಗೋವಿಂದ ಎಂಬಂತಹ ನಾಮಕರಣವನ್ನು ಮಾಡಿದ್ದಾರೆ. ಪಿತಾ ಗುರುಸ್ತಂ ಜಗತಾಮಧೀಶೋ ದುರತ್ಯಯ ಕಾಲ ಉಪಾತ್ತ ದಂಡ ಹಿತಾಯ ಚೇತ ತನುಭಿಕ್ ಸಮೀಹತೆ ಮಾನಂ ವಿದುನ್ಮನ್ ಜಗದೀಶ ಮಾನಿನಾಂ. ನಾವೆಲ್ಲ 3 ಲೋಕಕ್ಕೆ ಒಡೆಯರು ಅಂತನ್ನೋ ಸೊಕ್ಕಿನಲ್ಲಿ ಇರ್ತೀವಿ ಸ್ವಾಮಿ, ಇಂತಹ ಘಟನೆಗಳನ್ನು ಮಾಡಿ ನೀವು ನನ್ನ ಯೋಗ್ಯತೆಯನ್ನು ತಿಳಿಸಿಕೊಡ್ತಿ ಅಂತ ಪರಮಾತ್ಮನ ಸ್ತೋತ್ರವನ್ನ ಇವನು ಮಾಡಿದ್ದಾನೆ. ಆಮೇಲೆ ಮತ್ತೊಂದು ಪ್ರಸಂಗದಲ್ಲಿ ನಂದ ತಾನು ಏಕಾದಶಿಯನ್ನು ಮಾಡಿದ್ದ. ದ್ವಾದಶಿ ಸ್ನಾನ ಮಾಡಲಿಕ್ಕೂ ಒಂದು ಕಾಲ ಅಂತ ಇರ್ತದ್ರಿ, 2:30ಗೆ ಸ್ನಾನ ಮಾಡ್ಲಿಕ್ಕೆ ಹೋಗಬಾರ್ದು. ಆ ರೀತಿಯಾಗಿ ಸ್ವಲ್ಪ ಬೇಗನೆ ಯಮುನಾ ನದಿಯಲ್ಲಿ ಸ್ನಾನ ಮಾಡ್ಲಿಕ್ಕೆ ಹೋಗಿದ್ದ. ಆಗ ವರುಣನ ಅನುಚರರು ಇವನನ್ನ ವರ್ಣಲೋಕಕ್ಕೆ ಕರ್ಕೊಂಡು ಹೋಗಿಬಿಡ್ತ. ಬಹಳದ್ದಾದರೂ ಬರಲಿಲ್ಲ ನಂದ ಅಂತ ಗೊತ್ತಾಗಿ ಕೃಷ್ಣ ಹೋಗಿ ವರ್ಣಲೋಕಕ್ಕೆ ಹೋದ್ರೆ ಅವನನ್ನ ನಂದ ನೋಡಿ, ಯಾಕೆ ಇವನನ್ನು ಕರ್ಕೊಂಡು ಬಂದಿದ್ದೀರಿ, ವರುಣ ನೋಡಿ ನಂದನನ್ನು ಯಾಕೆ ಕರ್ಕೊಂಡು ಬಂದ್ರಿ ಅಂತ ದೊಡ್ಡ ಸಿಂಹಾಸನದಲ್ಲಿ ಕೂಡಿಸಿ, ಇವನು ಕೃಷ್ಣನ ತಂದೆ ಸಾಮಾನ್ಯ ಅಲ್ಲ, ಯಾಕೆ ಕರ್ಕೊಂಡು ಬಂದ್ರಿ ಅಂತ ದಿವ್ಯ ಆಸನದಲ್ಲಿ ಕೂಡಿಸಿ ಬಿಟ್ಟಿದ್ದರು. ಆಮೇಲೆ ಕೃಷ್ಣ ಹೋದ, ಕೃಷ್ಣನ ಪೂಜೆಯನ್ನು ಮಾಡಿ ಇಬ್ಬರನ್ನು ಕೊಟ್ಟು ಕಳಿಸ್ತಾರೆ. ನಂದನಿಗೆ ಖುಷಿಯೋ ಖುಷಿ, ಬರೀ ಈ ಲೋಕದಲ್ಲ ವರುಣ ಲೋಕದಲ್ಲೂ ನಮ್ಮ ಮಗನ ಕೀರ್ತಿ ಇದೆ ಅಂತ ಹೇಳಿ ಎಲ್ಲರ ಮುಂದೆ ಹೇಳಿಕೊಂಡು ಬಹಳ ಸಂತೋಷವನ್ನ ಪಡ್ತಾನೆ ಅಂತ ಹೇಳ್ತಾರೆ. ಅದಾದ್ಮೇಲೆ ಕೃಷ್ಣ ಪರಮಾತ್ಮ ಮಾಡುವಂತಹ ಆ ವೇಣುನಾದದ ವೈಭವ, ನಿಶಮ್ಯ ಗೀತಂ ತದನಂಗವರ್ಧನಂ ರಜಸ್ತ್ರೀಯ ಕೃಷ್ಣ ವಿಶಕ್ತ ಮಾನಸಾಹ. ಕೃಷ್ಣ ಒಂದು ರಾತ್ರಿಯಲ್ಲಿ ತನ್ನ ವೇಣುನಾದವನ್ನು ಮಾಡ್ತಾ ಇದ್ದಾನೆ. ಎಲ್ಲ ಗೋಪಿಕಾಸ್ತ್ರೀಯರು ಆಕರ್ಷಿತರಾಗಿ ಪರಮಾತ್ಮನ ಬಳಿಗೆ ಬಂದಿದ್ದಾರೆ. ಅಡಿಗೆ ಮಾಡುವವರು ಅಡಿಗೆ ಬಿಟ್ಟು ಬಂದರು. ಪರಿವೇಶೆಯಂತೆ ಸ್ತತ್ಯಕ್ವ ಹಿತ್ವ, ಅಡಿಗೆ ಬಡಿಸುವವರು ಅದನ್ನು ಬಿಟ್ಟರು. ಮಕ್ಕಳಿಗೆ ಹಾಲು ಕುಡಿಸುವವರು ಹಾಲನ್ನು ಕುಡಿಸುವುದನ್ನು ಬಿಟ್ಟು ಅವರು ಬಂದಿದ್ದಾರೆ. ಪತಿ ಶುಶ್ರೂಷೆಯನ್ನು ಮಾಡುವವರು ಅದನ್ನು ಬಿಟ್ಟು ಬಂದಿದ್ದಾರೆ. ಹೀಗೆ ಆಮೇಲೆ ಕೃಷ್ಣನ ಹತ್ರ ಹೊರಟಿದ್ದೀವಿ ಅಂತ ನಾನಾ ವಿಧವಾದ ಅಲಂಕಾರಗಳನ್ನು ಮಾಡಿಕೊಳ್ತಾ, ಆ ಅಲಂಕಾರಗಳ ಆಭರಣಗಳ ವ್ಯತ್ಯಾಸ ಮಾಡಿಕೊಂಡು ಕೈಯಲ್ಲಿ ಹಾಕಿಕೊಳ್ಳಬೇಕಾದಂತಹ ಬಳೆಗಳನ್ನು ಕಿವಿಯಲ್ಲಿ ಹಾಕಿಕೊಂಡು ಆ ಕಾಡಿಗೆಯನ್ನು ಹಣೆಗೆ ಹಚ್ಚಿಕೊಂಡು ಈ ರೀತಿಯಾಗಿ ಸಂಭ್ರಮ ಎಷ್ಟು ಅಂದರೆ ಕೃಷ್ಣನ ಮೇಲೆ ಅಷ್ಟು ಮನಸ್ಸು. ಹೀಗಾಗಿ ಮಾಡೋದರಲ್ಲಿ ವ್ಯತ್ಯಾಸ ಎಲ್ಲ ಆಗಿದೆ. ಆ ರೀತಿಯಾಗಿ ಅವರೆಲ್ಲ ಬಂದಿದ್ದಾರೆ. ಸ್ವಾಗತಂಬೋ ಮಹಾಭಾಗಾಹ ಪ್ರಿಯಂ ಕಿಂ ಕರವಾಣಿವಹ. ಎಲ್ಲರಿಗೂ ಸ್ವಾಗತವನ್ನು ಬಯಸಿ ಪರಮಾತ್ಮ ತಮಗೇನಾಗಬೇಕು ಅಂತ ಮಾತುಗಳನ್ನೆಲ್ಲ ಹೇಳ್ತಾನೆ. ಸ್ವಾಮಿ ನಿನ್ನ ಜೊತೆಗೆ ರಾಸಕ್ರೀಡೆಯನ್ನು ಆಡೋದಕ್ಕಾಗಿ ನಾವು ಬಂದಿದ್ದೀವಿ ಅಂತ ಹೇಳಿದಾಗ ಪರಮಾತ್ಮ ಅವರೆಲ್ಲರೂ ಪರಮಾತ್ಮನ ಸಂಘವನ್ನು ಪಡಲಿಕ್ಕೆ ಯೋಗ್ಯರಾದಂತಹ ಅಪ್ಸರಾಸ್ತ್ರೀಯರು ಮೂಲ ರೂಪದಲ್ಲಿ ಅನ್ನೋದಕ್ಕಾಗಿ ಅವರ ಜೊತೆಗೆ ಪರಮಾತ್ಮ ರಾಸಕ್ರೀಡೆಯನ್ನು ಆಡಿದ್ದಾನೆ. ಚಿತ್ತಂ ಸುಖೇ
ನ ಭವಿತಾಪಹೃತಂ ಗ್ರಹೇಶು. ಅವರ ಜೊತೆಗೆಲ್ಲ ಆಡ್ತಾ ಇರುವಾಗ ಪರಮಾತ್ಮ ಒಬ್ಬೊಬ್ಬ ಆ ಗೋಪಿಕೆಯರ ಜೊತೆಗೆ ಒಂದೊಂದು ರೂಪ. ಆಕಾಶದಿಂದ ನೋಡ್ತಾ ಇದ್ರೆ ಕೃಷ್ಣ ಪರಮಾತ್ಮನ ಬಣ್ಣ ಕಪ್ಪು, ಗೋಪಿಕಾಸ್ತ್ರೀಯರೆಲ್ಲ ಬಂಗಾರ ಇದನ್ನೆಲ್ಲ ಹಾಕಿಕೊಂಡು ಹಳದಿ ಬಣ್ಣದಲ್ಲಿ ಅವರು ಬಂದಿದ್ದಾರೆ. ಮೇಲಿಂದ ಸುತ್ತಲೂ ಅವರು ನರ್ತನವನ್ನು ಮಾಡ್ತಾ ಇದ್ದಾರೆ. ಒಬ್ಬ ಕೃಷ್ಣ, ಒಬ್ಬ ಗೋಪಿಕಾ, ಒಬ್ಬ ಕೃಷ್ಣ, ಒಬ್ಬ ಗೋಪಿಕಾ. ಮೇಲಿಂದ ನೋಡಿದ್ರೆ ಇದೊಂದು ಒಂದು ಕರಿಮಣಿ, ಒಂದು ಬಂಗಾರದ ಮಣಿ ಅಂತ ಅನಿಸುವಂತೆ ಒಂದು ಹಾರ ಕಾಣಿಸಿದಂತೆ ಇತ್ತಂತೆ. ಆ ರೀತಿಯಾಗಿ ಪರಮಾತ್ಮ ಅವರಿಗೆಲ್ಲರಿಗೂ ಸಂತೋಷವನ್ನ ಪಡಿಸಿದ್ದಾನೆ. ಸ್ವಾತ್ಮಾನಂ ಮೇಲಿದೆ ಸ್ತ್ರೀಣಾಂ ಮಾಲಿನ್ಯೋಭ್ಯಧಿಕಂ ಭುವಿ. ನಮಗಿಂತ ದೊಡ್ಡವರು ಯಾರಿದ್ದಾರೆ ಅಂತ ಒಂದು ಕ್ಷಣ ಅವರಿಗೆ ಅನಿಸ್ತಂತೆ. ಕೃಷ್ಣನೇ ನಮ್ಮ ಕೈಯನ್ನು ಹಿಡಿದು ಕುಣಿತಾ ಇದ್ದಾನೆ, ಇದಕ್ಕಿಂತ ದೊಡ್ಡ ಭಾಗ್ಯ ಏನೋ, ನಮ್ಮಂತಹ ದೊಡ್ಡವರು ಯಾರಿದ್ದಾರೆ ಅಂತ ಅನಿಸಿದ ಮಾರನೇ ಕ್ಷಣ ದೇವರು ಅದೃಶ್ಯನಾಗಿ ಹೋಗಿದ್ದಾನೆ. ಕಣ್ಣು ತೆಗೆದು ನೋಡ್ತಾರೆ, ಇನ್ನೊಬ್ಬ ಗೋಪಿಕಾಸ್ತ್ರೀಯ ಕೈ ಹಿಡಿದು ಬಿಟ್ಟಿದ್ದಾರೆ. ಉಳಿದವರೆಲ್ಲರೂ ಕೈ ಬಿಡಿಸಿಕೊಂಡು ಎಲ್ಲಿ ಹೋದ ಕೃಷ್ಣ ಅಂತ ಆವಾಗ ಅವರಿಗೆ ದುಃಖ ಆಗ್ಲಿಕ್ಕೆ ಪ್ರಾರಂಭ ಆಯಿತು. ನಾವು ಅಭಿಮಾನ ಪಟ್ಟಿದ್ದರಿಂದ ದೇವರು ನಮ್ಮನ್ನು ಬಿಟ್ಟು ಹೋಗಿದ್ದಾನೆ. ಎಲ್ಲ ಕಡೆ ಕೇಳ್ತಾ ಹೋಗ್ತಾರೆ, ಕೃಷ್ಣನ ನೋಡಿದ್ದೀರಾ ನೋಡಿದ್ದೀರಾ ಅಂತ. ಆಮೇಲೆ ಹಸಿ ಒಂದು ಸ್ಥಳ ಬರ್ತದೆ, ಅಲ್ಲಿ ಕೃಷ್ಣನ ಪಾದದ ಚಿಹ್ನೆಗಳು ಕಾಣಿಸ್ತದೆ. ಅದನ್ನು ನೋಡ್ತಾರೆ, ನೋಡಿ ಹಾಗಾದ್ರೆ ಇದೇ ದಾರಿಯಿಂದ ಹೋಗಿದ್ದಾನೆ ಅಂತ ಹೊರಡ್ತಾರೆ. ಅಷ್ಟರಲ್ಲಿ ಮತ್ತೊಬ್ಬ ಗೋಪಿಕಾಸ್ತ್ರೀ ಹೇಳ್ತಾಳೆ, ಬರೀ 2 ಹೆಜ್ಜೆ ಕಾಣ್ತಾ ಇಲ್ಲ, ಇನ್ನೊಬ್ಬ ಯಾವುದೋ ಗೋಪಿಕಾಸ್ತ್ರೀಯನ್ನು ಕರ್ಕೊಂಡು ಹೋಗಿದ್ದಾನೆ ನೋಡ್ರಿ, 4 ಹೆಜ್ಜೆ ಕಾಣ್ತಾ ಇದೆ ಅಂತ. ಇನ್ನಷ್ಟು ದುಃಖ ಹೆಚ್ಚಾಯ್ತು, ನಮಗ್ ಬಿಟ್ಟು ಬೇರೆಯವ್ರಿಗೆ ಸಿಗಬಾರ್ದ್ರಿ. ಆಮೇಲೆ ಇನ್ನೊಂದು ಸ್ವಲ್ಪ ಮುಂದೆ ಹೋದ್ರೆ ದೇವರ ಕಾಲ ಅಷ್ಟೇ ಇತ್ತಂತೆ, ಅದು ಸ್ವಲ್ಪ ಒಳಗೆ ಹೋಗಿತ್ತಂತೆ ನೆಲದಲ್ಲಿ. ಅದನ್ನ ನೋಡಿ ಮತ್ತೊಬ್ರು ಹೇಳಿದ್ದು, ಆ ಗೋಪಿಕಾಸ್ತ್ರೀಗೆ ಓಡಿ ಓಡಿ ಸಾಕಾಗಿರ್ಬೇಕು, ದೇವರೇ ಹೊತ್ಕೊಂಡು ಹೊರಟಿದ್ದಾನೆ ನೋಡ್ರಿ ಅಂತ ಹೇಳಿದಂತೆ. ಇನ್ನಷ್ಟು ದುಃಖ. ಇನ್ನೊಂದು ಸ್ವಲ್ಪ ಮುಂದೆ ಹೋದ ಮೇಲೆ ಅವಳು ಅಲ್ಲೇ ಕೂತಿಲ್ಲ. ಅವಳಿಗೆ ಸ್ವಲ್ಪ ಅಹಂಕಾರ ಬಂದದ್ದು ಒಂದು 10 ನಿಮಿಷ ಆದ್ಮೇಲೆ ಬಂತು ಅವಳಿಗೆ. ಅವಳು ಅನ್ಕೊಂಡ್ಲಂತೆ, ನಾನು ಉಳಿದೆಲ್ಲ ಗೋಪಿಕಾಸ್ತ್ರೀಯರಿಗಿಂತ ನಾನು ಶ್ರೇಷ್ಠ, ಅವರನ್ನು ಬಿಟ್ಟು ದೇವರು ನನ್ನನ್ನು ಕರ್ಕೊಂಡು ಬಂದಿದ್ದಾನೆ ಅಂತ ಅನ್ಕೊಂಡ್ಲಂತೆ. ಯಾವಾಗ ಈ ಭಾವನೆ ಅವಳಿಗೆ ಬಂತು, ಅವಳನ್ನು ಅಲ್ಲೇ ಬಿಟ್ಟು ದೇವರು ಹೋಗಿದ್ದಾನೆ. ಆಗ ಆ ಗೋಪಿಗೀತೆಯಿಂದ ಪರಮಾತ್ಮನ ಸ್ತೋತ್ರವನ್ನ ಮಾಡಿದ್ದಾರೆ. ಜಯತಿ ದೇಧಿಕಂ ಜನ್ಮನಾ ವ್ರಜ ಶಯತ ಇಂದಿರಾ ಸಾಧು ತತ್ರ ಹಿ ದೈತ ದೃಶ್ಯತಾಂ ತ್ವಾಂ ದಿದೃಕ್ಷತಾಂ ವೈಧೃತಾಸವ ತ್ವಾಂ ವಿಚಿನ್ವತೆ ವ್ರಜ ಜನಾರ್ತಿಹಂ ವೀರಯೋಷಿತಾಂ ನಿಜ ಜನಸ್ಮಯ ಧ್ವಂಸನಸ್ಮಿತ ಭಜ ಸಖೇ ಭವೇ ಕಿಂಕರಿಸ್ಮನೋ ಜಲರುಹಾನನಂ ಚಾರು ದರ್ಶಯನ್ ಇತ್ಯಾದಿಯಾದ ಸ್ತೋತ್ರವನ್ನು ಅತ್ಯಂತ ಹಾರ್ದವಾಗಿ ಭಕ್ತಿಯಿಂದ ಹೇಳಿದ್ದಾರೆ. ಪರಮಾತ್ಮನ ಸ್ತೋತ್ರವನ್ನ. ಸ್ವಾಮಿ, ನಮಗೆ ಅಭಿಮಾನ ಬಂತು, ಬರಬಾರ್ದಾಗಿತ್ತು. ಕಿಂಕರಿಸ್ಮನಃ, ನಿನ್ನ ಸೇವಕಿಯರು ನಾವು. ಹೀಗಾಗಿ ಸ್ವಾಮಿ, ನೀವು ಅನೇಕ ಬಾರಿ ನಮ್ಮ ರಕ್ಷಣೆಯನ್ನು ಮಾಡಿದ್ದಿ. ವಿಷದಿಂದ ನೀರಿನಲ್ಲಿ ಬಿದ್ದಾಗ ಅನೇಕ ಭಯಗಳಿಂದ ನೀನು ನಮ್ಮ ರಕ್ಷಣೆಯನ್ನ ಮಾಡಿದ್ದಿ. ಹೀಗಾಗಿ ಪರಮಾತ್ಮ ನಮ್ಮ ಅಪರಾಧವನ್ನು ಕ್ಷಮೆ ಮಾಡಿ ನಮ್ಮ ಮೇಲೆ ನೀನು ಅನುಗ್ರಹವನ್ನು ಮಾಡಬೇಕು ಅಂತ ಭಕ್ತಿ ಭರಿತವಾಗಿ ಋದು ಸುಸ್ವರಂ ರಾಜನ್ ಅಂತ ಬರ್ತದೆ. ಅಳೋದನ್ನೇ ರಾಗಬದ್ಧವಾಗಿ ಹತ್ತಿದ್ದಾರೆ ಅಂತ. ಅಳತಾ ಅಳತಾ ಈ ಸ್ತೋತ್ರವನ್ನು ಪರಮಾತ್ಮನಿಗೆ ತಮ್ಮ ದುಃಖವನ್ನು ತೋಡಿಕೊಂಡು ಹೇಳಿದರೆ, ತಾಸಾಮಾವಿರಭೂತ್ಸೌರಿಗೆ ಸ್ಮಯಮಾನ ಮುಖಾಂಬುಜ ಪೀತಾಂಬರದರ ಸ್ರಗ್ವಿ ಸಾಕ್ಷಾನ್ ಮನ್ಮಥ ಮನ್ಮಥ ಮತ್ತೆ ಪ್ರಕಟನಾಗಿ ಬಂದು ಅವರಿಗೆಲ್ಲರಿಗೂ ಆನಂದವನ್ನ ಪರಮಾತ್ಮ ಪಡಿಸಿದ್ದಾನೆ ಅಂತ ಈ ರೀತಿಯಾಗಿ ತಿಳಿಸಿಕೊಡ್ತಾರೆ. ಹೀಗೆ ಪರಮಾತ್ಮ ನಾನಾ ವಿಧವಾದಂತಹ ಲೀಲೆಗಳನ್ನು ತೋರಿಸ್ತಾ ಈ ಏನು ಕಂಸ ಕಳಿಸಿದಂತಹ ಯಾರ್ಯಾರಿದ್ರೋ ಆ ಪೂತನೆಯನ್ನು ಆರಂಭ ಮಾಡಿ ಎಲ್ಲ ದೈತ್ಯರನ್ನು ಪರಮಾತ್ಮ ಸಂಹಾರ ಮಾಡುತ್ತಾ ಹೊರಟಿದ್ದಾನೆ. ಇತ್ತ ಕಂಸನಿಗೆ ಚಿಂತೆ ಆಯಿತು, ಹಾಗಾದರೆ ಕೃಷ್ಣನನ್ನು ಹೇಗೆ ಕೊಲ್ಲಬೇಕು? ಯಾರೋ ಒಬ್ಬರು ಹೇಳಿದ್ರು, ಅವನ ಸ್ಥಾನದಲ್ಲಿ ಅವನು ಬಹಳ ಪ್ರಬಲ ಇದ್ದಾನೆ, ಅವನನ್ನು ಮಥುರಾಕ್ಕೆ ಕರೆಸಿಬಿಟ್ರೆ ಬಹಳ ಒಳ್ಳೆಯದು ಅಂತ ಹೇಳಿದಾಗ ಆಗ ಅಕ್ರೂರನಿಗೆ ಆದೇಶ ಮಾಡಿದ್ದಾನೆ, ಹೋಗಿ ನೀನು ಕೃಷ್ಣನನ್ನ ಧನುರ್ಯಾಗಕ್ಕೆ ಆಹ್ವಾನ ಮಾಡಿ ಕರ್ಕೊಂಡು ಬರಬೇಕು ಅಂತ ಹೇಳಿದ್ದಾನೆ. ಅಕ್ರೂರ ಕೃಷ್ಣನನ್ನ ಹೋಗಿ ಸಂದರ್ಶನ ಮಾಡೋದು ನನ್ನ ಜನ್ಮ ಜನ್ಮಾಂತರದ ಭಾಗ್ಯ ಎಂಬುದಾಗಿ ನೆನೆಸಿ ಹಿಂದಿನ ದಿವಸ ರಾತ್ರಿ ಅಕ್ರೂರನಿಗೆ ನಿದ್ದೆ ಹತ್ತಲಿಲ್ಲಂತೆ. ಕಂಸ ಉಳಿದವರಿಗೆಲ್ಲ ಕೆಟ್ಟಾಗಿರಬಹುದು, ನನ್ನ ಪಾಲಿಗೆ ಮಾತ್ರ ಒಳ್ಳೆಯವನೇ ಅವನು. ಯಾಕೆ ಅಂದ್ರೆ ಕೃಷ್ಣನ ದರ್ಶನ ಆಗುವಂತೆ ನನಗೆ ಮಾಡಿದ್ದಾನೆ ಅಂತ ಉತ್ಸುಕತೆಯಿಂದ ಮಾರನೇ ದಿವಸ ತಾನು ಹೊರಟಿದ್ದಾನೆ. ಹೋಗಿ ಅಲ್ಲಿ ಆ ಗೋಕುಲದಲ್ಲಿ ಇರುವಂತಹ ಪರಮಾತ್ಮನನ್ನ, ವೃಂದಾವನದಲ್ಲಿ ಇರುವಂತಹ ಪರಮಾತ್ಮನನ್ನ ಕರೆತರಲಿಕ್ಕಿದ್ದಾನೆ. ಹೀಗಾಗಿ ಮತ್ತೆ ಪರಮಾತ್ಮ ಬಂದು ಯಾವ ರೀತಿಯಾಗಿ ಮುಂದೆ ಕಂಸನ ಸಂಹಾರವನ್ನು ಮಾಡುತ್ತಾನೆ, ಮುಂದೆಲ್ಲ ಉತ್ತರ ಭಾಗದಲ್ಲಿ ಯಾವ ರೀತಿಯಾಗಿ ತಾನು ರಾಜನೀತಿಯನ್ನು ತೋರಿಸ್ತಾನೆ. 16,108 ಜನರನ್ನ ಮದುವೆಯಾದದ್ದು, ಗುರುಕುಲವಾಸ ಮಾಡಿದ್ದು, ಆ ಎಲ್ಲ ಭಾಗವನ್ನು ಮತ್ತೆ ನಾಳಿನ ದಿವಸ ಕೇಳೋಣ ಅಂತ ಹೇಳ್ತಾ ಇಂದಿನ ಸೇವೆಯನ್ನು ಅಸ್ಮತ್ ಗುರುವಂತರ್ಗತ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಭಗವಂತನಲ್ಲಿ ಸಮರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ನಾಹಂ ಕರ್ತ ಹರಿಕರ್ತ ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾಣ್ಯತಾ ತದ್ಭಕ್ತಿಸ್ತತ್ಫಲಂ ಮಖ್ಯಂ ತತ್ಪ್ರಸಾದಂ ಪುನಃ ಪುನಃ ಕರ್ಮನ್ಯಾಸೋ ಹರಾವೇವಂ ವಿಷ್ಣೋಸ್ತಪ್ತಿಕರ ಸದಾ ಅನೇನ ಭಾವಿಯತ್ ಪುಣ್ಯಂ ತದಾತ್ಮಂತು ಗುರುಬ್ರಹ್ಮ ಶ್ರೀಮತೇಶಾರ್ಪಣಮಸ್ತು.